ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಿಕಾ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಾವು ಹಿಂದಿನ ತರಗತಿಯಲ್ಲಿ 2022ರ GPSTR ಕ್ವಶನ್ ಪೇಪರನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ಅನಲೈಸಿಸ್ ಮಾಡ್ತಾ ಇದ್ವಿ. ಇವತ್ತು ಅದರ ಮುಂದಿನ ಭಾಗವನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ಅನಲೈಸಿಸ್ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನಮ್ಮ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಸ್ತುವಿನ ಪ್ರತಿಬಿಂಬವು ಮೂಡುವ ಮಾನವನ ಕಣ್ಣಿನ ಭಾಗ ಯಾವುದು? ನಾವು ಯಾವುದೇ ಒಂದು ವಸ್ತು ನೋಡಿದಾಗ ಆ ವಸ್ತು ನಮ್ಮ ಕಣ್ಣಿನ ಯಾವ ಭಾಗದಲ್ಲಿ ಆ ವಸ್ತು ನಮ್ಮ ಕಣ್ಣಿನ ಮೂಡ್ತದ, ಅದನ್ನು ನಾವು ನೋಡಿದಾಗ ಅದು ನಮ್ಮ ಕಣ್ಣಿನ ಯಾವ ಭಾಗದಲ್ಲಿ ಮೂಡ್ತದೆ ಅಂಬುದು ಏನು ಮಾಡ್ಯಾರ ಇವತ್ತಿನ ನಮ್ಮ 8ನೇ ಪ್ರಶ್ನೆಯಲ್ಲಿ ಏನು ಮಾಡ್ಯಾರ ಕ್ವಶನ್ ಕೇಳ್ಯಾರ. ಇದಕ್ಕೆ ಆಪ್ಷನ್ಗಳು ಅವ್ರು ಏನು ಕೊಟ್ಟಾರಪ್ಪ ಅಂತಂದ್ರೆ, ಅದೇನು ಕಾರ್ನಿಯಾದಲ್ಲಿ ಮೂಡ್ತದೋ ಅಥವಾ ಐರಿಸ್ ಅಥವಾ ವರ್ಣಪಟದಲ್ಲಿ ಮೂಡ್ತದೋ, ಏನು ಪ್ಯೂಪಿಲ್ನಲ್ಲಿ ಮೂಡ್ತದೋ ಅಥವಾ ರೆಟ್ನದಲ್ಲಿ ಮೂಡ್ತದೋ. ನಾವು ಯಾವುದೇ ಒಂದು ವಸ್ತು ನೋಡಿದಾಗ ಅದು ನಮ್ಮ ಕಣ್ಣಿನ ಯಾವ ಭಾಗದ ಮೂಡ್ತದೆ ಅಂತ ಕ್ವಶನ್ ಕೇಳ್ಯಾರ. ಅದಕ್ಕೆ ಆಪ್ಷನ್ಸು ಕಾರ್ನಿಯಾ, ವರ್ಣಪಟಲ, ಕಣ್ಣಿನ ಪಾಪೆ ಅಥವಾ ಪ್ಯೂಪಿಲ್, ರೆಟಿನ ಕೊಟ್ರ. ಹಾಗಿದ್ಮ್ಯಾಗ ಅದು ನಮ್ಮ ಯಾವ ಭಾಗದಾಗ ಮೂಡ್ತಪ್ಪ ಅಂತಂದ್ರೆ, ಅದು ನಮ್ಮ ಕಣ್ಣಿನ ಒಂದು ಭಾಗ ಆದಂಥ ರೆಟಿನದ ಮೇಲೆ ನಡ್ತದೆ. ಇದು ಒಂದು ವಸ್ತುವಿನ ಪ್ರತಿಬಿಂಬ ಏನು ಮಾಡ್ತದೆ ಮೂಡ್ತದೆ. ವಸ್ತುವಿನ ಪ್ರತಿಬಿಂಬ ಕಣ್ಣಿನ ಒಂದು ಭಾಗ ಅಂತ ರೆಟಿನದ ಮೇಲೆ ಏನು ಮಾಡ್ತದೆ ಮೂಡ್ತದೆ. ಹಾಗಿದ್ಮೇಲೆ ಇದಕ್ಕೆ ಸರಿಯಾದ ಉತ್ತರ ಏನಾಯ್ತು ರೀ? ರೆಟಿನ ಆಯಿತು. ಇದಕ್ಕೆ ಸರಿಯಾದ ಉತ್ತರ ರೆಟಿನ ಆಯಿತು. ಅದೇ ರೀತಿ ನಾವು ಕೇವಲ ಒಂದು ಈ ಆನ್ಸರನ್ನು ನೋಡೇ ಬಿಡೋದಲ್ಲದೆ ಈ ಕಣ್ಣಿನ ಒಂದು ಭಾಗಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಈ ಕಣ್ಣಿನ ಬಗ್ಗೆ ಏನು ಮಾಡೋಣ, 360 ಡಿಗ್ರಿ ಆ್ಯಂಗಲ್ ಏನು ಮಾಡೋಣ, ಅನಾಲಿಸಿಸ್ ಮಾಡೋಣ. ಫಸ್ಟಿಗೆ ಈ ಕಣ್ಣೇನದಲ್ಲ, ಈ ಕಣ್ಣಿಂದು ಇವು ಕಣ್ಣಿನಾಗ ಏನಾಗುತ್ತೆ, ಒಟ್ಟು ಟೋಟಲ್ ಏನದ 3 ಪದರಗಳು ಅದ. 1 ಪದರ, 2 ಪದರ, 3 ಪದರ. ಈ ಕಣ್ಣಲ್ಲಿರುವಂಥ 3 ಪದರಗಳಲ್ಲ, ಈ 3 ಪದರಗಳಾಗ ಈ ಅತ್ಯಂತ ಹೊರಪದರ ನೋಡ್ರಿ, ಈ ಅತ್ಯಂತ ಹೊರಪದರಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಸ್ಕ್ಲೀರಾ ಅಂತ ಕರಿತೇವೆ. ಈ ಅತ್ಯಂತ ಹೊರಪದರಕ್ಕೆ ನಾವೇನು ಕರಿತೇವೆ, ಸ್ಕ್ಲೀರಾ ಅಂತ ಕರಿತೇವೆ. ಅದ ನಂತರ ನೆಕ್ಸ್ಟ್ ಇದ್ರ ಈ ಮಧ್ಯದ ಪದರದಲ್ಲ, ಈ ಮಧ್ಯದ ಪದರಕ್ಕೆ ನಾವೇನಂತ ಕರಿತೇವಪ್ಪ ಅಂದ್ರೆ ಕೊರಾಯ್ಡ್ ಅಂತ ಕರಿತೇವೆ. ಅತ್ಯಂತ ಹೊರಪದರಕ್ಕೆ ಸ್ಕ್ಲೀರಾ ಅಂತ ಕರಿತೇವೆ. ಅದಂಥ ಈ ಮಧ್ಯ ಪದರಕ್ಕೆ ನಾವೇನಂತ ಕರಿತೇವಪ್ಪ ಅಂತಂತ ನಾವು ಕೊರಾಯ್ಡ್ ಅಂತ ಕರಿತೇವೆ. ಅದೇ ರೀತಿ ಈ ಒಳ ಪದರ ಅದಲ್ಲ, ಈ 3ನೇ ಪದರ ಅದಲ್ಲ, ಈ 3ನೇ ಪದರಕ್ಕೆ ನಾವೇನಂತ ಕರಿತೇವಪ್ಪ ಅಂದ್ರೆ ರೆಟಿನಾ ಅಂತ ಕರಿತೇವೆ. ಹೊರಪದರ ಏನಾಯಿತು, ಸ್ಕ್ಲೀರಾ ಆಯಿತು. ಮಧ್ಯದ ಪದರ ಕೊರಾಯ್ಡ್ ಆಯಿತು. ಈ ಒಳಪದರ ಏನದಪ್ಪ ಅಂತಂದ್ರೆ ಇದಕ್ಕೆ ನಾವು ರೆಟಿನಾ ಅಂತ ಕರಿತೇವೆ. ಈ ಹೊರಪದರ ಏನದಲ್ಲ, ಈ ಹೊರಪದರ ಏನು ಇವು ಭಾಗಗಳು ಒಳಗೊಂಡವಲ್ಲ, ಈ ಹೊರಪದರಗಳು ಯಾವ್ಯಾವ ಭಾಗಗಳು ಒಳಗೊಂಡವ. ಅದೇ ರೀತಿ ಈ ಮಧ್ಯದ ಪದರ ಯಾವ್ಯಾವ ಭಾಗಗಳು ಒಳಗೊಂಡವ, ಈ ಒಳಪದರ ಯಾವ್ಯಾವ ಭಾಗಗಳು ಒಳಗೊಂಡದನ್ನು ಮಾಡೋಣ ಫಸ್ಟಿಗೆ ಅರ್ಥ ಮಾಡ್ಕೊಂಡು. ಈ ಫಸ್ಟಿಗೆ ಈ ಹೊರಪದರ ಅದಲ್ಲ, ಈ ಹೊರಪದರ ಏನಾಗಿದೆ, 2 ಭಾಗಗಳು ಒಳಗೊಂಡವು. ಈ ಹೊರಪದರ ಒಳಗೊಂಡಿರುವಂಥ 2 ಭಾಗಗಳು ಯಾವುದಪ್ಪ ಅಂದ್ರೆ, ಒಂದು ಕಾರ್ನಿ ಅಂತದ, ಇನ್ನೊಂದು ಏನಾಗ್ತದೆ, ಈ ಕಾರ್ನಿ ಮುಂದುಗಡೆ ಏನಾಗುತ್ತೆ, ಈ ಥರದ ಒಂದು ಕಾರ್ನಿಯದ ರಕ್ಷಣೆಗೆ ಏನಂತ ಒಂದು ಪದರ ಬರ್ತದೆ. ಈ ಕಾರ್ನಿಯದ ರಕ್ಷಣೆಗೆ ಏನಂತ ಒಂದು ಪದರ ಬರ್ತದೆ. ಇದಕ್ಕೆ ನಾವೇನಂತ ಕರಿತೇವಪ್ಪ ಅಂದ್ರೆ ಕಂಜಕ್ಟಿವಾ ಅಂತ ಕರಿತೇವೆ. ಫಸ್ಟಿಗೆ ಹೊರಪದರ, ಈ ಹೊರಪದರದಲ್ಲಿರೋ ಒಂದು ಹೊರಪದರಕ್ಕೆ ನಾವೇನು ಕರಿತೀವಿ, ಸ್ಕ್ಲೀರಾ ಅಂತ ಕರಿತೀವಿ. ಈ ಸ್ಕ್ಲೀರಾ ಏನಾಗಿದೆ, ಒಟ್ಟು 2 ಭಾಗಗಳು ಒಂದಾವೆ. ಒಂದೇನಪ್ಪ ಕಾರ್ನಿ ಆಯಿತು, ಇನ್ನೊಂದೇನಪ್ಪ ಇದು ಒಂದು ಕಾರ್ನಿಯದ ರಕ್ಷಣೆಗೆ ಒಂದು ಪದರ ಬರ್ತದೆ. ಈ ಪದರಕ್ಕೆ ನಾವೇನು ಕರಿತೀವಿ, ಕಂಜಕ್ಟಿವಾ ಅಂತ ಕರಿತೀವಿ. ಇದೇನಾಯಿತು ಹೊರಪದರಗಳು ಅದಾವೆ. ಆದ ನಂತರ ನೆಕ್ಸ್ಟ್ ಒಳಪದರ ಅದಲ್ಲ, ಈ ಒಳಪದರಗಳದಾಗ 2ನೇ ಪದರ ಯಾವುದಪ್ಪ ಅಂತಂದ್ರೆ, ಇದು 2ನೇ ಪದರ ಕೊರಾಯ್ಡ್ ಅಂತ ಹೇಳಿದ್ವಿ. ಈ ಕೊರಾಯ್ಡ್ ಯಾವ ಭಾಗಗಳು ಹೊಂದವು, ಕೊರಾಯ್ಡ್ ಯಾವ ಭಾಗಗಳು ಹೊಂದವಪ್ಪ ಅಂದ್ರೆ, ಒಂದೇನಾಗದ ಐರಿಸ್ ಹೊಂದೇವು. ಐರಿಸ್ ಅಥವಾ ವರ್ಣಪಟಲ ನಮಗದ ಈ ಮಧ್ಯದ ಪದರ. ಈ ಮಧ್ಯದ ಪದರದಲ್ಲಿರೋದೊಂದು ಯಾವುದು, ಐರಿಸ್ ಅಥವಾ ವರ್ಣಪಟಲ. ನೆಕ್ಸ್ಟ್ ಏನಾಗಿದೆ, ಈ ಸಿಲಿಯರಿ ಸ್ನಾಯುಗಳು. ಈ ಸಿಲಿಯರಿ ಸ್ನಾಯುಗಳು ಕೂಡ ಏನಾಗುತ್ತಾ, ಈ ಮಧ್ಯದ ಒಂದು ಪದರದಂತ ಕೊರಾಯ್ಡ್ನಲ್ಲಿ ಬರ್ತಾವೆ. ಅದೇ ರೀತಿ ಈ ಪಾಪೆ, ಈ ಕಣ್ಣಿನ ಪಾಪೆ ಕೂಡ ಏನಪ್ಪ, ಪ್ಯೂಪಿಲ್ ಅಥವಾ ಕಣ್ಣಿನ ಪಾಪೆ, ಇದು ಕೂಡ ನಮಗೇನಾಗುತ್ತಾ ಮಧ್ಯದ ಪದರದಲ್ಲೇ ಬರ್ತದೆ. ಅದೇ ರೀತಿ ಈ ಲೆನ್ಸ್ ಅದಲ್ಲ, ಈ ಲೆನ್ಸ್ ಕೂಡ ಏನಾಗುತ್ತೆ ನಮಗೆ ಕಣ್ಣಿನ ಒಂದು ಮಧ್ಯದ ಪದರದಲ್ಲಿ ಬರ್ತದೆ ಅಂತ ಹೇಳ್ಬೋದು. ಇದೇನಾಗುತ್ತೆ ಹೊರಗಿನ ಪದರಗಳದಾಗ ಯಾವ್ಯಾವ ಬರ್ತಾವೆ ಅಂತ ನೋಡಿದೇವಿ. ಅದಂತರ ಮಧ್ಯದ ಪದರಗಳದಾಗ ಯಾವ್ಯಾವ ಬರ್ತಾವೆ ಅಂತ ಹೇಳಿದೆ. ಅದೇ ರೀತಿ ಏನಾಗುತ್ತೆ, ಈ ಕಣ್ಣಿನ ಒಂದು 3ನೇ ಪದರ ಅದಲ್ಲ, ಈ 3ನೇ ಪದರ, ಈ 3ನೇ ಪದರದಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ, ಈ 3ನೇ ಪದರದಲ್ಲಿ ಯಾವ ಬರ್ತಾವಪ್ಪ ಅಂದ್ರೆ, ಈ ರೆಟಿನಾ ಪದರ ಅದಲ್ಲ, ಈ ರೆಟಿನಾ ಪದರಗಳದಾಗ ರಾಡ್ ಕೋಶಗಳು ಬರ್ತಾವ, ಕೋನ್ ಕೋಶಗಳು ಬರ್ತಾವ, ಮತ್ತು ಎಲ್ಲೋ ಸ್ಪಾಟ್ ಬರ್ತಾವೆ. ರಾಡ್ ಕೋಶ ಬರ್ತಾವ, ಕೋನ್ ಕೋಶ ಬರ್ತಾವ, ಎಲ್ಲೋ ಸ್ಪಾಟ್ ಬರ್ತದೆ. ಮತ್ತೇನಾಗತ್ತಪ್ಪ ಅಂತಂದ್ರೆ ಬ್ಲ್ಯಾಕ್ ಸ್ಪಾಟ್ ಬರ್ತದೆ. ಅಂದ್ರೆ ಅಂಧ ಪ್ರದೇಶ ಕೂಡ ಏನಾಗುತ್ತೆ ಈ ನಮ್ಮದಂತ ಒಂದು 3ನೇ ಪದರದಲ್ಲಿ ಬರ್ತಾವೆ. ಈ ರೀತಿ ಪದರಗಳವಲ್ಲ, ಈ ರೀತಿ ಪದರಗಳಲ್ಲಿ ಇವೆಲ್ಲ ಏನಂತ ಇವು ಅದ್ರ ಭಾಗಗಳು ಕೂಡ ಏನಂತ ಗೊತ್ತಾದವು. ಯಾವ ಪದರ ಬರ್ತಾವ ಅದರಲ್ಲಿರುವಂಥ ಭಾಗಗಳು ಗೊತ್ತಾದವು. ಈ ಎಲ್ಲ ಭಾಗಗಳೇನು ಮಾಡೋಣ ಸವಿವರವಾಗಿ, ಎಲ್ಲ ಭಾಗಗಳೇನು ಮಾಡೋಣ ಸವಿವರವಾಗಿ 360 ಡಿಗ್ರಿ ಆ್ಯಂಗಲಲ್ಲಿ ತಿಳ್ಕೊಂಡ್ರೆ ಏನಾಗುತ್ತೆ, ನಾವು ಮುಂದೆ ಬರುವಂಥ ಯಾವುದೇ ರೀತಿಯ ಪರೀಕ್ಷೆ ಇರಲಿ, ಯಾವುದೇ ರೀತಿ ಪರೀಕ್ಷೆ ಬಂದರೂ ಎಲ್ಲ ರೀತಿಯಿಂದ ಅವುಗಳಿಗೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ನಾವು ಏನು ಮಾಡೋಣ ಅದರದೊಂದು ಫಸ್ಟ್ ಭಾಗದ ಬಗ್ಗೆ ನೋಡೋದ್ರೆ, ಫಸ್ಟ್ ಭಾಗ ಯಾವುದಪ್ಪ ಅಂತಂದ್ರೆ ಅದು ಸ್ಕ್ಲೀರಾ. ಈ ಸ್ಕ್ಲೀರಾ ಅದಲ್ಲ, ಈ ಸ್ಕ್ಲೀರಾ ಅಂದ್ರೆ ಏನಪ್ಪ, ಈ ನಮ್ಮ ಕಣ್ಣದಲ್ಲ, ಈ ಕಣ್ಣಿನಲ್ಲಿರುವಂಥ ಈ ಬಿಳಿಯ ಭಾಗಕ್ಕೆ, ಈ ನಮ್ದೇನು ಕಣ್ಣದ, ಈ ಕಣ್ಣಲ್ಲಿರುವಂಥ ಒಂದು ಬಿಳಿಯ ಭಾಗಕ್ಕೆ ನಾವೇನು ಕರಿತೇವಪ್ಪ ಅಂದ್ರೆ ಈ ಸ್ಕ್ಲೀರಾ ಅಂತ ಕರಿತೇವೆ. ಈ ಬಿಳಿ ಭಾಗನೇ ಏನ್ರಿ ನಮ್ಗೆ
ಸ್ಕ್ಲೀರಾ. ಈ ಸ್ಕ್ಲೀರಾ ನಮಗೆ ಏನು ಮಾಡ್ತಪ್ಪ ಅಂದ್ರೆ ಕಣ್ಣಿಗೆ ರಕ್ಷಣೆ ನೀಡ್ತದ. ಈ ಸ್ಕ್ಲೀರಾದ ಮುಂದೆ ಮುಖ್ಯವಾದ ಕರ್ತವ್ಯ ಏನಪ್ಪ ಅಂತಂದ್ರೆ ನಮಗೆ ಕಾರ್ಯ ಏನಪ್ಪ ಅಂದ್ರೆ ಇದು ಏನು ಮಾಡ್ತದ, ನಮ್ಮ ಕಣ್ಣಿಗೆ ರಕ್ಷಣೆ ನೀಡ್ತದ. ಇದೇನಾಗುತ್ತಾ, ಒಂದು ಸ್ಕ್ಲೀರಾ ಆಯಿತು. ಈ ಸ್ಕ್ಲೀರಾದಲ್ಲಿ ಇನ್ನೂ 2 ಭಾಗಗಳು ಬರ್ತಾವ ಅಂತ ಹೇಳ್ದಲ್ಲ, ಅವು ಯಾವಪ್ಪ ಅಂದ್ರೆ ಒಂದು ಕಾರ್ನಿಯ. ಈ ಕಾರ್ನಿಯ ಏನಪ್ಪ ಅಂದ್ರೆ ಇಲ್ಲ ಹಿಂಗೆ ಮುಟ್ಕೋತೀವಿ ನೋಡ್ರಿ, ಈ ಮುಟ್ಕೊಂಡಾಗ ನಮಗೆ ಏನಿದು ಕಣ್ಣಿಗೆ ನಮಗೆ ಹತ್ತದಲ್ಲ, ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಕಾರ್ನಿಯ ಅಂತ ಕರಿತೀವಿ. ಇದಕ್ಕೆ ನಾವು ಕರಿತೇವೆ ಕಾರ್ನಿಯ ಅಂತ ಕರಿತೇವೆ. ಈ ಕಾರ್ನಿಯ ಏನಾಗಿರ್ತಪ್ಪ ಅಂದ್ರೆ ಒಂದು ಪಾರದರ್ಶಕ ಪದ ಆಗಿರ್ತದೆ. ಈ ಕಾರ್ನಿಯ ಏನಾಗಿರ್ತದೆ ಅಂದ್ರೆ ಪಾರದರ್ಶಕವಾದಂತ ಏನಾಗಿರ್ತದೆ ಒಂದು ಪದರ ಆಗಿರ್ತದೆ. ಈ ಕಾರ್ನಿಯ ನಮ್ಗೆ ಯಾವ ರೀತಿ ಕೆಲಸ ಮಾಡ್ತಪ್ಪ ಅಂದ್ರೆ ಇದು ಒಂದು ಪೀನ ಮೆಸರದಂತೆ ಏನು ಮಾಡ್ತದ, ಇದು ಕಾರ್ನಿಯ ಏನು ಮಾಡ್ತಾ ಕೆಲಸ ಮಾಡ್ತಾ. ಈ ಪೀನ ಮೆಸರದಂತೆ ಹೆಂಗೆ ಕೆಲಸ ಮಾಡ್ತಪ್ಪ ಅಂದ್ರೆ ಈ ಕಾರ್ನಿಯ ಹೊರಗಡೆ ಇರುವಂಥ ಬೆಳಕು, ಈ ಬೆಳಕನ್ನು ಏನು ಮಾಡ್ತದೆ ನಮ್ಮ ಕಣ್ಣಿನ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವುದಪ್ಪ ಅಂತಂದ್ರೆ ಇದು ಈ ಕಾರ್ನಿಯ ಭಾಗ ಆಗಿದೆ. ಈಗ ಈ ಕಾರ್ನಿಯ ಭಾಗದ ಮೋಸ್ಟ್ ಯೂಸ್ ಏನಪ್ಪ ಅಂತಂದ್ರೆ ಈ ಕಾರ್ನಿಯ ಭಾಗವನ್ನು ಈಗ ನಾವೇನು ಮಾಡ್ತೇವೆ, ಎಲ್ಲರೂ ಏನು ಮಾಡ್ತಾರೆ ಕಣ್ಣದಾನ ಮಾಡ್ಯಾರ ಅಂತ ಹೇಳಿದ್ರೆ, ಕಣ್ಣದಾನ ಮಾಡಿದಾಗ ನಾವು ಯಾವ ಭಾಗವನ್ನು ಕೊಡ್ತಾರಪ್ಪ ಅವ್ರು ಕಣ್ಣಿನ ದಾನದಲ್ಲಿ ಏನಪ್ಪ ಅಂದ್ರೆ ಇದೇ ಒಂದು ಕಾರ್ನಿಯ ಭಾಗವನ್ನು ಏನು ಮಾಡ್ತಾರೆ, ಈ ಕಣ್ಣಿನ ದಾನದಲ್ಲಿ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅದನ್ನ ಕಸಿಗೆ ಏನು ಮಾಡ್ತಾರೆ ಈ ಕಾರ್ನಿಯ ಭಾಗ ಬಳಸ್ತಾರೆ. ಇನ್ನು ನಾವು ನೆಕ್ಸ್ಟ್ ಬರೋದಾದ್ರೆ ಯಾವುದಪ್ಪ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಒಂದು ಭಾಗಗಳು ನೋಡಿದ್ರೆ ಏನಂತೂ ಫಸ್ಟ್ ಲೇಯರ್ ಇರ್ತಲ್ಲ, ಈ ಫಸ್ಟ್ ಲೇಯರ್ದಾಗ ಏನು ಮಾಡಿದೇವೆ, ಈ 2 ಭಾಗಗಳ ಬಗ್ಗೆ ಅಧ್ಯಯನ ಮಾಡಿದೆ. ಇನ್ನೊಂದು ಏನಾಯ್ತು ಆಲ್ರೆಡಿ ನಿಮ್ಗೆ ಕಂಜಕ್ಟಿವ್ ಅಂತ ಹೇಳಿ, ಕಂಜಕ್ಟಿವ್ ಏನು ಮಾಡ್ತಪ್ಪ ಅಂದ್ರೆ ಈಗ ಕಂಜಕ್ಟಿವ್ ಅಂತ ಮುಂದೆ ಒಂದು ಪದರ ಬರ್ತದೆ. ಈ ಪದರ ಏನು ಮಾಡ್ತಪ್ಪ ಅಂತಂದ್ರೆ ಈಗ ಕಾರ್ನಿಯ ಭಾಗಕ್ಕೆ ಏನು ಮಾಡ್ತಾರೆ, ರಕ್ಷಣೆ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಇದಂತೂ ಫಸ್ಟ್ ಪದರದ ಆಯ್ತು. ಇನ್ನು ನಾವು 2ನೇ ಪದರಕ್ಕೆ ಎಂಟ್ರಿ ಕೊಡ್ತೇವೆ. 2ನೇ ಪದರಕ್ಕೆ ಎಂಟ್ರಿ ಕೊಡ್ತೇವಲ್ಲ, ಈ 2ನೇ ಪದರದಲ್ಲಿರುವಂತಹ ಒಂದು ಭಾಗಗಳು ನೋಡಿದ್ರೆ ಈ 2ನೇ ಪದರ ಕೊರೆಡ್ ಅದಲ್ಲ, ಈ ಕೊರೆಡ್ನಲ್ಲಿ ಬರುವಂಥ ಭಾಗಗಳ ಬಗ್ಗೆ ಏನು ಮಾಡೋಣ, ಈಗ ಏನು ಮಾಡೋಣ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. 2ನೇ ಪದರದಾಗ ನಾವು ಫಸ್ಟ್ ಭಾಗ ನೋಡಿದ್ರ 2ನೇ ಪದರದಾಗ ಏನಾಗುತ್ತೆ, ಈ ಐರಿಸ್ ಅಂತ ಬರ್ತದೆ. ಈ ಐರಿಸ್ ಅಂದ್ರೆ ಏನಿಲ್ಲಪ್ಪ, ಇದು ಯಾವುದೇ ಈಗ ನಾವು ನಮ್ಮ ಕಣ್ಣು ನೋಡಿದೆ ಅಂತ ತಿಳ್ಕೊರಿ. ಕೆಲವೊಬ್ರು ಕಣ್ಣು ಇರ್ತದೆ ನೀಲಿ ಆಗಿರ್ತದೆ, ಕೆಲವೊಬ್ರು ಕಣ್ಣು ಇರ್ತದೆ ಬ್ರೌನ್ ಇರ್ತದೆ ಅಂತ ಕಂದು ಬಣ್ಣದ ಇರ್ತದೆ, ಕೆಲವೊಬ್ರು ಕಣ್ಣು ಇರ್ತದೆ ಈ ಬ್ಲ್ಯಾಕ್ ಇರ್ತದೆ. ಇದು ಏನು ಈ ರೀತಿ ಕಲರ್ ಪಾರ್ಟ್ ಇರ್ತದಲ್ಲ, ಈ ಕಲರ್ ಪಾರ್ಟಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಐರಿಸ್ ಅಂತ ಕರಿತೀವಿ. ಇದೆಲ್ಲ ಕಲರ್ ಪಾರ್ಟ್ ಅದಲ್ರಿ, ಈ ಕಲರ್ ಪಾರ್ಟಿಗೆ ನಾವೇನು ಕರಿತೀವಿ ರೀ ಐರಿಸ್ ಅಂತ ಕರಿತೇವೆ. ಈ ಐರಿಸ್ ಏನು ಮಾಡ್ತಪ್ಪ ಅಂತಂದ್ರೆ ನಮ್ಮ ಕಣ್ಣಿಗೆ ಎಷ್ಟು ಬೆಳಕು ಹೋಗ್ಬೇಕು ಅಂಬುದನ್ನು ನಿಯಂತ್ರಣ ಯಾವ್ದು ಮಾಡ್ತಪ್ಪ ಅಂತಂದ್ರೆ ಇದು ಐರಿಸ್ ಮಾಡ್ತದೆ. ಇನ್ನು ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂತಂದ್ರೆ ನಮಗೆ ಇನ್ನೊಂದು ಪಾಪೆ ಅಥವಾ ಪ್ಯೂಪಿಲ್ ಬರ್ತದೆ. ಈ ಪ್ಯೂಪಿಲ್ ಅಂದ್ರೆ ಏನಿಲ್ಲ, ನಮ್ಮ ಕಣ್ಣಿನ ನಾವು ಒಂದು ಕರೆಕ್ಟ್ ನೋಡಿದಾಗ ಏನಾಗುತ್ತೆ, ಒಂದು ಬ್ಲ್ಯಾಕ್ ಸ್ಪಾಟ್ ಅಂತ ಕಾಣ್ತದೆ, ಬ್ಲ್ಯಾಕ್ ಸ್ಪಾಟ್ ಅಥವಾ ವೈಟ್ ಸ್ಪಾಟ್ ಅಂತ ಕಾಣ್ತದೆ. ಈ ಬ್ಲ್ಯಾಕ್ ಸ್ಪಾಟ್ ಈ ರೀತಿ ಏನದಲ್ಲ, ಈ ಬ್ಲ್ಯಾಕ್ ಸ್ಪಾಟಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಪ್ಯೂಪಿಲ್ ಅಥವಾ ಏನು ಕರಿತೇವೆ ಪಾಪೆ ಅಂತ ಕರಿತೇವೆ. ಇದನ್ನಾಗ್ತಾ ಈ ಐರಿಸ್ ಸೆಂಟರ್ದಾಗ ಏನಿರ್ತದೆ ಈ ಪ್ಯೂಪಿಲ್ ಅಥವಾ ಪಾಪೆ ಇರ್ತದೆ. ಇದು ಐರಿಸ್ ಅಂತ ನಿಮ್ಗೆ ಗೊತ್ತೈತಲ್ಲ. ಇದು ಏನು ನಾವು ಇಲ್ಲಿ ಗಿಳಿ ಹಸಿರು ಕಲರ್ ಮಾಡಿದ್ದೇವಲ್ಲ, ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಐರಿಸ್ ಅಂತ ಕರಿತೇವೆ. ಇದೇನಾಯ್ತು ಐರಿಸ್ ಆಯಿತು. ಈ ಐರಿಸ್ಲಿನ ಏನು ಸೆಂಟರ್ನಾಗ ಅದಲ್ಲ, ಇದೇನಾಯ್ತು ಪ್ಯೂಪಿಲ್ ಆಯಿತು, ಪಾಪೆ ಆಯಿತು. ಇದು ಏನು ಮಾಡ್ತದ, ಬೆಳಕನ್ನು ನಿಯಂತ್ರಿಸುವ ಕೆಲಸ ಮಾಡ್ತಾರೆ. ಐರಿಸ್ ಬೆಳಕು ನಿಯಂತ್ರಿಸುವ ಕೆಲಸ ಮಾಡ್ತಾರ. ಈ ಪಾಪೆ ಏನು ಮಾಡ್ತದಪ್ಪ, ಪಾಪೆ ಮಾಡುವಂಥ ಕಾರ್ಯ ಏನಪ್ಪ ಅಂದ್ರೆ ಇದು ಹೆಚ್ಚು ಬೆಳಕಿದ್ದಾಗ ಏನಂತ ಪ್ಯೂಪಿಲನ್ನು ಸಂಕುಚಿತಗೊಳ್ತದೆ. ಅಂದ್ರೆ ಏನಂತ ನಾವು ಹೆಚ್ಚು ಬೆಳಕು ಕೊಳತ್ತ ಅಂತ ತಿಳ್ಕೊ, ಹೆಚ್ಚು ಬೆಳಕು ಬಂದಂಗೆ ಅಂತ ಪ್ಯೂಪಿಲ್ ಅಂತ ಸಣ್ಣದಾಗಿ ಏನು ಮಾಡ್ತದೆ, ನಮ್ಮ ಕಣ್ಣಿನ ಒಳಗೆ ಎಷ್ಟು ಬೆಳಕು ಬೇಕು ಅಷ್ಟೇ ಬೆಳಕು ಹೋಗ್ಲಕ್ಕೆ ಏನು ಮಾಡ್ತದೆ ಈ ಪಾಪೆ ಏನು ಮಾಡ್ತದೆ ಸಹಾಯ ಮಾಡ್ತದೆ. ಅದೇ ರೀತಿ ಏನಂತ ಬೆಳಕಿನ ಪ್ರಮಾಣ ಕಡಿಮೆ ಇತ್ತು, ಲೈಟ್ ಏನಾಗುತ್ತೆ ಡಿಮ್ ಲೈಟ್ ಇತ್ತು ಅಂತ ತಿಳ್ಕೊ. ಡಿಮ್ ಲೈಟ್ ಇದ್ದಾಗ ಏನಂತ ಪ್ಯೂಪಿಲ್ ಅಂತ ಪ್ಯೂಪಿಲ್ ದೊಡ್ಡದಾಗಿ ಏನಾಗುತ್ತೆ ಕಣ್ಣಿಗೆ ಎಷ್ಟು ಬೆಳಕು ಬೇಕು ಅಷ್ಟು ಬೆಳಕು ಏನಾಗುತ್ತೆ ಕಳಿಸ್ಲ ಕೂಡ ಏನಾಗುತ್ತೆ ಈ ಪ್ಯೂಪಿಲ್ ಏನಾಗುತ್ತೆ ಸಹಾಯ ಮಾಡ್ತಾ ಅಂತ ಹೇಳಿದೆವು. ಇನ್ನು ನೆಕ್ಸ್ಟ್ ಈ ಮಧ್ಯದ ಪದದ ಕೊರೆಡ್ನಾಗ ಬರುವಂಥ ಇನ್ನೂ ಭಾಗಗಳು ನೋಡಿದ್ರೆ ಇನ್ನೊಂದು ಭಾಗ ಯಾವ್ದು ಬರ್ತಾ ಅಂತ ಹೇಳಿದ್ರೆ ಈ ಲೆನ್ಸ್ ಬರ್ತಾ ಅಂತ ಹೇಳ್ದ, ಲೆನ್ಸ್ ಅಥವಾ ಮೊಸರ ಬರ್ತಾ ಅಂತ ಹೇಳ್ದ. ಅದೇ ರೀತಿ ಏನಾಗುತ್ತೆ ಈ ಸಿಲಿಯರಿ ಸ್ನಾಯುಗಳು ಕೂಡ ಬರ್ತಾವ ಅಂತ ಹೇಳ್ದ. ಈ ಫಸ್ಟಿಗೆ ಏನಾಗದ ಈ ಲೆನ್ಸ್ ಬಗ್ಗೆ ನೋಡಿದ್ರೆ ಲೆನ್ಸ್ ಏನಪ್ಪ, ಲೆನ್ಸ್ ಅಂದ್ರೆ ಈ ಕಣ್ಣಿನಲ್ಲಿರುವಂಥ ಲೆನ್ಸ್ ಯಾವುದಪ್ಪ ಅಂದ್ರೆ ಈ ದ್ವೀಪಿನ ಮೊಸರ. ಕಣ್ಣಿನಲ್ಲಿರುವಂಥ ಲೆನ್ಸ್ ಯಾವ್ದ್ರಿ ಈ ದ್ವೀಪಿನ ಮೊಸರ. ಈ ದ್ವೀಪಿನ ಮೊಸರ ಅಂತ ನಾವು ಹೆಂಗೆ ಹೇಳ್ಬೋದಪ್ಪ ಅಂದ್ರೆ ಈ ಕಡೆ ಒಂದು ಉಬ್ಬಿದ ಭಾಗ ಅದ ರೀ, ಈ ಕಡೆ ಒಂದು ಉಬ್ಬಿದ ಭಾಗ ಇರೋದು. ಉಬ್ಬಿದ ಭಾಗ ಇರುವಂಥ ಒಂದು ಲೆನ್ಸ್ಗಳು ಏನಂತ ಮೊಸರಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಪೀನ ಮೊಸರ ಅಂತ ಕರಿತೇವಲ್ಲ. ಈ ಕಡೆ ಒಂದು ಉಬ್ಬಿದ ಭಾಗ ಅದ, ಈ ಕಡೆ ಒಂದು ಉಬ್ಬಿದ ಭಾಗ ಅದ. ಇದಕ್ಕೆ ಏನಂತ ಕರಿಬೋದು ನಾವು ದ್ವೀಪನ ಮೊಸರ ಅಂತ ಹೇಳೋದು. ಇದಕ್ಕೆ ಡೈರೆಕ್ಟಾಗಿ ಎಷ್ಟು ಸಲ ಕ್ವಶನ್ ಆಗಿದೆ. ಹಂಗಿದ್ರೆ ಕಣ್ಣಿನಲ್ಲಿರುವಂಥ ಮೊಸರ ಯಾವ ರೀತಿಯ ಮೊಸರ ಆಗಿದೆ, ಇದೇನು ಪೀನ ಮೊಸರ ಅದನೋ ದ್ವೀಪಿನ ಮೊಸರ ಅದನೋ ನಿಮ್ನ ಮೊಸರ ಅದ ದ್ವಿನಿಮ್ನ ಮೊಸರ ಅದ ಅಂತ ಕೇಳ್ಯಾರ. ಹಂಗಿದ್ಮಾಗ ನಮ್ಮ ಕಣ್ಣಿನಲ್ಲಿರುವಂಥ ಮೊಸರ ಯಾವ್ದು ರೀ ದ್ವೀಪಿನ ಮೊಸರ. ಈ ಕಣ್ಣಿನಲ್ಲಿರುವಂಥ ಮೊಸರ ಯಾವುದು ಈ ದ್ವೀಪಿನ ಮೊಸರ. ಈ ಮೊಸರವನ್ನು ಏನು ಹಿಡಿದಿಟ್ಕೊಂಡದಲ್ಲ, ಈ ಮೊಸರ ಹೆಂಗೆ ನಿಂತದಲ್ಲ, ಈ ನಿಂದ್ರಲಕ್ಕೆ ಏನು ಮಾಡೋದು ಕೆಲವು ನರಗಳು ಹೆಲ್ಪ್ ಮಾಡೋ. ಈ ನಿಂತದಲ್ಲ ಈ ನಿಂದ್ರಲಕ್ಕೆ ಕೆಲವು ನರಗಳು ಹೆಲ್ಪ್ ಮಾಡೋ. ಈ ನರ್ಸ್ಗಳಿಗೆ ನಾವೇನು ಕರಿತೇವಪ್ಪ ಅಂದ್ರೆ ಸಿಲಿಯರಿ ಸ್ನಾಯುಗಳು. ಈ ನರಗಳಿಗೆ ನಾವೇನು ಕರಿತೇವೆ ರೀ ಸಿಲಿಯರಿ ಸ್ನಾಯುಗಳು ಅಂತ ಕರಿತೇವೆ. ಇದು ಮೊಸರ ಎಲ್ಲಿರ್ತಪ್ಪ ಅಂದ್ರೆ ಇಲ್ಲಿ ನಾವು ಪಾಪೆ ಅಂತ ಹೇಳ್ದಲ್ಲ, ಪಾಪೆ ಅಂದ್ರೆ ಈ ರೌಂಡ್ ಇರೋದು ಒಂದು ಐರಿಸ್ನ ಮಧ್ಯಭಾಗದಲ್ಲಿ ಇರುವಂಥ ಒಂದು ಬ್ಲ್ಯಾಕ್ ಸ್ಪಾಟ್ ಅಥವಾ ರಂಧ್ರದ ರೀತಿ ಇರುತ್ತೆ ಅಂತ ಹೇಳಿ. ಅದ್ರ ಎಕ್ಸಾಕ್ಟ್ ಹಿಂದ್ಗಡೆ ಏನಾಗಿರ್ತದಪ್ಪ ನಮಗೆ ಅಂತ ಈ ಲೆನ್ಸ್ ಇರುತ್ತೆ ಅಂತ ಗೊತ್ತಾಯ್ತು. ಈ ಲೆನ್ಸ್ ಯಾವುದು ಕಾನ್ವೆಕ್ಸ್ ಲೆನ್ಸ್. ಹೆಂಗ ದ್ವೀಪಿನ ಮೊಸರ ಅಂತ ಗೊತ್ತಾಯ್ತು. ಇನ್ನು ಇವುಗಳನ್ನು
ಕಾರ್ಯಗಳನ್ನು ನೋಡಿದ್ರ ಈ ಇದಕ್ಕಿದು ಅಟ್ಯಾಚ್ ಆಗಿರಲ್ಲ, ಎರಡು ಏನು ಮಾಡ್ತಾ ಸೇಮ್ ಕಾರ್ಯ ಮಾಡ್ತಾ. ಈ ಕಾರ್ಯಗಳು ಯಾವ ರೀತಿಯಾಗಿ ಹೆಲ್ಪ್ ಆಗ್ತದೆ ಅಂತ ನೋಡೋಣ. ಫಸ್ಟಿಗೆ ಏನಂತ ನಾವು ಏನು ಮಾಡ್ತಾ, ಯಾವುದೇ ಒಂದು ಸಮೀಪದ ವಸ್ತು ನೋಡ್ಲಿತ್ತು ಅಂತ ತಿಳ್ಕೊರಿ. ನಾವು ಈಗ ಸಪೋಸ್ ಯಾವುದೇ ಒಂದು ಸಮೀಪದ ವಸ್ತು ನೋಡ್ಲಿತ್ತು ಅಂತ ತಿಳ್ಕೊರಿ. ಸಮೀಪದ ವಸ್ತುಗಳು ನೋಡೋದೇನಂತ ಸ್ನಾಯುಗಳು ಏನಂತ ಸಂಕುಚಿತಗೊಳ್ತಾವೆ. ಸ್ನಾಯುಗಳು ಸಂಕುಚಿತಗೊಂಡ ಏನಂತ ಮೊಸರು ದಪ್ಪ ಆಗ್ತದೆ. ಇವು ಸ್ನಾಯುಗಳೆಲ್ಲ ಸಮೀಪದ ವಸ್ತು ನೋಡ್ಲಿತ್ತು ಅಂದ್ರೆ ಈ ಸ್ನಾಯುಗಳು ಏನಂತ ಸಂಕುಚಿತಗೊಳ್ತಾವೆ. ಸಂಕುಚಿತಗೊಂಡ ಏನಾಗುತ್ತೆ ಮೊಸರು ಏನಂತ ಹಿಂಗಿದ್ದ ಮೊಸರು ಏನಾಗುತ್ತೆ ಹಿಂಗೆ ದಪ್ಪ ಆಗ್ತದೆ. ಹಿಂಗೆ ಆಟೋಮೆಟಿಕ್ ಹಿಂಗಿದ್ದಿದೆ ಇದು ಒಂದು ನಮ್ಮ ಮೊಸರು ಅಂತ ತಿಳ್ಕೊರಿ. ಈ ಸ್ನಾಯುಗಳು ಮ್ಯಾಗವ. ಈ ಸ್ನಾಯುಗಳು ಮ್ಯಾಗಿದ್ದಂಗೆ ಏನಾಗುತ್ತೆ ಇವು ಸ್ನಾಯುಗಳು ಅಂತ ಸಂಕುಚಿತಗೊಳ್ತಾವೆ. ಸ್ನಾಯುಗಳು ಸಂಕುಚಿತಗೊಂಡಾಗ ಏನಂತ ಮೊಸರು ಏನಂತ ಹಿಂಗೆ ದಪ್ಪ ಆಗ್ತದೆ. ಮೊಸರು ಏನಂತ ದಪ್ಪ ಆಗ್ತದೆ. ದಪ್ಪ ಆಗೋದ್ರಿಂದ ಏನಾಗುತ್ತಪ್ಪ ನಮಗೆ ಏನಂತ ವಸ್ತುಗಳು ನೋಡ್ಲಿಕ್ಕೆ ಸಹಾಯ ಆತ ಅಂತ ಹೇಳ್ತು. ಇದು ಯಾವಾಗ ಹತ್ತಿರದ ವಸ್ತುಗಳು ನೋಡ್ಬೋದು. ಅದೇನಾಗುತ್ತೆ ದೂರದ ವಸ್ತುಗಳು ನೋಡುತ್ತೆ ಅಂತ ತಿಳ್ಕೊರಿ. ದೂರದ ವಸ್ತುಗಳು ನೋಡ್ಬೋದು ಏನಾಗುತ್ತೆ ಸ್ನಾಯುಗಳು ಏನಾಗುತ್ತೆ ಸಡಿಲಗೊಳ್ತಾವೆ. ಸ್ನಾಯುಗಳು ಸಡಿಲಗೊಂಡಾಗ ಏನಾಗುತ್ತೆ ನಮ್ಮ ಮೊಸರು ಏನಂತ ಈ ಥರ ಆಡಲಾಗ್ತದೆ. ಮೊಸರು ಏನಾಗುತ್ತೆ ಅಡಲಾಗ್ತದೆ. ಮೊಸರು ಅಡಲಾಗಿ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ನಮ್ಗೆ ಏನಂತ ವಸ್ತುಗಳು ನೋಡಕ್ಕೆ ಏನಾಗುತ್ತೆ ಸಹಾಯ ಆಗ್ತಾವೆ. ಸ್ನಾಯುಗಳು ಏನಾಗುತ್ತಾವ ಅಥವಾ ಈ ಸಿಲಿಯರಿ ಮಸಲ್ಸ್ ಏನಾಗುತ್ತಾ ಇವು ಸಡ್ಲಗೊಳ್ತಾವೆ. ಸಡ್ಲಗಳು ಏನಾಗುತ್ತೆ ಮೊಸರು ಏನಾಗುತ್ತೆ ಹಿಂಗೆ ಸ್ವಲ್ಪ ಮೊಸರು ಏನಾಗುತ್ತೆ ತೆಳುವ ರೀತಿಯಾಗಿ ಇರ್ಲಕ್ಕೆ ಏನಾಗುತ್ತೆ ಈ ಮೊಸರು ತೆಳುವಾಗಿ ಏನಾಗುತ್ತೆ ನಮಗೆ ವಸ್ತುಗಳು ನೋಡ್ಲಿಕ್ಕೆ ಏನಾಗುತ್ತೆ ಈ ಸಿಲಿಯರಿ ಮಸಲ್ಗಳು ಸಹಾಯಕ ಆಗ್ತಾವ ಅಂತ ಹೇಳ್ಬೋದು. ಇದಕ್ಕೆ ಏನು ಮಾಡಿದೆ ಲೆನ್ಸ್ ಮತ್ತು ಸಿಲಿಯರಿ ಮಸಲ್ಗಳ ಬಗ್ಗೆ ತಿಳ್ಕೊಂಡೆವು. ಅದೇ ರೀತಿ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಇದು ಏನಾಗುತ್ತೆ ಇಲ್ಲಿ ಪಾಪೆ ಅದನ ಸಪೋಸ್ ವೇಟ್ ಮಾಡ್ರಿ. ಇಲ್ಲೇನದ ಪಾಪೆ ಅದ. ಈ ಪಾಪೆ ಮತ್ತು ಈ ಲೆನ್ಸ್ ಇಲ್ಲದಲ್ಲ, ಈ ಪಾಪೆ ಮತ್ತು ಲೆನ್ಸ್ ನಡ್ಬೇಕು ಏನಾಗುತ್ತೆ ಒಂದು ಏನಂತ ಸೊಲ್ಯೂಷನ್ ಅಥವಾ ಏನಂತ ಒಂದು ದ್ರವ ರೂಪದ ವಸ್ತು ಬರ್ತದೆ. ಈ ಪಾಪೆ ಮತ್ತು ಲೆನ್ಸ್ ನಡ್ಬೇಕು ಒಂದು ದ್ರವ ರೂಪದ ವಸ್ತು ಬರ್ತದೆ. ಇದಕ್ಕೆ ನಾವೇನೇನು ಕರಿತೀವಪ್ಪ ಅಂತಂದ್ರೆ ಏನು ಕರಿತೀವಿ ಆಕ್ವೇಸ್ ಸೊಲ್ಯೂಷನ್ ಅಥವಾ ಏನು ಕರಿತೀವಿ ಜಲರಸ ಧಾತು ಅಂತ ಕರಿತೀವಿ. ಪಾಪೆ ಮತ್ತು ಲೆನ್ಸ್ ಇವು ಎರಡು ನಡ್ಬರ್ಕ್ ಬರುವಂಥ ಒಂದು ಲಿಕ್ವಿಡ್ಗೆ ನಾವೇನು ಕರಿತೀವಿ ಜಲರಸ ಧಾತು ಅಥವಾ ಆಕ್ವೇಸ್ ಸೊಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಏನದ ಲೆನ್ಸ್ ಅದನ. ಈ ಲೆನ್ಸ್ ಇಲ್ಲಿ ಕಣ್ಣು ಹಿಂಗೆ ಮುಂದಕ್ಕೆ ಬಂದು ಇಲ್ಲಿ ಬರ್ತದೆ ನಮ್ಗೆ ರೆಟಿನ ಬರ್ತದೆ. ಇಲ್ಲಿ ಲೆನ್ಸ್ ಇಲ್ಲಿ ರೆಟಿನ ಇವೆರಡು ನಡ್ಬರ್ಕ ಏನಾಗುತ್ತೆ ಒಂದು ಏನು ಗೊತ್ತಾ ಲಿಕ್ವಿಡ್ ಬರ್ತದೆ. ಈ ಲಿಕ್ವಿಡ್ ಬರ್ತದಲ್ಲ ಈ ಲಿಕ್ವಿಡ್ಗೆ ನಾವು ಏನೇನು ಕರಿತೀವಪ್ಪ ಅಂದ್ರೆ ಕಾಚುಕ ರಸಧಾತು. ಈ ಲಿಕ್ವಿಡ್ಗೆ ಏನು ಕರಿತೀವಿ ನಾವು ಕಾಚುಕ ರಸಧಾತು ಅಥವಾ ಏನು ಕರಿತೀವಿ ವಿಟ್ರಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಕಾಚುಕ ರಸಧಾತು ಅಥವಾ ವಿಟ್ರಿಯಸ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಈ ವಿಟ್ರಿಯಸ್ ಸೊಲ್ಯೂಷನ್ ಯಾವ್ಯಾವ ಮಾಡ್ಬೇಕು ಬರ್ತದೆ ರೀ ಒಂದು ಲೆನ್ಸ್ ಮತ್ತು ರೆಟಿನ ನಡ್ಬರ್ಕ್ ಬರ್ತದ. ಅದೇ ರೀತಿ ಈ ಆಕ್ವೇಸ್ ಸೊಲ್ಯೂಷನ್ ಅಥವಾ ಜಲರಸ ಧಾತು ಯಾವ್ದಕ್ಕೆ ಬರ್ತದ ಪಾಪೆ ಮತ್ತು ಲೆನ್ಸ್ ನಡ್ಬರ್ಕ್ ಬರೋದು ಯಾವ್ದಪ್ಪ ಅಂದ್ರೆ ಆಕ್ವೇಸ್ ಸೊಲ್ಯೂಷನ್ ಅಥವಾ ಜಲರಸ ಧಾತು. ಇವುಗಳ ಬಗ್ಗೆ ಕೂಡ ಈ ಆಕ್ವೇಸ್ ಸೊಲ್ಯೂಷನ್ ಕೆಲಸ ಏನು, ಈ ವಿಟ್ರಿಯಸ್ ಸೊಲ್ಯೂಷನ್ ಕೆಲಸ ಏನು, ಇವುಗಳ ಕೂಡ ಬಗ್ಗೆ ಏನು ಮಾಡೋಣ ಈ ನೆಕ್ಸ್ಟ್ ಸ್ಲೈಡ್ ಅಧ್ಯಯನ ಮಾಡೋಣ. ಹಾಗಿದ್ಮ್ಯಾಗ ಈ ಫಸ್ಟಿಗೆ ಈ ಜಲರಸದ ಅಥವಾ ಆಕ್ವೇಸ್ ಸೊಲ್ಯೂಷನ್ ನಾವು ಎಲ್ಲೆಲ್ಲಿ ಕಾಣ್ತೇವೆ ಅಂತ ಹೇಳಿದೇವೆ. ಒಂದು ಕಾರ್ನಿ ಅಥವಾ ಪಾಪೆ ಹಿಂದೆ ಮತ್ತು ಮೊಸರು ನಡ್ಬರ್ಕ್ ಅಥವಾ ಕಾಣ್ತೇವೆ ಅಂತ ಹೇಳಿದ್ವಿ. ಕಾರ್ನಿ ಅಥವಾ ಮೊಸರು ನಡುವ ಕಾರ್ನಿ ಅಥವಾ ಮೊಸರು ನಡುವರ್ಕ್ ಕಾಣ್ತದೆ ಅಂತ ಹೇಳ್ದೇವಿ. ಅದೇ ರೀತಿ ಈ ವಿಟ್ರಿಯಸ್ ಸೊಲ್ಯೂಷನ್ ನಾವು ಎಲ್ಲಿ ಕಾಣ್ತೇವೆ ಅಂತ ಹೇಳಿದೇವ್ರಿ ಒಂದು ಲೆನ್ಸ್ ಮತ್ತು ರೆಟಿನ ನಡುವರ್ಕ್ ಏನು ಮಾಡಿದೇವಿ ಈ ವಿಟ್ರಿಯಸ್ ಸೊಲ್ಯೂಷನ್ ಕಾಣ್ತೇವೆ ಅಂತ ಹೇಳಿದ್ವಿ. ಈ ಆಕ್ವೇಸ್ ಸೊಲ್ಯೂಷನ್ ಕೆಲಸ ಏನಪ್ಪ ಅಂದ್ರೆ ಇದು ಯಾವ ರೀತಿ ಅದ ಈ ಆಕ್ವೇಸ್ ಸೊಲ್ಯೂಷನ್ ಯಾವ ರೀತಿ ಅದಪ್ಪ ಅಂದ್ರೆ ಇದು ನೀರಿನಪ್ಪ ಅಂತ ಅದ. ಇದು ನೀರಿನಂತ ಪಾರದರ್ಶಕ ಅದ. ಈ ಆಕ್ವೇಸ್ ಸೊಲ್ಯೂಷನ್ ಹೆಂಗದಪ್ಪ ಅಂತಂದ್ರೆ ನಾವು ವಾಟರ್ ಹೆಂಗೆ ಪ್ಯೂರ್ ಮತ್ತು ಹಂಗೇನಂತ ಪ್ಯೂರ್ ಇರ್ತದಲ್ಲ ಅಂದ್ರೆ ಪಾರದರ್ಶಕ ಇರ್ತದೆ ಅಂದ್ರೆ ಒಂದ್ಲಿಂದ ಇನ್ನೊಂದು ಕಡೆ ಹೋಗಲ್ಲ ಹೆಂಗೆ ಈಸಿಲಿ ನಾವು ನೋಡ್ಬೋದಲ್ಲ ನೀರನ್ನ. ಅದೇ ರೀತಿ ಏನಂದಪ್ಪ ಅಂದ್ರೆ ಇದು ಆಕ್ವೇಸ್ ಸೊಲ್ಯೂಷನ್ ಆಗುತ್ತೆ ಒಂದು ಪಾರದರ್ಶಕವಾದ ಒಂದು ದ್ರವ ಅದ. ಅದೇ ಈ ವಿಟ್ರಿಯಸ್ ಸೊಲ್ಯೂಷನ್ ಅದಲ್ಲ, ಈ ವಿಟ್ರಿಯಸ್ ಸೊಲ್ಯೂಷನ್ ಏನದಪ್ಪ ಅಂತಂದ್ರೆ ಫುಲ್ ಲಿಕ್ವಿಡ್ ಟೈಪ್ ಇಲ್ಲ, ಇದೇನದ ಜಲಿ ಟೈಪ್ ಅದ. ಇದೇನಾಗ್ತದ ಜಲಿ ಟೈಪ್ ಅದ ಅಂತ ಹೇಳ್ಬೋದು. ಹಾಗಿದ್ಮ್ಯಾಗ ಈ ಆಕ್ವೇಸ್ ಸೊಲ್ಯೂಷನ್ ಕೆಲಸ ಏನಪ್ಪ ಅಂದ್ರೆ ಈಗ ನಮ್ಮ ಕಣ್ಣಿನಾಗ ಯಾವ ಬೆಳಕುಗಳು ಬರ್ತಾವಲ್ಲ ಈ ಕಣ್ಣಿನಾಗ ಬೆಳಕಿನ ಕಿರಣಗಳು ಬರ್ತಾವಲ್ಲ ಈ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಮೂಲಕ ಹಾದು ಹೋಗಕ್ಕೆ ಸಹಾಯ ಮಾಡಿದೆ ಯಾವುದಪ್ಪ ಅಂತಂದ್ರೆ ಇದು ಆಕ್ವೇಸ್ ಸೊಲ್ಯೂಷನ್. ಇನ್ನೇನಪ್ಪ ಅಂದ್ರೆ ಈ ಗಾಜಿನ ಈ ಕಾಚಕ ರಸದತ್ತಲ್ಲ ಈ ಕಾಚಕ ರಸದ ಕೆಲಸ ಏನಪ್ಪ ಅಂತಂದ್ರೆ ಈ ನಮ್ಮ ಕಣ್ಣು ಇರ್ತಲ್ಲ ಈ ಕಣ್ಣಿಗೆ ಏನು ಮಾಡ್ತದೆ ನಿರ್ದಿಷ್ಟವಾದ ಒಂದು ಆಕಾರ ನೀಡ್ತದೆ. ಕಣ್ಣಿಗೆ ಒಂದು ಆಕಾರ ನೀಡ್ತದ. ಆಕಾರ ನೀಡೋದು ಏನು ಮಾಡ್ತೀರಿ ರೆಟಿನಾಗೆ ರಕ್ಷಣೆ ಕೊಡ್ತದ. ಕಣ್ಣಿಗೆ ಆಕಾರ ನೀಡ್ತದ, ರೆಟಿನಾಗೆ ರಕ್ಷಣೆ ಕೊಡ್ತದೆ. ಅದೇ ರೀತಿ ಕಣ್ಣಿಗೆ ಬೇಕಾದಂಥ ಪೋಷಕಾಂಶವನ್ನು ಒದಗಿಸುವ ಕಾರ್ಯ ಕೂಡ ಯಾವ್ದು ಮಾಡ್ತಾರೆ ಈ ವಿಟ್ರಿಯಸ್ ಸೊಲ್ಯೂಷನ್ ಮಾಡ್ತಾ ಅಂತ ಹೇಳ್ಬೋದು. ಈಗ ನಾವು ಮಾಡಿದೇವಿ ಆಕ್ವೇಸ್ ಸೊಲ್ಯೂಷನ್ ಮತ್ತು ವಿಟ್ರಿಯಸ್ ಸೊಲ್ಯೂಷನ್ ಬಗ್ಗೆ ಏನು ಮಾಡಿದೇವಿ ಸಂಪೂರ್ಣವಾಗಿ ಸವಿವರವಾಗಿ ಅರ್ಥ ಮಾಡ್ಕೊಂಡೇವಿ. ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಒಂದು ನಿಮಿಷದ ಹಿಂದಕ್ಕೆ ಹೋಗಿ ಏನು ಮಾಡ್ರಿ ಮತ್ತೊಮ್ಮೆ ಏನು ಮಾಡ್ರಿ ಇದನ್ನು ನೋಡ್ರಿ ಅಂತ ಹೇಳ್ತಾ ಈ ನಮ್ಮ ಕಣ್ಣಿನ ಒಂದು ಮುಂದಿನ ಭಾಗಕ್ಕೆ ಮೂವ್ ಆಗೋದ್ರ. ಈ ಕಣ್ಣಿನ ಒಂದು ಮುಂದಿನ ಭಾಗ ಯಾವುದಪ್ಪ ಅಂತಂದ್ರೆ ರೆಟಿನಾ ಅಥವಾ ಅಕ್ಷಿ ಪಟಲ. ಕಣ್ಣಿನ ಒಂದು ನೆಕ್ಸ್ಟ್ ಪಾರ್ಟ್ ನೋಡೋದು ಯಾವುದಪ್ಪ ಅಂದ್ರೆ ಕಣ್ಣಿನ ಒಂದು ನೆಕ್ಸ್ಟ್ ಪಾರ್ಟ್ ಯಾವುದಪ್ಪ ಅಂದ್ರೆ ರೆಟಿನಾ ಅಥವಾ ಅಕ್ಷಿ ಪಟಲ. ಈ ರೆಟಿನಾ ಅಥವಾ ಅಕ್ಷಿ ಪಟಲದ ಕಾರ್ಯ ಏನು, ರೆಟಿನಾ ಅಥವಾ ಈ ಅಕ್ಷಿ ಪಟಲದ ಕಾರ್ಯ ಏನು ನೋಡೋದಪ್ಪ ಅಂತಂದ್ರೆ ಇದು ಫಸ್ಟ್ ಈ ಕಣ್ಣು ನಮ್ಮ ಕ್ವಶನ್ನೇ ಅದಕ್ಕೆ ಕೇಳಿರಲ್ಲ ನಾವು ನೋಡುವಂಥ ವಸ್ತು ಮಾನವನ ಕಣ್ಣಿನ ಯಾವ ಭಾಗದ ಮೇಲೆ ಬರ್ತದೆ, ಈ ಯಾವ ಭಾಗದ ಮೇಲೆ ಬರ್ತದೆ ಅಂಬೋದು ಯಾವುದಪ್ಪ ಅಂತಂದ್ರೆ ಇದು ನಮ್ಮ ಯಾವ ಭಾಗದಲ್ಲಿ ಬರ್ತಲ್ಲ ಅದೇನಪ್ಪ ಅಂದ್ರೆ ರೆಟಿನಾ ಅಥವಾ ಅಕ್ಷಿ ಪಟಲ. ಇದೇನಾಗ್ತದೆ ಮಾನವನ ಕಣ್ಣಿನ ಹಿಂಭಾಗದಲ್ಲಿ ಇರ್ತದೆ. ಇದೇನಾಗ್ತದೆ ಈ ಜಾಗದಲ್ಲಿ ಇರ್ತದೆ. ಈ ಹಿಂಭಾಗದಲ್ಲಿ ಇದ್ದ ಸಲಕ್ಕೆ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ನಮಗೆ ವಸ್ತುಗಳನ್ನು ಈ ಭಾಗದಲ್ಲಿ ಬೀಳಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಹಾಗಿದ್ಮ್ಯಾಗ ಈ ರೆಟಿನಾದ ಭಾಗದ ಮೇಲೆ ವಸ್ತುಗಳು ಯಾವ ರೀತಿಯಾಗಿ ಬರ್ತಾವ, ರೆಟಿನಾದ ಭಾಗದ ಮೇಲೆ ಏನಂತ ವಸ್ತುಗಳು ಯಾವ ರೀತಿ ಬರ್ತಾವ, ಈ ವಸ್ತುಗಳು ಏನಾಗುತ್ತೆ ನಮ್ಗೆ
ನೈಜವಾಗಿರ್ತಾವ ಮತ್ತು ತಲೆ ಕೆಳಗಾಗಿರ್ತಾವ, ನೈಜ ಆಗಿರ್ತಾವ ಮತ್ತು ತಲೆ ಕೆಳಗಾಗಿರ್ತಾವ. ಅಂದ್ರೆ ರಿಯಲ್ ಆಗಿರ್ತಾವ ಮತ್ತು ಇನ್ವರ್ಟೆಡ್ ಇಮೇಜ್. ಇವು ರಿಯಲ್ ಮತ್ತು ಇನ್ವರ್ಟೆಡ್ ಇಮೇಜ್ ಆಗಿರ್ತಾವೆ. ಈ ರೆಟಿನಾ ಮೇಲೆ ಬೀಳುವಂಥ ಒಂದು ಚಿತ್ರ ಯಾವ ರೀತಿಯಾಗಿರ್ತದೆ, ನೈಜ ಮತ್ತು ತಲೆ ಕೆಳಗಾದ ಚಿತ್ರವನ್ನು ಏನು ಮಾಡ್ಬೋದು ನಾವಿಲ್ಲಿ ನೋಡ್ಬೋದು ಆಗ್ಯದ. ಹಾಗಿದ್ಮ್ಯಾಗ ನಮ್ಗೆ ಕಣ್ಣಿನ ಯಾವುದೇ ಭಾಗದಾಗ ಇಲ್ರಿ, ಕಣ್ಣಿನ ಯಾವುದೇ ಭಾಗದ ಮೇಲೆ ನಮ್ಮ ಒಂದು ವಸ್ತು ನೋಡಿದಾಗ ಅದು ನಮಗೆ ಗೊತ್ತಾಗಲ್ಲ. ಬಟ್ ಈ ರೆಟಿನದ ಮೇಲೆ ಬಿದ್ದಾಗೆ ಮಾತ್ರ ಅದು ನಮಗೆ ಚಿತ್ರ ಯಾಕೆ ಮೂಡ್ತದ, ಚಿತ್ರ ಯಾಕೆ ಮೂಡ್ತಪ್ಪ ಅಂದ್ರೆ ಈ ರೆಟಿನಾದಲ್ಲಿ ಏನಿರ್ತಾವಪ್ಪ ಅಂದ್ರೆ ಫೋಟೋ ರಿಸೆಪ್ಟರ್ಸ್ ಅಂತ ಇರ್ತಾವೆ. ಫೋಟೋ ರಿಸೆಪ್ಟರ್ಸ್ ಅಥವಾ ದೃಷ್ಟಿಗ್ರಾಹಕಗಳು ಅಥವಾ ಈ ಫೋಟೋ ರಿಸೆಪ್ಟರ್ಸ್ ಅಂತದ. ಈ ಫೋಟೋ ರಿಸೆಪ್ಟರ್ಸ್ ದೃಷ್ಟಿಗ್ರಾಹಕಗಳು ಯಾವ್ಯಾವ ಇರ್ತಪ್ಪ ಅಂತ ಒಂದು ಕೋನ್ ಕೋಶಗಳು ಇರ್ತಾವ, ಇನ್ನೊಂದು ರಾಡ್ ಕೋಶಗಳು ಇರ್ತಾವೆ. ಕೋನ್ ಕೋಶಗಳು ಮತ್ತು ರಾಡ್ ಕೋಶಗಳು. ಈ ಕೋನ್ ಕೋಶಗಳು ಮತ್ತು ರಾಡ್ ಕೋಶಗಳು ಇರೋದರ ಸಲುವಾಗಿ ರೆಟಿನಾದ ಮೇಲೆ ಏನಿರುತ್ತೆ ನಮಗೆ ಚಿತ್ರಗಳು ಮೂಡ್ತಾವೆ. ಚಿತ್ರಗಳು ಮೂಡಿ ನಮಗೆ ಅದರ ಅರಿವಿಗೆ ಬರ್ಲಾಕ ಏನಾಗುತ್ತೆ ಈ ಕೋನ್ ಕೋಶಗಳು ಮತ್ತು ರಾಡ್ ಕೋಶಗಳು ಕಾರಣ ಆಗಿರ್ತವೆ. ಹಾಗಿದ್ಮ್ಯಾಗ ಕೋನ್ ಕೋಶಗಳು ಮತ್ತು ರಾಡ್ ಕೋಶಗಳು ಏನು, ಇವುಗಳ ಕಾರ್ಯಗಳು ಏನೇನು, ಇವು ಯಾವ ರೀತಿಯಾದಂಥ ಬೆಳಕನ್ನು ನಮ್ಮ ಕಣ್ಣಿಗೆ ಕೊಡ್ತಾವ ಎಂಬುದನ್ನು ಕೂಡ ನಾವು ಮಾಡೋಣ. ನೆಕ್ಸ್ಟ್ ಸ್ಲೈಡ್ನಾಗ ಅಧ್ಯಯನ ಮಾಡೋಣ. ಈ ಸ್ಲೈಡ್ನಾಗ ನೋಡೋದ್ರ ಈ ಸ್ಲೈಡ್ನಾಗ ಫಸ್ಟಿಗೆ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಇವೆರಡು ಏನಿವು ಕೋಶಗಳವಲ್ಲ, ಇವೇನು ಆಗಿದೆ ಫೋಟೋ ರಿಸೆಪ್ಟರ್ಸ್ ಅಥವಾ ದೃಷ್ಟಿಗ್ರಾಹಕಗಳು. ಇವೇನ್ರಿ ಫೋಟೋ ರಿಸೆಪ್ಟರ್ಸ್ ಅಥವಾ ದೃಷ್ಟಿಗ್ರಾಹಕಗಳು. ಯಾವ್ಯಾವ ಫೋಟೋ ರಿಸೆಪ್ಟರ್ ಅಥವಾ ದೃಷ್ಟಿಗ್ರಾಹಕಗಳು, ಒಂದು ರಾಡ್ ಕೋಶಗಳು, ಇನ್ನೊಂದು ಈ ಕೋನ್ ಕೋಶಗಳು. ಈ ರಾಡ್ ಕೋಶಗಳು ಯಾವ ಆಕಾರದಲ್ಲಿ ಇರ್ತಾವಪ್ಪ ಅಂದ್ರೆ ಈ ಸಿಲಿಂಡರ್ ಆಕಾರದಲ್ಲಿ ಇರ್ತಾವೆ. ರಾಡ್ ಕೋಶಗಳು ಯಾವ ಆಕಾರದಲ್ಲಿ ಇರ್ತಾವ್ರಿ, ಸಿಲಿಂಡ್ರಿಕಲ್ ಆಕಾರದಲ್ಲಿ ಇರ್ತಾವೆ. ಇಲ್ಲ ನೋಡ್ಲಿತ್ತಲ್ರಿ ಚಿತ್ರದಾಗ ಈ ಸಿಲಿಂಡರ್ ಆಕಾರದಾಗವಲ್ಲ, ಇವುಗಳೇ ಏನ್ರಿಪ್ಪ ಅಂತಂದ್ರೆ ಈ ರಾಡ್ ಕೋಶಗಳು. ಇವುಗಳೇ ಏನ್ರಿ ರಾಡ್ ಕೋಶಗಳು. ಈ ಕೋನ್ ಕೋಶಗಳು ಯಾವ ರೀತಿ ಇರ್ತಪ್ಪ ಅಂದ್ರೆ ಶಂಕುವಿನ ಆಕಾರದಾಗ ಇರ್ತಾವೆ. ಕೋನ್ ಕೋಶಗಳು ಯಾವ ರೀತಿ ರೀ, ಶಂಕುವಿನ ಇರ್ತಾವೆ. ಈ ಚಿತ್ರದಲ್ಲಿ ಕಾಣತ್ತಲ್ಲ ಶಂಕುವಿನ ಆಕಾರದಾಗ ಇವೇನೇನು ನೋಡ್ರಿ, ಇವುಗಳು ಏನ್ರಿ ಕೋನ್ ಕೋಶಗಳು. ಇವುಗಳೇನು ಕೋನ್ ಕೋಶಗಳು. ಹಾಗಿದ್ಮ್ಯಾಗ ಈ ರಾಡ್ ಕೋಶಗಳ ಕಾರ್ಯವೇನು, ಈ ರಾಡ್ ಕೋಶಗಳ ಕಾರ್ಯ ಏನಪ್ಪಾ ಅಂತಂದ್ರೆ ಇವು ರಾಡ್ ಕೋಶಗಳು ಕತ್ತಲು ಅಥವಾ ಮಂದ ಬೆಳಕಿನಲ್ಲಿ ನಮಗೆ ಕತ್ತಲಾಗ ಮತ್ತು ಬೆಳಕು ಕಡಿಮೆ ಡಿಮ್ ಲೈಟ್ ಇದ್ದಾಗ ನೋಡ್ಲಿಕ್ಕೆ ಸಹಾಯ ಮಾಡೋದು ಯಾವ್ದಪ್ಪ ಅಂತಂದ್ರೆ ಈ ರಾಡ್ ಕೋಶಗಳು. ಈ ರಾಡ್ ಕೋಶಗಳು ಏನು ಮಾಡ್ತಾವೆ ನಮಗೆ ಕತ್ತಲಾಗ ಮತ್ತು ಮಂದ ಬೆಳಕಿನಾಗ ನೋಡ್ಲಿಕ್ಕೆ ಸಹಾಯ ಮಾಡ್ತಾವೆ. ಇವು ರಾಡ್ ಕೋಶಗಳು ಕೆಲಸ ಅದ್ರ. ಇನ್ನು ಈ ಕೋನ್ ಕೋಶಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮಗೆ ಪ್ರಕಾಶಮಾನವಾದ ಬೆಳಕಿನಲ್ಲಿ ಅಂದ್ರೆ ಬ್ರೈಟ್ ಲೈಟ್ನಾಗ ನೋಡ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಇವು ನಮಗೆ ಕೋನ್ ಕೋಶಗಳು. ನಾವು ಬೆಳಕಿನ ಟೈಮ್ನಾಗ ಈಗ ಮುಂಜಾನೆ ಟೈಮ್ನಾಗ ನಾವು ನೋಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡೋದು ಕೋನ್ ಕೋಶಗಳಾದ್ರೆ, ರಾತ್ರಿ ಟೈಮ್ನಲ್ಲಿ ನಮ್ಗೆ ನೋಡ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವ್ದ್ರಿ ಈ ರಾಡ್ ಕೋಶಗಳಾಗ. ಹಾಗಿದ್ಮ್ಯಾಗ ಈ ಏನಿವು ರಾಡ್ ಕೋಶಗಳಲ್ಲ, ಈ ರಾಡ್ ಕೋಶಗಳು ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಕಪ್ಪು ಮತ್ತು ಬಿಳಿ ಬೆಳಕನ್ನು ಏನು ಮಾಡ್ತಾವೆ ನೋಡ್ಲಿಕ್ಕೆ ಸಹಾಯ ಮಾಡ್ತಾವೆ. ಬ್ಲ್ಯಾಕ್ ಮತ್ತು ವೈಟ್ ವಿಷನ್ ಅನ್ನು ನೋಡ್ಲಿಕ್ಕೆ ಸಹಾಯ ಮಾಡೋದು ಯಾವ್ದ್ರಪ್ಪ ಅಂತಂದ್ರೆ ಇದು ರಾಡ್ ಕೋಶಗಳು. ಬ್ಲ್ಯಾಕ್ ಮತ್ತು ವೈಟ್ ವಿಷನ್ ನೋಡ್ಲಿಕ್ಕೆ ಸಹಾಯ ಮಾಡೋದು ಇವು ರಾಡ್ ಕೋಶಗಳು. ಆದ್ಮ್ಯಾಗ ಈಗ ಬಣ್ಣಗಳು ಇರ್ತಾವಲ್ಲ, ಈಗ ನಾವು ಯಾವುದೇ ವಸ್ತುಗಳು ಯಾವ ಬಣ್ಣದಲ್ಲ ಅಂತೇಳಿ ಗ್ರಹಿಸ್ಲಿಕ್ಕೆ ಸಹಾಯ ಮಾಡೋದು ಯಾವ್ದಪ್ಪ ಅಂತಂದ್ರೆ ಇದು ಕೋನ್ ಕೋಶಗಳು. ಕೋನ್ ಕೋಶಗಳು ಬಣ್ಣ ನೋಡ್ಲಿಕ್ಕೆ ಇದು ಮಾಡ್ತಾವ. ಇವು ಕಪ್ಪು ಮತ್ತು ಬಿಳಿ ಬೆಳಕನ್ನು ನಮಗೆ ನೋಡ್ಲಿಕ್ಕೆ ಸಹಾಯ ಮಾಡೋದು ಯಾವ್ದ್ರಿ ಈ ರಾಡ್ ಕೋಶಗಳಾಗ. ಹೀಗಿದ್ಮ್ಯಾಗ ನಾವು ಮಾಡಿದೆ ಕೋನ್ ಕೋಶಗಳು ಮತ್ತು ರಾಡ್ ಕೋಶಗಳ ಕೂಡ ಬಗ್ಗೆ ಕೂಡ ಏನು ಮಾಡ್ತೀವಿ ಅಧ್ಯಯನ ಮಾಡಿದೆ. ನೆಕ್ಸ್ಟ್ ಸ್ಲೈಡ್ನಾಗ ಮುಂದಿನ ಭಾಗವನ್ನು ಮಾಡೋಣ, ಅಧ್ಯಯನ ಮಾಡೋಣ. ಈ ನೆಕ್ಸ್ಟ್ ಸ್ಲೈಡ್ ನಮಗೆ ಏನು ಬರ್ತಾವಪ್ಪ ಅಂತಂದ್ರೆ ಕಣ್ಣಿಲ್ಲ ಏನಿರ್ತಾವೆ ಎರಡು ಭಾಗಗಳು ಬರ್ತಾವೆ. ಅವಕ್ಕೆ ಯಾವ ಭಾಗಗಳಪ್ಪ ಅಂದ್ರೆ ಈಗ ನಾವು ಒಂದು ಕಣ್ಣು ನೋಡಿದಾಗ, ಕಣ್ಣಿನ ಚಿತ್ರ ನೋಡಿದಾಗ ಏನಾಗುತ್ತೆ ನಮಗೆ ಈ ಥರ ಏನಾಗುತ್ತೆ ಒಂದು ಬೆಂಡ್ ಆಗಿ ಪ್ಲೇಸ್ ಮಾಡ್ತೀವಿ. ಕಣ್ಣಿನಾಗ ಏನಾಗುತ್ತೆ ಈ ಥರ ಒಂದು ಏನಾಗುತ್ತೆ ಹಿಂಗೆ ಒಳಗಡೆ ಹೋಗಿ ಪ್ಲೇಸ್ ಬರ್ತದೆ. ಈ ಪ್ಲೇಸಿಗೆ ನಾವು ಏನು ಕರಿತೀವಪ್ಪ ಅಂದ್ರೆ ಮ್ಯಾಕುಲಾ ಅಂತ ಕರಿತೀವಿ. ಈ ಪ್ಲೇಸಿಗೆ ಏನು ಕರಿತೀವಿ ರೀ, ಮ್ಯಾಕುಲಾ ಅಂತ ಕರಿತೀವಿ. ಈ ಮ್ಯಾಕುಲದ ಮೇಲೆ ಯಾವುದೇ ಒಂದು ಚಿತ್ರಗಳು ಬಿದ್ದು ಅಂತ ಹೋಗೋರು. ಮ್ಯಾಕುಲದ ಮೇಲೆ ಬೆಳಕು ಬಿದ್ದು ಆ ಚಿತ್ರಗಳು ಮ್ಯಾಕುಲದ ಮೇಲೆ ಬಿದ್ದಾವಲ್ಲ, ಆ ಚಿತ್ರಗಳನ್ನು ನಮಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾವೆ. ಈಗ ನಾವು ಮಾಡ್ತೀವಿ ಸಪೋಸ್ 80 ವರ್ಷದ ಮುದುಕಿ 90 ವರ್ಷದ ಮುದುಕಿ ಏನಾಗುತ್ತೆ ಸ್ಪಷ್ಟವಾಗಿ ವಿತೌಟ್ ಚಸ್ಮೇಲ್ದ ಏನಾಗುತ್ತೆ ಓದ್ತಾನೆ. ಕೆಲವೊಬ್ರು ಮುದುಕಿ ಏನು ಮಾಡ್ತಾರೆ ಈ ಸೂಜಿಯಲ್ಲಿ ಮಾಡ್ತಾರೆ ದಾರವನ್ನು ಪಡಿಸ್ತಾರೆ. ಅದು ಹೆಂಗೆ ಸಾಧ್ಯಪ್ಪ ಅಂತಂದ್ರೆ ಈಗ ಅವ್ರು ಏನು ವಸ್ತುಗಳು ನೋಡ್ತಾ ಇರ್ತಾರಲ್ಲ ಆ ವಸ್ತುಗಳು ನಮ್ಗೆ ರೆಟಿನಾದಲ್ಲಿರುವಂಥ ಈ ಮ್ಯಾಕ್ಯುಲಾ ಭಾಗದಲ್ಲಿ ಏನಿರ್ತಾವೆ ಬಿಡ್ತಾವೆ. ಈ ಮ್ಯಾಕ್ಯುಲಾ ಭಾಗದಲ್ಲೇ ಬಿದ್ದಾಗ ಈ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಪ್ಪ. ಅಷ್ಟು ಸ್ಪಷ್ಟವಾಗಿ ಕಾಣಿಸ್ಲಿಕ್ಕೆ ರೀಸನ್ ಏನಪ್ಪ ಅಂದ್ರೆ ಅಲ್ಲಿ ಏನಾಗುತ್ತೆ ಈ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಅಂತ ಬಹಳಷ್ಟು ಇರ್ತಾವ್ರಿ. ಬಹಳಷ್ಟು ಸಾಂದ್ರವಾಗಿ ಇರ್ತಾವೆ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಈ ಮ್ಯಾಕ್ಯುಲಾ ಭಾಗದಲ್ಲಿ ಇರ್ತಾವೆ. ಬಹಳಷ್ಟು ಇರೋದ್ರ ಸಲುವಾಗಿ ಈ ಭಾಗದಲ್ಲಿ ಬಿದ್ದಂತಹ ಚಿತ್ರಗಳು ಬಿಂಬಗಳು ಏನಾಗುತ್ತಾ ನಮಗೆ ಸ್ಪಷ್ಟವಾಗಿ ಯಾವುದೇ ಒಂದು ದೃಶ್ಯವನ್ನು ನೋಡ್ಲಾಕ ಸ್ಪಷ್ಟವಾಗಿ ಅದು ನಮ್ಗೆ ಕಾಣ್ಲಾಕ ಏನಾಗುತ್ತಾ ಸಹಾಯ ಆಗುತ್ತೆ. ಅದಕ್ಕೆ ಮ್ಯಾಕ್ಯುಲದ ಮೇಲೆ ಏನಾದರೂ ಬೆಳಕು ಬೀಳುತ್ತಂದ್ರೆ ಅವ್ರು ಸ್ಪಷ್ಟವಾಗಿ ಯಾವುದನ್ನು ನೋಡ್ಬೋದು, ಯಾವುದನ್ನು ಓದ್ಲಕ್ಕ ಇದು ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇದು ಬ್ಲೈಂಡ್ ಸ್ಪಾಟ್ ಅಥವಾ ದೃಷ್ಟಿರಹಿತ ಕೇಂದ್ರ. ಈ ಬ್ಲೈಂಡ್ ಸ್ಪಾಟ್ ಅಥವಾ ದೃಷ್ಟಿರಹಿತ ಕೇಂದ್ರ ಅಂದ್ರೆ ಏನಪ್ಪ ಅಂದ್ರೆ ಈ ಥರ ಎಂತ ಈ ನರ್ವ್ ಸೆಲ್ಸ್ಗಳವಲ್ಲ ಈಗ ನಿಮ್ಗೆ ಇಲ್ಲಿ ನೋಡ್ರ ಇಲ್ಲಿ ನರ್ವ್ ಸೆಲ್ಸ್ಗಳವಲ್ಲ, ಈ ನರ್ವ್ ಸೆಲ್ಸ್ಗಳು ಈ ಬ್ರೈನಿಗೆ ಕನೆಕ್ಟ್ ಆಗ್ತಾವೆ. ಈ ಆಪ್ಟಿಕಲ್ ನರ್ವ್ ಸೆಲ್ಸ್ಗಳು ಏನು ಕಣ್ಣಿನಿಂದ ನಮ್ಮ ಬ್ರೈನಿಗೆ ಹೋಲಕ್ಕಂತ ಕೆಲವು ವಿಷಯವನ್ನು ಮುಟ್ಟಿಸ್ತಾವಲ್ಲ, ಅವು ಮುಟ್ಟಿಸೋಕೆ ಏನು ಕರಿತೀವಿ ಆಪ್ಟಿಕಲ್ ನರ್ವ್ ಸೆಲ್ಸ್ ಅಂತ ಕರಿತೀವಿ. ಈ ಆಪ್ಟಿಕಲ್ ನರ್ವ್ ಸೆಲ್ಸ್ಗಳು ಏನಾವಲ್ಲ, ಈ ಆಪ್ಟಿಕಲ್ ನರ್ವ್ ಸೆಲ್ಸ್ಗಳು ಹೋಗೋ ಜಾಗದಾಗ ಏನಾಗುತ್ತೆ ಯಾವುದೇ ರೀತಿಯ ಒಂದು ರಾಡ್ ಕೋಶ ಅಥವಾ ಕೋನ್ ಕೋಶಗಳು ಇರಲ್ರಿ. ಈ ಜಾಗದಾಗ ನಮ್ಗೆ ಏನಾಗಿರಲ್ಲ ಯಾವುದೇ ರೀತಿಯ ಒಂದು ರಾಡ್ ಕೋಶಗಳು ಕೋನ್ ಕೋಶಗಳು ಇರಲ್ಲ. ಯಾವುದೇ ರೀತಿ ರಾಡ್ ಕೋಶಗಳು ಕೋನ್ ಕೋಶಗಳು ಇದ್ಮೇಲೆ ಇಲ್ಲಿ ಬೆಳಕು ಬಿದ್ದಾಗ ಕೂಡ ಏನಾಗುತ್ತೆ ಯಾವುದೇ ರೀತಿಯ ಒಂದು ಚಿತ್ರ ಮೂಡಲ್ಲ. ಅದಕ್ಕೆ ನಾವು ಏನು ಕರಿತೀವಪ್ಪ ಅಂತಂದ್ರೆ
ಬ್ಲ್ಯಾಕ್ ಸ್ಪಾಟ್ ಅಂತ ಕರಿತೀವಿ. ನಾನು ನಿಮ್ಗೆ ಹಿಂದೆ ಹೇಳೋದು ಮರ್ತದ, ಇದೇನು ಮ್ಯಾಕ್ಯುಲ ಅದಲ್ರಿ, ಈ ಮ್ಯಾಕ್ಯುಲಕ್ಕೆ ನಾವೇನು ಕರಿತೀವಿ, ಹಳದಿ ಬಿಂದು ಅಥವಾ ಎಲ್ಲೋ ಸ್ಪಾಟ್ ಅಂತ ಕರಿತೀವಿ. ಎಲ್ಲೋ ಸ್ಪಾಟ್ ಅಂತ ಯಾವ್ದಕ್ಕೆ ಕರಿತಾರಂತ ಕೂಡ ಕ್ವಶನ್ ಆಗ್ಯದ, ಎಲ್ಲೋ ಸ್ಪಾಟ್ ಅಂತ ಯಾಕೆ ಕರಿತಾರಂತ ಕೂಡ ಕ್ವಶನ್ ಆಗ್ಯದ. ಈ ಎಲ್ಲೋ ಸ್ಪಾಟ್ ಅಂತ ಯಾಕೆ ಕರಿತಾರೆ ಅಂದ್ರೆ ಇದ್ರ ಮೇಲೆ ಅಂತ ಯಾವುದೇ ಒಂದು ವಸ್ತುವಿನ ಚಿತ್ರ ಬಿದ್ದಾಗ ಅಂತ ನಾವು ಸ್ಪಷ್ಟವಾಗಿ ಕಾಣುತ್ತೆ, ಅದಕ್ಕೆ ಇದಾಗ ಏನು ಕರಿತೇವೆ, ಎಲ್ಲೋ ಸ್ಪಾಟ್ ಅಥವಾ ಏನು ಕರಿತೇವೆ, ಹಳದಿ ಪ್ರದೇಶ ಅಂತ ಕೂಡ ಈ ಭಾಗ ಕರಿತೇವೆ. ಯಾವ ಭಾಗ ಕರಿತೇವೆ ರೀ, ಮ್ಯಾಕ್ಯುಲಾ ಭಾಗ ಕರಿತೀವಿ. ಬ್ಲ್ಯಾಕ್ ಸ್ಪಾಟ್ ಅಂತ ಯಾಕೆ ಕರಿತೇವೆ, ಅಂತ ಪ್ರದೇಶ ಅಂತ ಯಾಕೆ ಕರಿತೇವೆ ರೀ, ಇಲ್ಲಿ ಏನಂತ ಬೆಳಕು ಬಿದ್ದಾಗ ಅಂತ ಇಲ್ಲಿ ಯಾವುದೇ ಒಂದು ಸ್ಪಷ್ಟವಾದ ಚಿತ್ರಗಳನ್ನ ಮೂಡಲ್ಲ. ಯಾಕೆ ಮಾಡಲ್ಲ, ಈ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಇಲ್ಲ. ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಯಾಕೆ ಇಂಪಾರ್ಟೆಂಟ್ ಅಂತ ಕೂಡ ನೋಡಿದೆ. ಕಣ್ಣಿನ ಒಂದು ಆಲ್ಮೋಸ್ಟ್ ಅಲ್ಲಿ ಮಾಡಿದೆ ಎಲ್ಲ ಭಾಗ ಕೂಡ ನೋಡಿದೇವಿ. ಇನ್ನು ಲಾಸ್ಟ್ ಉಳಿದಿರೋದು ಯಾವುದಪ್ಪ ಅಂತಂದ್ರೆ ಒಂದು ಇದಂತ ಆಪ್ಟಿಕ್ ನರ್ವ್ ಅಥವಾ ಈಗ ಏನು ನರಗಳು ಏನು ನಮ್ಮ ಹೋದಲ್ಲ ಚಾಕ್ಷುಷ ನರಗಳು ಅಂತ ಕರಿತೇವೆ ಕನ್ನಡದಾಗ. ಇವಕ್ಕೆ ಏನು ಕರಿತೇವಪ್ಪ ಅಂದ್ರೆ ಚಾಕ್ಷುಷ ನರಗಳು ಅಂತ ಕರಿತೇವೆ. ಈ ಚಾಕ್ಷುಷ ನರಗಳು ಈ ಕೆಲಸ ಏನು, ಇವುಗಳ ಕಾರ್ಯ ಏನು ಮಾಡೋಣ ನೋಡೋಣ. ಈಗಂತ ಆಪ್ಟಿಕ್ ನರ್ವ್ ಅಥವಾ ಚಾಕ್ಷುಷ ನರ. ಈ ಚಾಕ್ಷುಷ ನರಗಳು ಏನು ಕೆಲಸ ಮಾಡ್ತಾವಪ್ಪ ಅಂತಂದ್ರೆ ಏನಂತ ರೆಟಿನದ ಮೇಲೆ ಬಿದ್ದಿರ್ತಾವಲ್ಲ, ಈ ರೆಟಿನದ ಮೇಲೆ ಬಿದ್ದಿರುವಂಥ ಒಂದು ಆಪ್ಟಿಕ್ ನರ್ಸ್ಗಳ ಮ್ಯಾಗ, ರೆಟಿನದ ಆಪ್ಟಿಕ್ ನರ್ಸ್ಗಳ ಮ್ಯಾಗ ಏನಾಗುತ್ತೆ, ಒಂದು ಬೆಳಕು ಬಿದ್ದಂತ ಒಂದು ಸ್ಪಷ್ಟವಾದಂಥ ಚಿತ್ರಣ ಮೂಡ್ತಾವೆ. ಈ ಚಿತ್ರಣ ಏನು ಮಾಡ್ತಾರೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳಾಗಿ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಮಾಡ್ತಾವ. ಅವೇನು ಮಾಡ್ತಾವೆ, ನಮಗೆ ನರಗಳ ಮೂಲಕ ಅವೇನು ಮಾಡ್ತಾವೆ, ಎಲೆಕ್ಟ್ರಿಕ್ ಸಿಗ್ನಲ್ಗಳಾಗಿ ಪರಿವರ್ತಿಸ್ತಾವೆ. ಏನು ಚಿತ್ರ ಬರ್ತದೆ ಅದಕ್ಕೆ ಏನು ಮಾಡ್ತಾವೆ, ಎಲೆಕ್ಟ್ರಿಕ್ ಸಿಗ್ನಲ್ಸ್ ಕನ್ವರ್ಟ್ ಮಾಡೋಕೆ ಏನು ಮಾಡ್ತಾವೆ, ನಮಗೆ ಈ ಆಪ್ಟಿಕ್ ನರ್ವ್ಗಳ ಮೂಲಕ ನಾವೇನು ಮಾಡ್ತಾವೆ, ಮೆದುಳಿಗೆ ಟ್ರಾನ್ಸ್ಫರ್ ಮಾಡ್ತಾವೆ. ಆಪ್ಟಿಕ್ ನರ್ವ್ ಮೂಲಕ ಮೆದುಳಿಗೆ ಟ್ರಾನ್ಸ್ಫರ್ ಮಾಡ್ತಾವೆ. ಈ ಮೆದುಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಭಾಗಕ್ಕೆ ಅಥವಾ ಇವುಗಳು ಯಾವ ಟ್ರಾನ್ಸ್ಫರ್ ಮಾಡ್ತಾವಲ್ಲ ಇವಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಆಪ್ಟಿಕ್ ನರ್ವ್ಸ್ ಅಂತ ಕರಿತೀವಿ. ಇವಕ್ಕೆ ನಾವೇನು ಕರಿತೀವಿ ರೀ, ಆಪ್ಟಿಕ್ ನರ್ವ್ಸ್ ಅಂತ ಕರಿತೀವಿ. ನಾವು ನೆಕ್ಸ್ಟ್ ನೋಡೋದ್ರ ಈ ಏನು ಆಪ್ಟಿಕ್ ನರ್ವ್ಸ್ಗಳು ಏನು ಮಾಡ್ತಾವೆ, ಈ ಒಂದು ಬೆಳಕನ್ನ ಏನು ಮಾಡಿರ್ತಾವ, ಹೆಂಗಿರ್ತಾವಪ್ಪ ಅಂತಂದ್ರೆ ಇದೇನು ಮಾಡ್ತಾವೆ, ತಲೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ತಂದಿರ್ತಾವೆ. ಈ ಕಣ್ಣಿನಲ್ಲಿ ಬಿದ್ದಂಥ ಬೆಳಕು, ರೆಟಿನಲ್ ಬಿದ್ದಂಥ ಬೆಳಕು ಏನಾಗಿರ್ತಾವೆ, ನೈಜವಾದ ಇರ್ತದ, ಮತ್ತೆ ತಲೆ ಕೆಳಗಿರ್ತದೆ. ಅವು ಈ ಆಪ್ಟಿಕ್ ನರ್ವ್ಸ್ ಏನ್ಮಾಡ್ತಾವೆ, ಎಲೆಕ್ಟ್ರಿಕ್ ಸಿಗ್ನಲ್ಗಳು ಅದೇ ರೀತಿಯಾದಂಥ ಒಂದು ಚಿತ್ರವನ್ನು ಮಾಡ್ತಾರೆ ನಮ್ಮ ಬ್ರೈನಿಗೆ ತರ್ತಾವೆ. ಈ ಬ್ರೈನಿಗೆ ತಂದು ಮಾಡ್ತದೆ, ಈ ಬ್ರೈನ್ ಮಾಡ್ತದೆ ಅದನ್ನು ಸಂಶ್ಲೇಷಣೆ ಮಾಡ್ತದೆ. ಬ್ರೈನ್ ಏನು ಮಾಡ್ತದೆ, ಅದನ್ನು ವಿಶ್ಲೇಷಿಸಿ ಅದನ್ನ ಏನು ಮಾಡ್ತದೆ, ನಮ್ಗೆ ಸರಿಯಾಗಿ ನೇರವಾದ ಚಿತ್ರವನ್ನು ಮಾಡ್ತದೆ. ಇದನ್ನು ಮಾಡ್ತದೆ, ನಮ್ಗೆ ಸರಿಯಾಗಿ ಮತ್ತು ನೇರವಾದ ಚಿತ್ರವನ್ನು ಏನು ಮಾಡ್ತದೆ, ಈ ಬ್ರೈನ್ ನಮ್ಗೆ ಏನು ಮಾಡ್ತದೆ, ಕೊಡ್ತದೆ. ಅದಕ್ಕೆ ಏನಾಗುತ್ತೆ, ನಾವು ಯಾವುದೇ ವಸ್ತುವನ್ನು ನೋಡಿದಾಗ ಅದು ನಮ್ಮ ಕಣ್ಣಿನಲ್ಲಿ ತಲೆ ಕೆಳಗಾಗಿ ಬಿದ್ದರೂ ನಮ್ಮ ಬ್ರೈನ್ ಅದನ್ನು ಮಾಡ್ತದೆ, ನೇರವಾಗಿ ನೋಡ್ಲಿಕ್ಕೆ ಏನಾಗುತ್ತಾ ಸಹಾಯ ಆಗ್ತದೆ. ಇವತ್ತಿನ ತರಗತಿಯಲ್ಲಿ ನಾವು ಮಾಡಿದ್ದೇವೆ ಕಣ್ಣಿನ ಬಗ್ಗೆ ಸವಿವರವಾಗಿ ಸಂಪೂರ್ಣವಾಗಿ ತಿಳ್ಕೊಂಡೆ. ನಾವು ಯಾವುದೇ ಎಕ್ಸಾಮ್ ಬಂದರೂ 360 ಡಿಗ್ರಿ ಆ್ಯಂಗಲ್ನಲ್ಲಿ ಕಣ್ಣಿನ ಬಗ್ಗೆ ಏನು ಮಾಡ್ತೇವೆ, ಅಧ್ಯಯನ ಮಾಡಿದ್ದೇವೆ. ಹಾಗಾಗಿ ಯಾವುದೇ ಕ್ವಶನ್ ಬಂದರೆ ಏನಾಗುತ್ತೆ, ಈಸಿಲಿ ಏನು ಮಾಡ್ತೀರಿ, ನೀವೇನು ಮಾಡ್ತೀರಿ, ಆನ್ಸರ್ನ ಟಿಕ್ ಮಾಡ್ತೀರಿ ಅಂತ ಹೇಳ್ತಾ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆದ್ರೆ, ನೆಕ್ಸ್ಟ್ ಕ್ವಶನ್ ಏನಪ್ಪ, 9ನೇ ಕ್ವಶನ್. ಈಗ ನಾವು ಆಲ್ರೆಡಿ 8 ಕ್ವಶನ್ ಅದು ಮಾಡಿದ್ವಿ. ಈ 9ನೇ ಕ್ವಶನ್ ಏನಪ್ಪ, 9ನೇ ಕ್ವಶನ್ ಏನು ಕ್ವಶನ್ ಕೇಳಿರಪ್ಪ ಅಂದ್ರೆ, ಈ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವ ರಾಜ್ಯ ಯಾವುದು? ಈ ಕಲ್ಪಕಂ ಎಂಬ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಅದಲ್ಲ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದಲ್ಲ, ಈ ಪವರ್ ಪ್ಲಾಂಟ್ ಯಾವ ರಾಜ್ಯದಾಗ ಕಂಡು ಬರ್ತದೆ? ಫಸ್ಟಿಗೆ ಇರೋ ಆಪ್ಷನ್ ಏನು ಕೊಟ್ಟರೆ ನೋಡಮ್ಮ, ಆಪ್ಷನ್ ಏನು ಕೊಟ್ಟರೆ, ಫಸ್ಟಿಗೆ ಗುಜರಾತ್ ಕೊಟ್ಟರೆ, ಗುಜರಾತ್ ಕಂಡು ಬರ್ತದೇನೋ ಗೊತ್ತಿಲ್ಲ, ರಾಜಸ್ಥಾನದಾಗ ಕಂಡು ಬರ್ತದೇನೋ ಗೊತ್ತಿಲ್ಲ, ತಮಿಳುನಾಡು ಕಂಡು ಬರ್ತೇನೋ ಗೊತ್ತಿಲ್ಲ, ಮಹಾರಾಷ್ಟ್ರ ಕಂಡು ಬರ್ತದೇನೋ ಗೊತ್ತಿಲ್ಲ. ಹಾಗಿದ್ಮ್ಯಾಗ ಈ 4 ರಾಜ್ಯಗಳದಾಗ ಏನು ಮಾಡ್ತಾರೆ, ಒಂದು ರಾಜ್ಯದಾಗ ಏನಿರ್ತದೆ ಈ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡು ಬರ್ತದೆ. ಹಾಗಿದ್ಮ್ಯಾಗ ಅದು ಯಾವ ರಾಜ್ಯದಾಗ ಕಂಡು ಬರ್ತಪ್ಪ ಅಂದ್ರೆ ಅದು ತಮಿಳುನಾಡು ಕಂಡು ಬರ್ತದೆ. ಯಾವ ರಾಜ್ಯದಾಗ ಕಂಡು ಬರ್ತದೆ, ತಮಿಳುನಾಡು ಕಂಡು ಬರ್ತದೆ. ಹಾಗಿದ್ಮ್ಯಾಗ ಈ ಪ್ರತಿಯೊಂದು ರಾಜ್ಯ ಬಟ್ ಭಾರತದಿಂದ ಪ್ರೆಸೆಂಟ್ ಆಪರೇಷನಲ್ ಆಗಿರೋ ಎಷ್ಟಪ್ಪ ಅಂದ್ರೆ ಒಂದು 7 ಪರಮಾಣು ವಿದ್ಯುತ್ ಸ್ಥಾವರಗಳೇನಾದ ಆಪರೇಷನಲ್ ಆಗ. ಆ 7 ಪರಮಾಣು ವಿದ್ಯುತ್ ಸ್ಥಾವರಗಳು ಯಾವ ರಾಜ್ಯದಾಗ ಎಂಬುದನ್ನು ಏನು ಮಾಡೋಣ ಇವತ್ತಿನ ತರಗತಿಯಲ್ಲಿ ನೋಡೋಣ. ಈಗ ಸಪೋಸ್ ಈ ಗುಜರಾತ್ನ ನೋಡಿದ್ರು, ಗುಜರಾತ್ನಾಗ ಕಕ್ರಪದ, ರಾಜಸ್ಥಾನದಾಗ ರಾವತ್ ಬೆಟ್ಟ ಅದ, ತಮಿಳುನಾಡಾಗ ಕಲ್ಪಕಂ ಅಂತದ, ಇನ್ನೊಂದು ಕುಡುಕೋಳಂ ಅಂತದ, ಮಹಾರಾಷ್ಟ್ರ ತಾರಾಪುರ ಅದ. ಇದೇ ರೀತಿಯಿಂದ ಇನ್ನೊಂದು ಉತ್ತರ ಪ್ರದೇಶ ನರೂರ ಅಂತದ, ಇನ್ನೊಂದು 2-3 ಏನಾವಲ್ಲ ಅವುಗಳ ಬಗ್ಗೆ ಕೂಡ ಏನು ಮಾಡೋಣ ಸವಿವರವಾಗಿ ಏನು ಮಾಡೋಣ ಅಧ್ಯಯನ ಮಾಡೋಣ. ನೆಕ್ಸ್ಟ್ ಸ್ಲೈಡ್. ಫಸ್ಟಿಗೆ ಏನಾದ ಈ ತಾರಾಪುರ ಪರಮಾಣು ಅಣು ವಿದ್ಯುತ್ ಸ್ಥಾವರ. ಈ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಏನಾಗ್ಯದ ಇರೋದಲ್ಲ, ಈ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದಾಗ ಅದ. ತಾರಾಪುರ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದಾಗ ಅದ. ಇದೇನಂತ ಭಾರತದಲ್ಲಿರೋದ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಆಗ್ಯದ. ಆಗಿದ್ಮ್ಯಾಗ ಇದು ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ತಾರಾಪುರ ಎಷ್ಟಲ್ಲಿ ಇದು ಕಾರ್ಯಾರಂಭ ಮಾಡಿದಪ್ಪ ಅಂದ್ರೆ 1969 ಇದು ಕಾರ್ಯಾರಂಭ ಮಾಡಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ರಾಜಸ್ಥಾನದ ಅಣು ವಿದ್ಯುತ್ ಸ್ಥಾವರ. ಈ ರಾಜಸ್ಥಾನದಲ್ಲಿರುವಂತಹ ಒಂದು ರಾವತ್ ಬೆಟ್ಟ ಅಂತ ಬರ್ತಾರೆ. ರಾಜಸ್ಥಾನದ ರಾವತ್ ಬೆಟ್ಟದಿಂದ ಒಂದು ಅಣು ವಿದ್ಯುತ್ ಸ್ಥಾವರ ಅದ. ಈ ರಾಜಸ್ಥಾನದ ರಾವತ್ ಬೆಟ್ಟದಲ್ಲಿರುವಂತಹ ಅಣು ವಿದ್ಯುತ್ ಸ್ಥಾವರ ಇದು ಯಾವಾಗ ಕಾರ್ಯಾರಂಭ ಮಾಡಿದ್ರೆ 1973. ಇದರ ಒಂದು ಯಾವಾಗ ಇದು ಕಾರ್ಯ ಸ್ಟಾರ್ಟ್ ಮಾಡಿದೆ, 1973 ಏನದ ಇದು ಕಾರ್ಯ ಸ್ಟಾರ್ಟ್ ಮಾಡಿದೆ. ಈ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಈ ಮದ್ರಾಸ್ ಅಥವಾ ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ. ಈ ಕಲ್ಪಕಂ ಅಣು ವಿದ್ಯುತ್ ಸ್ಥಾವರಕ್ಕೆ ಇನ್ನೊಂದು ಹೆಸರು ಏನು ಕರೀತಾರೆ, ಮದ್ರಾಸ್ ಅಣು ವಿದ್ಯುತ್ ಸ್ಥಾವರ ಅಂತ ಕರೀತಾರೆ. ಇದು ಕೂಡ ಎಲ್ಲಾದ್ರೂ ನಮ್ಗೆ ತಮಿಳುನಾಡಾಗಿದೆ. ಇದು ಯಾವಾಗ ಕಾರ್ಯಾರಂಭ ಮಾಡಿದ, 1981. ಇದು 1981. ನೆಕ್ಸ್ಟ್ ಬರೋದು ನರೂರ ಅಣು ವಿದ್ಯುತ್ ಸ್ಥಾವರ. ಈ ನರೂರ ಅಣು ವಿದ್ಯುತ್ ಸ್ಥಾವರ ಎಲ್ಲದಪ್ಪ ಅಂತಂದ್ರೆ ಉತ್ತರ ಪ್ರದೇಶ. ಇದು ಯಾವಾಗ ಕಾರ್ಯಾರಂಭ ಮಾಡ್ತಪ್ಪ ಅಂತ ನಮಗೆ
1991 ಈ ಉತ್ತರ ಪ್ರದೇಶ ನರದಲ್ಲಿ ನರರ ಒಂದು ಅಣುವಿದ್ಯುತ್ ಸ್ಥಾವರ ಏನು ಮಾಡ್ತದೆ ಅದಕ್ಕೊಂದು ಕಾರ್ಯಾರಂಭ ಮಾಡ್ತದೆ. ನೆಕ್ಸ್ಟ್ ಬರೋದು ಎಲ್ಲಪ್ಪ ಅಂತಂದ್ರೆ ಗುಜರಾತ್. ಈ ಗುಜರಾತ್ನಲ್ಲಿ ಏನಪ್ಪ ಅಂದ್ರೆ ಕಕ್ರಪಾರ ಅಣುವಿದ್ಯುತ್ ಸ್ಥಾವರ ಅಂತ. ಗುಜರಾತಲ್ಲಿರುವಂಥ ಕಕ್ರಪಾರ ಅಣುವಿದ್ಯುತ್ ಸ್ಥಾವರ ಏನದ 1993 ಏನು ಮಾಡಿದ ಕಾರ್ಯಾರಂಭ ಮಾಡಿದ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ಕರ್ನಾಟಕದಲ್ಲಿರುವಂಥ ಕೈಗಾ ಅಣುವಿದ್ಯುತ್ ಸ್ಥಾವರ. ಕರ್ನಾಟಕದ ಕಾಳಿ ನದಿಯ ದಂಡೆ ಮೇಲಿರುವಂಥ ಕೈಗಾ ಅಣುವಿದ್ಯುತ್ ಸ್ಥಾವರ ಏನು ಮಾಡಿದ 2000 ಇಸ್ವಿಯಲ್ಲಿ ಏನು ಮಾಡಿದ ಕಾರ್ಯಾರಂಭ ಸ್ಟಾರ್ಟ್ ಮಾಡಿದ. 2000 ಇಸ್ವಿಯಲ್ಲಿ ಇದು ತನ್ನ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ. ಇನ್ನು ನೆಕ್ಸ್ಟ್ ಲಾಸ್ಟಿಗೆ ಇರೋದು ಯಾವುದಪ್ಪ ಅಂದ್ರೆ ತಮಿಳುನಾಡಿರುವಂಥ ಕುಡುಕೊಳಂ ಅಣುವಿದ್ಯುತ್ ಸ್ಥಾವರ. ತಮಿಳುನಾಡಿರುವಂಥ ಕುಡುಕೊಳಂ ಅಣುವಿದ್ಯುತ್ ಸ್ಥಾವರ ಏನು ಮಾಡಿದ 2004 ಏನು ಮಾಡಿದ ಕಾರ್ಯಾರಂಭ ಮಾಡಿದೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋದಾರ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ ಏನು ನೋಡೋದಾರ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಕಾರ್ಬನ್ ಸಂಯುಕ್ತಗಳ. ನೆಕ್ಸ್ಟ್ ಕ್ವಶನ್ ಏನ್ರಿ, ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ. ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕಾರ್ಬನ್ ಸಂಯುಕ್ತವಲ್ಲ, ಈ ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿ ಅಂದ್ರೆ ಕಂಟಿನ್ಯೂಸ್ ಅಂದ್ರೆ ಏನಾಗುತ್ತೆ, ಒಂದು ಸಕ್ಸೆಸಿವ್ ಮೆಂಬರ್ಸ್ ಅಂದ್ರೆ ಒನ್ ಬೈ ಒನ್ ಬರ್ತಲ್ಲ, ಈ ಸಕ್ಸೆಸಿವ್ ಮೆಂಬರ್ಸ್ನಾಗ ಏನಾಗುತ್ತೆ ಹೋಮೋಲೋಗಸ್ ಸೇರಿಸ ಅನುರೂಪ ಶ್ರೇಣಿಯಲ್ಲಿ ಏನಂತ ಕ್ರಮಾನುಗತ ಸದಸ್ಯರುಗಳು 1 by 1 ಬಂದಾಗ ಅವುಗಳ ನಡುವೆ ವ್ಯತ್ಯಾಸಗಳು ಇರ್ತಲ್ಲ. ಈ ಕಾರ್ಬನ್ ಸಂಯುಕ್ತಗಳು ಅಲ್ಕೇನ್ ಬರ್ತಾವಲ್ರಿ, ಈ ಅಲ್ಕೇನ್ಗಳದಾಗ ಫಸ್ಟ್ ಏನಂತ ಮೀಥೇನ್ ಬರ್ತದ, ಈಥೇನ್ ಬರ್ತದ, ಪ್ರೋಪೇನ್ ಬರ್ತದ, ಬ್ಯೂಟೇನ್ ಬರ್ತದ, ಈ ರೀತಿ ಬರ್ತಾವಲ್ಲ. ಈ ರೀತಿ ಸೇರಿದಾಗ ಈ ಮೀಥೇನ್ ಮತ್ತು ಈಥೇನಕ್ಕೆ ಏನು ವ್ಯತ್ಯಾಸ ಅದ, ಈ ಈಥೇನು ಮತ್ತು ಪ್ರೋಪೇನ್ಗೆ ಏನು ವ್ಯತ್ಯಾಸ, ಇವೆರಡು ವ್ಯತ್ಯಾಸಗಳು ಸೇಮ್ ಅವ ಏನು ಡಿಫ್ರೆಂಟ್ ಅವ, ಈ ವ್ಯತ್ಯಾಸಗಳು ಸೇಮ್ ಇದ್ಮೇಲೆ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಏನು ಮಾಡ್ಯಾರ ನಮಗೇನು ಮಾಡ್ಯಾರ ಕ್ವಶನ್ ಕೇಳ. ಹಾಗಿದ್ದಾಗ ನಾವು ಡೈರೆಕ್ಟ್ ಆನ್ಸರ್ ನೋಡೋದ್ರೆ ಈ ಡೈರೆಕ್ಟ್ ಆನ್ಸರ್ ಏನಪ್ಪ ಅಂದ್ರೆ ಇದ್ರದ್ದು CH2. ಇದ್ರದ್ದು ಆನ್ಸರ್ ಏನ್ರಿ CH2. ಈ ಮೀಥೇನ್ ಮತ್ತು ಈಥೇನ್ ನಡುವರ್ಕಿನ ವ್ಯತ್ಯಾಸ ಎಷ್ಟು ಬರ್ತದೆ ನಮಗೆ CH2 ಬರ್ತದೆ. ಈ ಈಥೇನ್ ಮತ್ತು ಪ್ರೋಪೇನ್ ನಡುವರ್ಕಿನ ವ್ಯತ್ಯಾಸ ಏನು ಬರ್ತದೆ ಮತ್ತೆ CH2 ಬರ್ತದೆ. ಈ ಪ್ರೋಪೇನ್ ಮತ್ತು ಬ್ಯೂಟೇನ್ ನಡುವರ್ಕಿಂದು ಅದು ವ್ಯತ್ಯಾಸ ಕೂಡ ಏನಾಗುತ್ತೆ CH2 ಬರ್ತದೆ. ಇದೇ ರೀತಿ ಈ ವ್ಯತ್ಯಾಸಗಳು CH2 ಅದಲ್ಲ ಎಂಬುದು ನೋಡೋಣ, ಅಧ್ಯಯನ ಮಾಡೋಣ. ಫಸ್ಟಿಗೆ ನೋಡೋಣ ಈ ಮೀಥೇನ್ನ ಒಂದು ಅಣುಸೂತ್ರ ಏನ್ರಿ CH4. ಮೀಥೇನ್ದಿಂತ ಒಂದು CH4. ಮೀಥೇನ್ ಏನು ಮಾಡ್ತೀವಿ CH4 ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಏನು ಮಾಡೋಣ ನಾವು ಈಥೇನ್ ನೋಡೋಣ. ಈಥೇನ್ ಏನ್ರಿ C2H6. ಮೀಥೇನ್ದು CH4 ಆದ್ರೆ ಈಥೇನ್ದು C2H6. ನಾವು ನೆಕ್ಸ್ಟ್ ಏನು ಮಾಡೀವಿ ಪ್ರೋಪೇನ್. ಈ ಪ್ರೋಪೇನ್ರ ಅಣುಸೂತ್ರ ಏನ್ರಿ C3H8. ಇದೇನಪ್ಪ ಪ್ರೋಪೇನ್ದಾಯ್ತು. ಹಾಗೆ ಇಲ್ಲಿಂದ ನಮಗೆ ಏನು ವ್ಯತ್ಯಾಸ ಅದ, ಇಲ್ಲಿಂದ ನಮಗೆ ಏನು ವ್ಯತ್ಯಾಸ ಅದ, ಇಲ್ಲಿಂದ ಏನು ವ್ಯತ್ಯಾಸ ಅದ, ಏನು ವ್ಯತ್ಯಾಸ ಅದ. ಇಲ್ಲೊಂದು ಇಲ್ಲಿ C2 ಅದ, ಇಲ್ಲಿ C ಅದ, ಇಲ್ಲಿ C ಅದ. ಇದ್ರಾಗಿಂದ ಈ C2ದಾಗಿಂದ ಇಲ್ಲೊಂದು C ಕಳೆದ್ರೆ ನಮಗೇನು ಬರ್ತದೆ C ಬಂತ. ಇಲ್ಲಿ 2 ಸೀಟ್ ಅವ, ಇದ್ರಾಗಿಂದ ಒಂದು C ಕಳೆದ್ರೆ ನಮಗೇನು ಬಂತು C ಬಂತು. ಇಲ್ಲಿ ಏನಾಯ್ತು ಹೈಡ್ರೋಜನ್ ಅಟಮ್ಗಳು ಇಲ್ಲಿ 6 ಅವ, ಇಲ್ಲಿ 6 ಹೈಡ್ರೋಜನ್ ಅಟಮ, ಇಲ್ಲಿ ಹೈಡ್ರೋಜನ್ ಅಟಮ್ ಏನವ್ರಿ 4 ಅವ್ರಿ, ಇಲ್ಲಿ 6 ಹೈಡ್ರೋಜನ್ ಅಟಮ್ ಅವ, ಇಲ್ಲಿ ಏನಾಗದ 4 ಹೈಡ್ರೋಜನ್ ಅಟಮ್. ಅಂದ್ರೆ ಇಲ್ಲಿ 6ರಾಗಿಂದ 4 ಕಳೆದ್ರೆ ನಮಗೇನು ಬಂತು 2 ಹೈಡ್ರೋಜನ್ ಅಟಮ್ ಬಂತು. 6ರಿಂದ 4 ಕಳೆದ್ರೆ ನಮಗೇನು 2 ಹೈಡ್ರೋಜನ್ ಅಟಮ್ ಬಂತು. ಇನ್ನು ನೆಕ್ಸ್ಟ್ ಈ C2H6 ಅಲ್ಲ, ಈ C2H6 C3H8ದಾಗ ಕಳೆದ್ರ C3H8ನಾಗ ಏನು ಮಾಡಮಿ C2H6 ಕಳೆ ಇಲ್ಲಿ C3ದಾಗಿಂದು C2 ಕಳೆದ್ರೆ ನಮಗೆ ಎಷ್ಟು ಬರ್ತದೆ ರೀ C ಬರ್ತದ. C3ದಾಗಿಂದು C2 ಕಳೆದ್ರೆ C ಬರ್ತದೆ. ಆಮ್ಯಾಗ H8ನಾಗಿಂದ H6 ಕಳೆದ್ರೆ 8 ಹೈಡ್ರೋಜನ್ ಪರಮಾಣುಗಳಿಂದ 6 ಹೈಡ್ರೋಜನ್ ಪರಮಾಣುಗಳು ಕಳೆದ ನಮಗೇನು ಬರ್ತದೆ ಮತ್ತೆ ಏನಾಯ್ತು 2 ಹೈಡ್ರೋಜನ್ ಪರಮಾಣುಗಳು ಬಂತು. ಅಂದ್ರೆ ನಾವು ಸಿಂಪಲಾಗಿ ಏನು ಅರ್ಥ ಮಾಡ್ಕೊಂಡೇವ್ರಿ, ಸಿಂಪಲಾಗಿ ನಮ್ಗೆ ಏನು ಅರ್ಥ ಮಾಡ್ಕೊಂಡೇವಪ್ಪ ಅಂತಂದ್ರೆ ನಮ್ಗೆ ಯಾವುದೇ ಎರಡು ಕ್ರಮಾನುಗತ ಅನುರೂಪ ಶ್ರೇಣಿಯಲ್ಲಿ ಅವು ಕಾರ್ಬನ್ ಸಂಯುಕ್ತಗಳಾದಾಗ ಅನುರೂಪ ಶ್ರೇಣಿಯಲ್ಲಿ ಬರುವಂತಹ ಇವು ಹೋಮೋಲೋಗಸ್ ಸೀರೀಸ್ ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ರೀ CH2. ಈ CH2 ಎಂಬುದನ್ನು ನಾವೇನು ಮಾಡಿದೆ ಅಧ್ಯಯನ ಮಾಡಿದೆ. ಫಸ್ಟಿಗೆ ಈ ಅನುರೂಪ ಶ್ರೇಣಿಗಳು ಇರ್ತಾವ್ರಿ. ಈ ಅನುರೂಪ ಶ್ರೇಣಿಗಳದ್ದು ಒಂದು ಕೆಲವೊಂದು 2 ಪಾಯಿಂಟ್ಸ್ಗಳು ನೋಡೋದ್ರ ಬ್ರೀಫ್ಲಿ ನೋಡಿದ್ರೆ ಈ ಅನುರೂಪ ಶ್ರೇಣಿಗಳು ಏನಾಗಿರ್ತಪ್ಪ ಅಂದ್ರೆ ಇವುಗಳ ರಾಸಾಯನಿಕ ಗುಣ. ಒಂದು ಸೆಕೆಂಡ್ ನೆಕ್ಸ್ಟ್ ಸ್ಲೈಡ್ ಮೂವ್ ಆಗಿ ಹೇಳ್ತೀನಿ. ಇವುಗಳೊಂದು ರಾಸಾಯನಿಕ ಗುಣ ಮತ್ತು ಸಾಮಾನ್ಯ ಅಣುಸೂತ್ರ ಏನಿರುತ್ತೆ ಸಾವಯವ ಸಂಯುಕ್ತಗಳ ವರ್ಗ ಆಗಿರ್ತಾವೆ. ಇವುಗಳಂತೂ ರಾಸಾಯನಿಕ ಗುಣ ಮತ್ತು ಸಾಮಾನ್ಯ ಅಣುಸೂತ್ರ ಹೊಂದಿರುವ ಸಾವಯವ ಸಂಯುಕ್ತಗಳ ವರ್ಗ ಆಗಿರ್ತಾವೆ. ಅನುರೂಪ ಶ್ರೇಣಿ ಅಂದ್ರೆ ಏನಿಲ್ಲ ಅಂತ ತಿಳ್ಕೊಂಡ್ರಿ. ಇನ್ನು ನೆಕ್ಸ್ಟ್ ಏನಾಗುತ್ತಾ ಇವುಗಳದೊಂದು ವ್ಯತ್ಯಾಸ ಏನಿರುತ್ತೆ, ಇವೆಲ್ಲರ ನಡುಬರೋ ವ್ಯತ್ಯಾಸ CH2 ಆಗಿರ್ತದೆ. ನೆಕ್ಸ್ಟ್ ಇವಾಗ ಒಂದು ಎಕ್ಸಾಂಪಲ್ ನೋಡ್ಕೊಂಡೆ ಆಲ್ರೆಡಿ. ಮೀಥೇನ್ CH4 ಇರ್ತದೆ, ಈಥೇನ್ C2H6 ಇರ್ತದೆ. ಇವೆರಡರ ಡಿಫ್ರೆನ್ಸ್ ನಮ್ಗೆ ಏನು ಬರ್ತದೆ CH2 ಬರ್ತದೆ. ಇವೆರಡರ ನಡುವೆ ನಮಗೆ ಏನಿರ್ತದೆ ಡಿಫ್ರೆನ್ಸ್ CH2 ಬರ್ತದೆ. ಈಗ ಏನು ಮಾಡಿದೆ 10ನೇ ಕ್ವಶನ್ ಬಗ್ಗೆ ಕೂಡ ನಾನು ಅಧ್ಯಯನ ಮಾಡಿದೆ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆದ್ರ ನೆಕ್ಸ್ಟ್ ಕ್ವಶನ್ ಏನಂತ ಒಂದು ಪ್ರಾಬ್ಲಮ್ ಅದ. ಇದನ್ನೊಂದು ಒಂದು ಕೆಮಿಸ್ಟ್ರಿ ಇನ್ನೊಂದು ಪ್ರಾಬ್ಲಮ್ ಕೊಟ್ರ ಅದ್ರ ನಮ್ಗೆ ಏನು ಕ್ವಶನ್ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಂಬುದನ್ನು ಅಧ್ಯಯನ ಮಾಡಿ. ಈ ನೆಕ್ಸ್ಟ್ ಕ್ವಶನ್ ನಮ್ಗೆ ಕೇಳಿದ್ರೆ ಫಾಸ್ಫರಸ್ ಪೆಂಟಾಕ್ಸೈಡ್ ನಮ್ಗೆ ಏನು ಕೊಟ್ಟಾರಿ
ಫಾಸ್ಫರಸ್ ಪೆಂಟಾಕ್ಸೈಡ್ ಕೊಟ್ಟರು. ಅಂದ್ರೆ ಏನು ಕೊಟ್ಟರು? P2O5 ಕೊಟ್ಟರು. ಈ P2O5 ಅನ್ನೋದು ಒಂದು ಸಂಯುಕ್ತ ಅದ ಅಂತ ಹೇಳಿದ್ರು. P2O5 ಅಂತ ಹೇಳಿದ್ರೆ ಒಂದು ಕಂಪೌಂಡ್ ಅದು. ಈ ಕಂಪೌಂಡ್ನಾಗ ಇನ್ನೊಂದು ಈ ಫಾಸ್ಫರಸ್ ಅಂತಲ್ರಿ, ಈ ಕಂಪೌಂಡ್ನಾಗ ನಮ್ಗೆ ಈ ಫಾಸ್ಫರಸ್ ಏನು ಕೊಟ್ಟರಲ್ಲ, ಈ ಫಾಸ್ಫರಸ್ದು ವೇಲೆನ್ಸಿ ಎಷ್ಟು ಕೇಳ್ಯಾರ. ಈ ಕ್ವಶನ್ ಏನು ಕೇಳೋರು ನಮ್ಗೆ ಫಾಸ್ಫರಸ್ ವೇಲೆನ್ಸಿ ಎಷ್ಟು ಅಂತ ಕೇಳ್ಯಾರ. ನಾವು ಫಸ್ಟಿಗೆ ಏನು ಮಾಡೋಣ, ಲೆಕ್ಕ ಮಾಡಿ ಇದಕ್ಕೆ ಆನ್ಸರ್ ಬಿಡಿಸೋಕ್ಕಿಂತ ಡೈರೆಕ್ಟ್ ಫಸ್ಟಿಗೆ ಆನ್ಸರ್ ಹೇಳ್ತೀನಿ, ನೆಕ್ಸ್ಟ್ ಮಾಡೋಣ ಹಾಗೆ ಸ್ಲೈಡ್ಗಳಿಗೆ ಮೂವ್ ಆಗಿ. ಇದ್ರ ಡೈರೆಕ್ಟ್ ಆನ್ಸರ್ ಏನಪ್ಪ ಅಂತಂದ್ರೆ ಇದಕ್ಕೊಂದು ಆನ್ಸರ್ ಏನಪ್ಪ ಅಂದ್ರೆ 5. ಈ ಫಾಸ್ಫರಸ್ ಪೆಂಟಾಕ್ಸೈಡ್ನಾಗ ಈ ಫಾಸ್ಫರಸ್ ವೇಲೆನ್ಸಿ ಎಷ್ಟು ಇರ್ತದೆ ರೀ? 5 ಇರ್ತದೆ. ಫಾಸ್ಫರಸ್ ವೇಲೆನ್ಸಿ ಇರ್ತದೆ 5 ಇರ್ತದೆ. ಇದನ್ನು ಮಾಡೋಣ ನೆಕ್ಸ್ಟ್ ಸ್ಲೈಡ್ನಾಗ ಏನು ಮಾಡೋಣ, ಲೆಕ್ಕವನ್ನು ಬಿಡಿಸೋಣ. ಹಿಂಗತ್ತ ಫಾಸ್ಫರಸ್ ಪೆಂಟಾಕ್ಸೈಡ್ ಕೊಟ್ಟರು. ಫಾಸ್ಫರಸ್ ಪೆಂಟಾಕ್ಸೈಡ್ ಅಂದ್ರೆ ಏನು ರೀ? P2O5. ಫಾಸ್ಫರಸ್ ಪೆಂಟಾಕ್ಸೈಡ್ ಅಣುಸೂತ್ರ ಏನು? P2O5. ಈ P2O5 ನಮಗೆ ಏನು ಕೇಳಿದ್ರೆ ಫಾಸ್ಫರಸ್ ಏನು ಕೇಳ್ಯಾರ? ವೇಲೆನ್ಸಿ ಕೇಳ್ಯಾರ. ಫಾಸ್ಫರಸ್ ಏನು ಮಾಡ್ಯಾರ? ವೇಲೆನ್ಸಿ ಕೇಳ್ಯಾರ. ಆಲ್ರೆಡಿ ನಮಗೆ ಆಕ್ಸಿಜನ್ ವೇಲೆನ್ಸಿ ಗೊತ್ತದ. ಆಕ್ಸಿಜನ್ ವೇಲೆನ್ಸಿ ಹೇಳ್ರಿ -2. ಆಕ್ಸಿಜನ್ ವೇಲೆನ್ಸಿ ಹೇಳ್ರಿ -2. ಈ -2 ಅನ್ನು ಬಳಸ್ಕೊಂಡು ಏನು ಮಾಡಮಿ, ಈ P2O5 ಏನು ಮಾಡಮಿ, ಒಂದು ರಾಸಾಯನಿಕವಾದ ಇದು ವೇಲೆನ್ಸಿಯನ್ನು ಕಂಡಿರು. P2O5 ರಾಸಾಯನಿಕ ವೇಲೆನ್ಸಿಯನ್ನು ಕಂಡಿರು. ಈಗ P ಎಷ್ಟು ಆಟಮ್ ಅವ್ರು ನಮ್ಗೆ? P 2 ಆಟಮ್ ಆಗಿದ್ಮ್ಯಾಗ ಆಕ್ಸಿಜನ್ ಎಷ್ಟು ಆಟಮ್ಗಳವ? ಆಕ್ಸಿಜನ್ 5 ಆಟಮ್. ಆಕ್ಸಿಜನ್ 5 ಆಟಮ್. ಆಕ್ಸಿಜನ್ 5 ಆಟಮ್. ಇಲ್ಲಿ ನೋಡಿದ್ರ ಈ ನಮ್ಮ ಆಕ್ಸಿಜನ್ ವೇಲೆನ್ಸಿ ಆಲ್ರೆಡಿ -2 ಅದ. ಆಕ್ಸಿಜನ್ ವೇಲೆನ್ಸಿ -2 ಅದ. ಹಾಗಿದ್ಮ್ಯಾಗ 2P plus 5 into -2. 5 into -2 ಹಾಗಿದ್ಮ್ಯಾಗ 2P plus 5 -10 ಆಗ್ತದ. ಆಲ್ರೆಡಿ ಇಲ್ಲಿ 2 ಮುಂದೆ ಮೈನಸ್ ಅದ. 2 ಮುಂದೆ ಮೈನಸ್ ಸಲಕ ಪ್ಲಸ್ ಇಂಟು ಮೈನಸ್ ಆಗ್ತದೆ. ಹಾಗಿದ್ಮ್ಯಾಗ ಅದ 2P plus ಬ್ರಾಕೆಟ್ -10 ಅಂತ ಬಂತು. 2P plus ಬ್ರಾಕೆಟ್ -10 ಅಂತ ಬಂತು. ಏನು ನೆಕ್ಸ್ಟ್ ಅದೇ ಲೆಕ್ಕವನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋದ್ರ. 2P - 10 ಆಯ್ತಾ? 2P - 10 = 0 ಅಂತ ಹೋಗ್ಬೋದು ಇಕ್ವೇಷನ್. 2P - 10 = 0 ಅಂತ ಕೊಡ್ಬೋದು. ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ ಇರುತ್ತೆ. 2P - 10 = ಏನಾಗುತ್ತೆ? 0. ಹಾಗಿದ್ಮ್ಯಾಗ ಈ -10 ನೋಡಿ ಅಚ್ಕಟ್ ಸೈನ್ ಮಾಡಿ. 2P - 10 ಇದ್ದು ಈ -10 ಮಾಡಿ ಇದ್ರ ಅಂತ ರೈಟ್ ಸೈಡ್ಲಿಂದ ಏನು ಮಾಡಿ ಲೆಫ್ಟ್ ಸೈಡ್ ಇವೆ ತಿಳಿತಾ? ಸಾರಿ, ಲೆಫ್ಟ್ ಸೈಡಿಂದ ಏನು ಮಾಡಿ ರೈಟ್ ಸೈಡ್ ಇವೆ. 2P = ಏನಾಗುತ್ತೆ? -10 ಇದ್ದಿದ್ದು ಏನಾಗುತ್ತೆ? 2P -10 ಅಂತ ಆಚೆ ಕಡೆ ಹೋದ್ರೆ ಏನಾಗುತ್ತೆ? +10 ಆಗುತ್ತೆ. -10 ಇಂದ ಆಚೆ ಕಡೆ ಹೋದ್ರೆ +10 ಆಗುತ್ತೆ. P = 10/2 ಬಂತ. P = 10/2 ಬಂತ. ಹಾಗಿದ್ಮ್ಯಾಗ 2 ಒಂದ್ಲೆ 2 ಐತೆ. 2 ಒಂದ್ಲೆ 2 ಐತೆ. P = ನಮ್ಗೆ ಎಷ್ಟು ಬಂತು ರೀ? P = 5 ಬಂತು. P = ಎಷ್ಟು? P = 5. ಹಾಗೆ ನಮಗೆ ಫಾಸ್ಫರಸ್ ಪೆಂಟಾಕ್ಸೈಡ್ನಲ್ಲಿ ಈ ಫಾಸ್ಫರಸ್ನ ವೇಲೆನ್ಸಿ ಹೇಳ್ರಿ. ಫಾಸ್ಫರಸ್ ಪೆಂಟಾಕ್ಸೈಡ್ನಲ್ಲಿ ಫಾಸ್ಫರಸ್ನ ವೇಲೆನ್ಸಿ ಇದು ಒಂದು ಗೊತ್ತಾಯ್ತು. ಈಗ ಏನು ಮಾಡಿದೆವು? ಈ ಲೆಕ್ಕವನ್ನು ತಿಳ್ಕೊಂಡೆವು. ಈಗ ನಾವು ಖಾಲಿ ಈ ಲೆಕ್ಕವನ್ನು ತಿಳ್ಕೊಂಡು ಬಿಡೋದಲ್ಲದೆ ಏನು ಮಾಡೋಣ, ನೆಕ್ಸ್ಟ್ ಇಲ್ಲಿ ಬಂದಿರುವಂಥ ಕೆಲವೊಂದು ವಾರ್ಡ್ಗಳ ಬಗ್ಗೆ ಏನು ಮಾಡೋಣ, ಸಾಮಾನ್ಯವಾಗಿ ಏನು ಮಾಡೋಣ ತಿಳ್ಕೊಂಡು, ಇಲ್ಲಿ ಬಂದಿರುವಂಥ ವಾರ್ಡ್ಗಳ ಬಗ್ಗೆ ಏನು ಮಾಡೋಣ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ. ನಮಗೆ ನೆಕ್ಸ್ಟ್ ಯಾವುದೇ ರೀತಿಯಾದಂಥ ಒಂದು ಕ್ವಶನ್ಗಳು ಕೇಳಿದಾಗ ಅದನ್ನು ಒಂದು ಬೇಸಿಕ್ಸನ್ನು ಅರ್ಥ ಮಾಡ್ಕೊಂಡಪ್ಪ ಅಂದ್ರೆ ನಮಗೆ ಆ ಲೆಕ್ಕವನ್ನು ಈಸಿಯಾಗಿ ಬಿಡಿಸ್ಲಿಕ್ಕೆ ಏನಾಗುತ್ತೆ ಅರ್ಥ ಆಗ್ತದೆ. ಫಸ್ಟಿಗೆ ಏನು ಮಾಡಿದ್ರೆ ನಮಗೆ ಇಲ್ಲಿ ಏನು ಕ್ವಶನ್ ಕೇಳಿರಪ್ಪ ಅಂತಂದ್ರೆ ನಮಗೆ ವೇಲೆನ್ಸಿ ಕೇಳಿದ್ರು. ಹಂಗಿದ್ಮ್ಯಾಗ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂದ್ರೆ ಏನು? ವೇಲೆನ್ಸಿ ಅಂತ ಕೇಳಿರಲ್ಲ. ವೇಲೆನ್ಸಿ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಥವಾ ವೇಲೆನ್ಸಿ ಅಂದ್ರೆ ಏನಪ್ಪ? ವೇಲೆನ್ಸಿ ಅಂದ್ರೆ ಏನಿಲ್ಲ, ಸಿಂಪಲ್. ಈಗ ಯಾವುದೊಂದು ಪರಮಾಣು ಅದ, ಈ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರೋ ಯಾವುದೊಂದು ಪರಮಾಣು ಅದಲ್ಲ, ಈ ಪರಮಾಣಿನ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ನಾವೇನು ಕರಿತೀವಪ್ಪ ಅಂದ್ರೆ ವೇಲೆನ್ಸಿ ಎಲೆಕ್ಟ್ರಾನ್ ಅಂತ ಕರಿತೀವಿ. ಇದೊಂದು ಆಟಮ್ ಅಂತ ತಿಳ್ಕೊರಿ. ಈ ಆಟಮ್ನಾಗ ಈ ಔಟರ್ ಮೋಸ್ಟ್ ಶೆಲ್ನಾಗ ಏನು ಎಲೆಕ್ಟ್ರಾನ್ಗಳು ಅವಲ್ಲ, ಇವಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಥವಾ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಈ ವೇಲೆನ್ಸಿ ಈ ಪದ ಅರ್ಥನೇ ಏನು ಹೇಳ್ತಪ್ಪ ಅಂದ್ರೆ ನಮ್ಗೆ ಸಂಯೋಗ ಸಾಮರ್ಥ್ಯ. ವೇಲೆನ್ಸಿ ಇದ್ರ ಅರ್ಥನೇ ನಮ್ಗೆ ಏನು ಹೇಳ್ತಪ್ಪ ಅಂದ್ರೆ ಸಂಯೋಗ ಸಾಮರ್ಥ್ಯ. ಈ ಸಂಯೋಗ ಸಾಮರ್ಥ್ಯ ಕಂಬೈನಿಂಗ್ ಕೆಪಾಸಿಟಿ ಅಂದ್ರೆ ನಾ ಯಾವುದೇ ಒಂದು ಅಣು ಇರ್ತದೆ ಅಂತ ತಿಳ್ಕೊರಿ. ಈ ಅಣುವನ್ನ ಇನ್ನೊಂದು ಅಣು ಜೊತೆ ವರ್ತಿಸ್ ಮಾಡಿದಾಗ ಈ ಎರಡನ್ನ ಒಂದಕ್ಕೊಂದು ಅಟ್ಯಾಚ್ ಯಾವ ರೀತಿ ಆಗುತ್ತಪ್ಪ, ಇದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಕಂಬೈನಿಂಗ್ ಕೆಪಾಸಿಟಿ ಅಂತ ಅಥವಾ ಸಂಯೋಗ ಸಾಮರ್ಥ್ಯ ಅಂತ ಕರಿತೀವಿ. ಈಗ ಸಿಂಪಲ್ ಆಗಿ ಈ ಕಂಬೈನಿಂಗ್ ಕೆಪಾಸಿಟಿ ಅಂದ್ರೆ ವೇಲೆನ್ಸಿ ಎಲೆಕ್ಟ್ರಾನ್ ಅಂದ್ರೆ ತಿಳ್ಕೊಂಡು. ಈಗ ಸಪೋಸ್ ನಾವು ಎಲ್ಲರೂ ನಮಗೆ ಏನೋ ಸೋಡಿಯಂ ಅಣು ಗೊತ್ತು. ಈ ಸೋಡಿಯಂ ಅಣುದು ಈ ಎಷ್ಟು ಎಲೆಕ್ಟ್ರಾನ್ ಹೊಂದಿರ್ತದೆ ರೀ? ಸೋಡಿಯಂ ಅಣು ಏನಿರ್ತಾ 11 ಎಲೆಕ್ಟ್ರಾನ್ಗಳು ಹೊಂದಿರ್ತಾ. ಇಲ್ಲಿ 11 ಎಲೆಕ್ಟ್ರಾನ್ ಇದೆ. ಇದೊಂದು ಸೋಡಿಯಂ ಅಣು ಅಂತ ತಿಳ್ಕೊರಿ. ಈ ಸೋಡಿಯಂ ಅಣುದಾಗ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತಾವೆ? 11 ಎಲೆಕ್ಟ್ರಾನ್ಗಳು ಇರ್ತಾವೆ. ಈ 11 ಎಲೆಕ್ಟ್ರಾನ್ಗಳದಾಗ ಫಸ್ಟ್ ಸೆಲ್ನಾಗ ಎಷ್ಟು ಎಲೆಕ್ಟ್ರಾನ್ ಇರ್ತಾವೆ ರೀ? ಫಸ್ಟ್ ಸೆಲ್ನಾಗ 2 ಎಲೆಕ್ಟ್ರಾನ್ ಇರ್ತಾವೆ. ನೆಕ್ಸ್ಟ್ ಸೆಲ್ನಾಗ ಏನಾಗುತ್ತೆ? 8 ಎಲೆಕ್ಟ್ರಾನ್ಗಳು ಅಂತ ಹಂಚ್ಕೋತಾವೆ. ನೆಕ್ಸ್ಟ್ ಸೆಲ್ನಾಗ ಏನಾಗುತ್ತೆ? 8 ಎಲೆಕ್ಟ್ರಾನ್ ಹಂಚ್ಕೋತಾವೆ. 1 2 3 4 5 6 7 8 ಈ 8 ಎಲೆಕ್ಟ್ರಾನ್ಗಳು ಅನ್ನೋದು ನೆಕ್ಸ್ಟ್ ಸೆಲ್ನಾಗ ಬಂದು. ಈ ನೆಕ್ಸ್ಟ್ ಸೆಲ್ನಾಗ 8 ಎಲೆಕ್ಟ್ರಾನ್ ಬಂದಾಗ ನಮ್ಮ ಟೋಟಲ್ ಸೋಡಿಯಂದ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತಾವೆ ಅಂತ ಹೇಳಿ 11 ಇರ್ತಾವೆ ಅಂತ ಹೇಳಿದೆ. 11 ಏನಂತ ಇಲ್ಲಿ 10 ಕವರ್ ಅದಲ್ಲ. 10 ಕವರ್ ಆದ್ಮೇಲೆ ನಮಗೆ ಇನ್ನೊಂದು ಎಲೆಕ್ಟ್ರಾನ್ ಉಳಿತು. ಈ ಇನ್ನೊಂದು ಎಲೆಕ್ಟ್ರಾನ್ ನಮ್ಮದು ಇನ್ನೊಂದು ನೆಕ್ಸ್ಟ್ ಸೆಲ್ ಹಾಕಿದ್ವಿ. ಹಾಗಿದ್ಮ್ಯಾಗ ಈ ಸೋಡಿಯಂ ಇದು ಏನು ಔಟರ್ ಮೋಸ್ಟ್ ಸೆಲ್ ಅದಲ್ಲ, ಈ ಔಟರ್ ಮೋಸ್ಟ್ ಸೆಲ್
ಈ ಔಟರ್ಮೋಸ್ಟ್ ಸೆಲ್ ಈ ಔಟರ್ಮೋಸ್ಟ್ ಸೆಲ್ನಾಗ ಎಷ್ಟು ಎಲೆಕ್ಟ್ರಾನ್ಗಳು ಉಳಿದು ನೋಡಿ, ಈ ಉಳಿದಿರುವಂಥ ಎಲೆಕ್ಟ್ರಾನ್ಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಏನು ಕರಿತೀವಿ? ವೇಲೆನ್ಸಿ ಎಲೆಕ್ಟ್ರಾನ್ ಒಂದು. ಈ ವೇಲೆನ್ಸಿ ಎಲೆಕ್ಟ್ರಾನ್ ಇರ್ತದ, ಈ ವೇಲೆನ್ಸಿ ಎಲೆಕ್ಟ್ರಾನ್ ಏನು ಮಾಡ್ತಾ ಇನ್ನೊಂದ್ರ ಜೊತೆ ಬಾಂಡ್ ಅನ್ನ ಮಾಡ್ಬೇಕಂತ. ಈ ವೇಲೆನ್ಸಿ ಎಲೆಕ್ಟ್ರಾನ್ ಇನ್ನೊಂದ್ರ ಜೊತೆ ಬಾಂಡ್ ಮಾಡ್ಬೇಕತ್ತಲ್ಲ, ಇದಕ್ಕೆ ನಾವು ಕರಿತೀವಿ ಅದರದ ಒಂದು ಸಂಯೋಗ ಸಾಮರ್ಥ್ಯ ಅಂತ ಕರಿತೀವಿ. ಇದಕ್ಕೆ ಏನು ಕರಿತೀವಿ ರೀ? ಅದ್ರದ್ದು ಒಂದು ಅಂತ ಸಂಯೋಗ ಸಾಮರ್ಥ್ಯ ಅಂತ ಕರಿತೀವಿ. ಈ ಹಾಗಿದ್ಮ್ಯಾಗ ಈ ಔಟರ್ಮೋಸ್ಟ್ ಸೆಲ್ನಾಗ 8 ಎಲೆಕ್ಟ್ರಾನ್ ಆಗಿರ್ಬೇಕು. 8 ಎಲೆಕ್ಟ್ರಾನ್ ಇರ್ಬೇಕು. ಯಾಕೆ ಯಾರು ಇರ್ಬೇಕಂತ ಹೇಳಿದ್ರು? ಯಾರು ಇರ್ಬೇಕಂತ ಹೇಳಿದ್ರಪ್ಪ ಅಂತಂದ್ರೆ ಅವಾಗಿನ ಒಂದು ವಿಜ್ಞಾನಿ ಆಗಿರುವಂಥ ಅಂದಿನ ಒಂದು ವಿಜ್ಞಾನಿ ಇರ್ತಾ ಬೋರ್ಬರಿ ಅಂತ ಬರ್ತಾನೆ. ಈ ಬೋರ್ಬರಿ ಎಂಬ ವಿಜ್ಞಾನಿ ಏನು ಮಾಡ್ತಾನೆ, ಈ ಯಾವುದೇ ಒಂದು ಎಲೆಕ್ಟ್ರಾನ್ ಔಟರ್ಮೋಸ್ಟ್ ಸೆಲ್ನಾಗ ಏನು ಮಾಡ್ತಾರೆ, ಕೇವಲ 8 ಎಲೆಕ್ಟ್ರಾನ್ಗಳು ಇರ್ಬೇಕಪ್ಪ. 8 ಎಲೆಕ್ಟ್ರಾನ್ಗಳು ಇದ್ದಿರುತ್ತೆ, ಅದು ಒಂದು ಏನಾಗುತ್ತೆ ಸ್ಟೇಬಲ್ ಆಗಿರ್ತದ, ಅದು ಒಂದು ಅಣು ಏನಾಗುತ್ತೆ ಸ್ಟೇಬಲ್ ಆಗಿರ್ತದ ಅಂತ ಏನು ಮಾಡ್ತಾನೆ ಹೇಳ್ತಾನೆ. ನೆಕ್ಸ್ಟಿಗೆ 8 ಎಲೆಕ್ಟ್ರಾನ್ ಬಗ್ಗೆ ಹೇಳೋಣ. ಹಾಗಿದ್ಮಾಗ ಈ 8 ಎಲೆಕ್ಟ್ರಾನ್ಗಳು ಇರ್ತದಲ್ಲ, ಇದಕ್ಕೆ ನಾವು ಏನಂತ ಕರಿತಾರೆ? ಇದಕ್ಕೆ ನಾವು ಏನಂತ ಕರಿತಾರಪ್ಪ ಅಂತಂದ್ರೆ ಅಷ್ಟಕ ರಚನೆ ಅಂತ ಕರಿತಾರೆ. ಇದಕ್ಕೆ ಏನು ಕರಿತಾರೆ? ಅಷ್ಟಕ ರೂಲ್ ಅಥವಾ ಆಕ್ಟೇಟ್ ರೂಲ್ ಅಂತ ಕರಿತಾರೆ. ಈ ಆಕ್ಟೇಟ್ ರೂಲ್ ಅಂದ್ರೆ ಏನಿಲ್ಲ. ಆಕ್ಟೇಟ್ ರೂಲ್ ಅಂದ್ರೆ ಸಿಂಪಲ್ ಆಗಿರೋದು, ಪರಮಾಣುವಿನ ಅತ್ಯಂತ ಹೊರಕೋಶದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಲು ಬಯಸುತ್ತವೆ. ಪರಮಾಣುಗಳು ಏನ್ ಮಾಡ್ತಾವ, ತನ್ನ ಔಟರ್ಮೋಸ್ಟ್ ಸೆಲ್ ಏನ್ ಮಾಡ್ತಾವ, 8 ಎಲೆಕ್ಟ್ರಾನ್ ಹೊಂದಲು ಬಯಸ್ತಾವ. ಇದಕ್ಕೆ ನಾವೇನಂತ ಕರಿತೇವೆ ರೀ? ಆಕ್ಟೇಟ್ ರೂಲ್ ಅಂತ ಕರಿತೇವೆ. ಹಾಗಿದ್ಮ್ಯಾಗ ಕೆಲವೊಂದು ಎಲೆಕ್ಟ್ರಾನ್ಗಳು ಮಾಡ್ತಾವೆ ಈ ಆಕ್ಟೇಟ್ ರೂಲ್ ಸೆಲೆಕ್ಟ್ ಏನು ಮಾಡ್ತಾವ, ಕೆಲವೊಂದು ಧಾತುಗಳು ಏನು ಮಾಡ್ತಾವೆ ಈ ಆಕ್ಟೇಟ್ ರೂಲ್ ಸೆಲೆಕ್ಟ್ ಏನು ಮಾಡ್ತಾವ, ಕೆಲ ಎಲೆಕ್ಟ್ರಾನ್ಗಳು ಬಿಟ್ಟು ಕೊಡ್ತಾವೆ, ಎಲೆಕ್ಟ್ರಾನ್ಗಳನ್ನ ಪಡಿತಾವೆ, ಎಲೆಕ್ಟ್ರಾನ್ ಬಿಟ್ಟು ಕೊಡ್ತಾವ ಪಡಿತಾವೆ. ಇದು ಏನು ಮಾಡ್ತಾವೆ, ಯಾಕೆ ಮಾಡ್ತಾವಪ್ಪ ಅಂದ್ರೆ ಈ ಆಕ್ಟೇಟ್ ರೂಲ್ ಅನ್ನು ಫಾಲೋ ಮಾಡಿ ಇನ್ನೊಂದ್ರ ಜೊತೆ ಕಂಬೈನ್ ಅಲಕ ಏನು ಮಾಡ್ತಾವ, ಇದು ಆಕ್ಟೇಟ್ ರೂಲ್ ಅನ್ನು ಫಾಲೋ ಮಾಡ್ತಾವೆ. ಈಗ ಸಪೋಸ್ ನಾವೇನು ಧಾತುಗಳೊಂದು ಆವರ್ತ ಕೋಷ್ಟಕ ನೋಡ್ತೇವಲ್ರಿ, ಈ ಆವರ್ತ ಕೋಷ್ಟಕದಾಗ ಏನಾಗಿರ್ತಪ್ಪ ಅಂತಂದ್ರೆ ನಾವು 18ನೇ ಗುಂಪಿನ ಧಾತುಗಳು ನೋಡ್ತೀವಿ. ಈ 18ನೇ ಗುಂಪಿನ ಧಾತುಗಳಿಗೆ ನಾವು ಏನೇನು ಕರಿತೀವಪ್ಪ ಅಂದ್ರೆ ಈ ಜಡಾನ್ಲೆಗಳನ್ನು ಕರಿತೇವೆ. 18ನೇ ಗುಂಪಿನ ಧಾತುಗಳಿಗೆ ಏನು ಹೇಳ್ತೇವೆ? ಜಡಾನ್ಲೆಗಳಂತ. ಜಡಲ ಅಂತ ಕರೆದ್ಮಾಗ ಈ ಅನ್ಲೆಗಳು ಏನು ಮಾಡ್ತಾವ, ಯಾವುದೇ ಒಂದು ಧಾತುಗಳು ಸರಿ ವರ್ತಿಸ್ಲಕ್ಕ ಇಷ್ಟನೇ ಪಡಲ್ಲ. ಯಾಕಂದ್ರೆ ರಾಸಾಯನಿಕ ಸಂಯೋಜನೆ ಮಾಡ್ಲಿಕ್ಕೆ ಇಷ್ಟನೇ ಪಡಲ್ಲ. ಯಾಕೆ ಮಾಡಲಪ್ಪ ಅಂದ್ರೆ ಆಲ್ರೆಡಿ ಅವ್ರ ಔಟರ್ಮೋಸ್ಟ್ ಸೆಲ್ನಾಗ 8 ಎಲೆಕ್ಟ್ರಾನ್ಗಳು ಹೊಂದಿ ಏನು ಮಾಡಿದೆ, ಅವೇನು ಸ್ಟೇಬಲ್ ಇರೋ ಸಲಕ್ಕೆ ಇನ್ನೊಂದು ಧಾತು ಜೊತೆ ಏನು ಮಾಡಲ್ಲ, ವರ್ತಿಸ್ಲಕ್ಕೆ ಏನು ಮಾಡಲ್ಲ, ಅವು ಪ್ರಯತ್ನ ಪಡಲ್ಲ. ಇಷ್ಟು ಸಿಂಪಲ್ ಆಗಿ ಅರ್ಥ ಐತ್ರೆ. ಇನ್ನು ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗೋದಾರ. ಈ ಸ್ಲೈಡ್ ನಮಗೆ ಏನಾರ ಈ ಸ್ಲೈಡ್ನ ಹೊಡೆದ್ರೆ ಅತ್ಯಂತ ಹೊರಕೋಶದ ನಾವು ಎಷ್ಟು ಎಲೆಕ್ಟ್ರಾನ್ಗಳು ಇರಬೇಕು, ಅತ್ಯಂತ ಹೊರಕೋಶದ ನಾವು ಎಷ್ಟು ಎಲೆಕ್ಟ್ರಾನ್ ಇರ್ಬೇಕು ರೀ? 8 ಎಲೆಕ್ಟ್ರಾನ್ ಇರ್ಬೇಕಂತ ಗೊತ್ತಿದ್ದ. 8 ಎಲೆಕ್ಟ್ರಾನ್ ಇರುವಾಗ ಕೆಲವೊಂದು ಅಣುಗಳಿಗೆ ಏನು ಮಾಡ್ತೇವೆ, ಅವ್ರದ್ದು ವೇಲೆನ್ಸಿಗಳು ಯಾವ ರೀತಿ ಕಂಡಿರ್ಬೇಕು, ಇನ್ನೂ ಸ್ವಲ್ಪ ಎಲೆಕ್ಟ್ರಾನ್ಗಳದ್ದು ಅವ್ರದ್ದು ವೇಲೆನ್ಸಿಗಳು ಯಾವ ರೀತಿ ಕಂಡಿರ್ಬೇಕು. ಇನ್ನು ಸಪೋಸ್ ನಾವೇನು ಮಾಡ್ತೇವಪ್ಪ ಅಂದ್ರೆ ಔಟರ್ಮೋಸ್ಟ್ ಶೆಲ್ನಾಗ ಏನು ಮಾಡ್ತೇವೆ, 1 2 3 4 ಔಟರ್ಮೋಸ್ಟ್ ಶೆಲ್ನಾಗ 1 ರಿಂದ 4 ಎಲೆಕ್ಟ್ರಾನ್ಗಳು ಇದು ಅಂತ ಹೇಳ್ತಾರೆ. ಈ 4 ಎಲೆಕ್ಟ್ರಾನ್ಗಳು ಇದ್ದಾಗ ಅದ್ರ ವೆಲೆನ್ಸಿ ನಾವು ಏನು ಹೇಳ್ಬೋದು, ಆ ಎಷ್ಟು ಎಲೆಕ್ಟ್ರಾನ್ ಇರ್ತಲ್ಲ ಅಷ್ಟೇ ಏನು ಮಾಡ್ಬೋದು, ಅವ್ರದ್ದು ಏನು ಮಾಡ್ಬೋದು ವೆಲೆನ್ಸಿ ಅಂತ ಹೇಳ್ಬೋದು. 1 ರಿಂದ 4 ಇದ್ದಾಗ ಎಷ್ಟು ಎಲೆಕ್ಟ್ರಾನ್ ಇರ್ತಾವ ಅಷ್ಟೇ ಅವ್ರದ್ದು ವೆಲೆನ್ಸಿ ಅಂತ ಹೇಳ್ಬೋದು. ಬಟ್ ಅವ್ರದ್ದು ಔಟರ್ಮೋಸ್ಟ್ ಶೆಲ್ನಾಗ 5 6 7 8 ಔಟರ್ಮೋಸ್ಟ್ ಶೆಲ್ನಾಗ 5 6 7 8 ಇಷ್ಟು ಎಲೆಕ್ಟ್ರಾನ್ಗಳು ಇದ್ದು ಅಂದ್ರೆ ಅದ್ರ ವೆಲೆನ್ಸಿಯನ್ನ ಈ 8ರಲ್ಲಿ ಕಳೆಯೋದ್ರ ಮೂಲಕ ಏನು ಮಾಡೋದು, ಎಷ್ಟು ಅದ್ರದ್ದು ವೆಲೆನ್ಸಿ ಅದ ಅಂತ ಹೇಳ್ಬೋದು. ಈಗ 1 2 3 4 ಇತ್ತಂದ್ರೆ ಅವು ಎಷ್ಟು ಎಲೆಕ್ಟ್ರಾನ್ ಹೋಗ್ತಾವ ಅಷ್ಟೇ ಡೈರೆಕ್ಟ್ ಅದ್ರ ವೆಲೆನ್ಸಿ ಅಂತ ಹೇಳ್ರಿ. ಬಟ್ ಅದ್ರದ್ದು ವೆಲೆನ್ಸಿ ಏನಾಗಿತ್ತು, ಔಟರ್ಮೋಸ್ಟ್ ಶೆಲ್ನಾಗ ಅದ್ರ ಎಲೆಕ್ಟ್ರಾನ್ಗಳು 5 6 7 8 ಇದು ಅಂತ ಹೇಳ್ಕೊರಿ. ಡೈರೆಕ್ಟ್ ಏನು ಮಾಡ್ರಿ 8 ಕಳೆದು ಇದ್ರದ್ದು ವೆಲೆನ್ಸಿ ಇಷ್ಟದ ಅಂತ ಹೇಳಿ. ಈಗ ಸಪೋಸ್ ಏನಂತ ನಾನು ಸೋಡಿಯಂ ಬಗ್ಗೆ ನಿಮಗೆ ಎಕ್ಸಾಂಪಲ್ ಕೊಟ್ಟೇನೆ ಆಲ್ರೆಡಿ. ಸೋಡಿಯಂ ಬಗ್ಗೆ ಎಕ್ಸಾಂಪಲ್ ಕೊಟ್ಟಾಗ ಸೋಡಿಯಂ ಔಟರ್ಮೋಸ್ಟ್ ಶೆಲ್ನಾಗ ಎಷ್ಟು ಎಲೆಕ್ಟ್ರಾನ್ ಇರ್ತದೆ ಅಂತ ಹೇಳ್ದ, ಸೋಡಿಯಂ ಔಟರ್ಮೋಸ್ಟ್ ಶೆಲ್ನಾಗ ಖಾಲಿ 1 ಎಲೆಕ್ಟ್ರಾನ್ ಇರುತ್ತೆ ಅಂತ ಹೇಳ್ದ. ಅಂದ್ರೆ ಈ ಸೋಡಿಯಂನ ವೆಲೆನ್ಸಿ ಎಷ್ಟು 1 ಅಂತ ಗೊತ್ತಾಯ್ತು. ಬಟ್ ಈಗ ನಾವು ಆಕ್ಸಿಜನ್ ಬಗ್ಗೆ ಅಧ್ಯಯನ ಮಾಡ್ಲೈತೆ ಅಂತ ತಿಳ್ಕೊರಿ. ಈಗ ಇದೊಂದು ಆಕ್ಸಿಜನ್ ಅದ, ಇದೊಂದು ಅಣು ಅದ. ಈ ಅಣುವಿನ ಇದೊಂದು ಏನಂತ 2 ಶೆಲ್ ಅವ. ಈ 2 ಶೆಲ್ ಅವ. ಆಕ್ಸಿಜನ್ ಒಂದು ಎಲೆಕ್ಟ್ರಾನ್ಗಳು ಎಷ್ಟು, ಆಕ್ಸಿಜನ್ ಎಷ್ಟು ಎಲೆಕ್ಟ್ರಾನ್ಗಳು ಹೊಂದೇವ, 8 ಎಲೆಕ್ಟ್ರಾನ್ಗಳು ಹೊಂದೇವ. 8 ಎಲೆಕ್ಟ್ರಾನ್ಗಳು ಹೊಂದ್ಮ್ಯಾಗ ಇದೇನು ಮಾಡ್ತದೆ ಅಂತ ನಮ್ಮ ಫಸ್ಟ್ ಸೆಲ್ನಾಗ ಫಸ್ಟ್ ಸೆಲ್ನಾಗ ಎಷ್ಟು ಇರ್ತಾವ, 2 ಎಲೆಕ್ಟ್ರಾನ್ಗಳು ಇರ್ತಾವ. ಆಕ್ಸಿಜನ್ ಫಸ್ಟ್ ಸೆಲ್ನಾಗ ಇರ್ತಾವ 2 ಎಲೆಕ್ಟ್ರಾನ್ ಇರ್ತಾವ. ಆಕ್ಸಿಜನ್ ಫಸ್ಟ್ ಸೆಲ್ನಾಗ 2 ಎಲೆಕ್ಟ್ರಾನ್ ಅದಾವು. ಇನ್ನು ನೆಕ್ಸ್ಟ್ ಎಷ್ಟು ಎಲೆಕ್ಟ್ರಾನ್ ಉಳಿದವಪ್ಪ ಅಂದ್ರೆ 6 ಎಲೆಕ್ಟ್ರಾನ್ ಉಳಿದು. ಈ 6 ಎಲೆಕ್ಟ್ರಾನ್ ಏನು ಮಾಡಮಿ, ಈ ಉಳಿದಿರುವಂಥ ಸೆಲ್ನಾಗ ಏನು ಮಾಡಮಿ, ಅವಕನ್ನ ಹಂಚಾಕಮ್. ಉಳಿದಿರುವಂಥ ಸೆಲ್ನಾಗ ಹಂಚಾಕಮ್ಮ. ಇಲ್ಲೊಂದು ಎಲೆಕ್ಟ್ರಾನ್ ಬಂತು, 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 ಇಲ್ಲೊಂದು ಎಲೆಕ್ಟ್ರಾನ್ ಬಂತು. ಟೋಟಲ್ ಎಷ್ಟದು 6 ಎಲೆಕ್ಟ್ರಾನ್ಗಳು ಬಂದು. 6 ಎಲೆಕ್ಟ್ರಾನ್ ಬಂದು. ಈ 6 ಎಲೆಕ್ಟ್ರಾನ್ ಬಂದಾಗ ಅಂತ ಆಕ್ಸಿಜನ್ ಆಗ್ತದ, ನನ್ನ ಮೇಲೆ 6 ಎಲೆಕ್ಟ್ರಾನ್ ಅವ. ನನ್ನ ಮೇಲೆ 6 ಎಲೆಕ್ಟ್ರಾನ್ ನಾಯಕ ಅವ್ರಿಗೆ ಎಲೆಕ್ಟ್ರಾನ್ ಕೊಡ್ಲಿ, ನನ್ನ ಮೇಲೆ ಹೆಚ್ಚಿಗೆ ಅವಲ್ಲ. ನನ್ನ ಮೇಲೆ ಹೆಚ್ಚಿಗೆ ಸಲಕ್ಕೆ ಅದೇನು ಮಾಡ್ತಪ್ಪ ಅಂದ್ರೆ ನನಗೆ 2 ಎಲೆಕ್ಟ್ರಾನ್ ಕೊಡು ಅಂತ ಹೇಳ್ತದ. ನನಗೆ 2 ಎಲೆಕ್ಟ್ರಾನ್ ಕೊಡು ಅಂತ ಹೇಳಿ ಸಲಕ್ಕೆ ಏನಾಗತ್ತಾ, 2 ಎಲೆಕ್ಟ್ರಾನ್ 8ರಾಗ 6 ಕಳೆದ ನಮಗೆ ಏನಾಗುತ್ತಾ, ಅದು ಆಕ್ಸಿಜನ್ ವೆಲೆನ್ಸಿ ಎಷ್ಟು ಬರ್ತದ, 2 ಬರ್ತದೆ. ಅದಕ್ಕೆ ಏನಂತ ಕರಿತಾರೆ, ನಾವು ಆಕ್ಸಿಜನ್ ವೆಲೆನ್ಸಿ -2 ಅಂತ ಹೇಳ್ಬೋದು. ಆಕ್ಸಿಜನ್ ವೆಲೆನ್ಸಿ ಎಷ್ಟು ಅಂತ ಹೇಳ್ಬೋದು ರೀ, -2 ಅಂತ ಹೇಳ್ಬೋದು. ಈಗೇನು ಮಾಡಿದೇವೆ, ಇಲ್ಲಿ ನಾವು -2 ಅಂತ ಹೇಳಿದೆ. -2 ಅಂತ ಯಾಕೆ ಹೇಳಿದೆವಪ್ಪ ಅಂದ್ರೆ ನನಗೆ 2 ಎಲೆಕ್ಟ್ರಾನ್ ಬೇಕಂತ ಹೇಳ್ತದಲ್ಲ, ಅದ್ರ ಸಲಕ್ಕೆ ನಾವೇನಂತೇವೆ -2 ಅಂತ ಹೇಳಿದೆವು. ಹಾಗಿದ್ಮ್ಯಾಗ ಇದಕ್ಕೆ ಮೈನಸ್ ಅಂತ ನಾವು ಯೂಸ್ ಮಾಡ್ತೇವಲ್ಲ, ಮೈನಸ್ ಪ್ಲಸ್ ಅಂತ ಯೂಸ್ ಮಾಡ್ತೇವೆ. ಮೈನಸ್ ಪ್ಲಸ್ ಅಂತ ಯಾಕೆ ಯೂಸ್ ಮಾಡ್ತೇವಪ್ಪ ಅಂದ್ರೆ ಯಾವ್ದು ಎಲೆಕ್ಟ್ರಾನ್ಗಳು ಕುಡ್ಲಾಕ್ ಬಯಸ್ತಾವ, ಯಾವುದೇ ಒಂದು ಧಾತು ಎಲೆಕ್ಟ್ರಾನ್ಗಳನ್ನು ಕುಡ್ಲಾಕ್ ಬಯಸ್ತಲ್ಲ, ಅದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಕ್ಯಾಟಯನ್ ಅಥವಾ ಧನಾಯನ್ ಅಂತ ಕರಿತೇವೆ. ಯಾವ ಎಲೆಕ್ಟ್ರಾನ್ ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗಿ ಹೇಳ್ತೀನಿ.
ಯಾವ ಎಲೆಕ್ಟ್ರಾನ್ಗಳು ಇಲ್ಲ ಅದಲ್ಲ, ಯಾವ ಎಲೆಕ್ಟ್ರಾನ್ಗಳು ನಾ ಕೊಡ್ತೀನಪ್ಪ, ನನ್ನ ಬಳಿ ಹೆಚ್ಚಿಗೆ ಎಲೆಕ್ಟ್ರಾನ್ ಅವ ನಾ ಕೊಡ್ತೀನಿ ಅಂತ ಹೇಳ್ತದೆ, ಅದಕ್ಕೆ ನಾವೇನು ಕರಿತೀವಿ ಕ್ಯಾಟೈನ್ ಅಂತ ಹೇಳ್ತೀವಿ. ಬಟ್ ಯಾವ ಎಲೆಕ್ಟ್ರಾನ್ಗಳು ನಾ ಕೊಡಲ್ಲ ನಾವೇನು ಮಾಡ್ತೀನಿ, ನಾನು ನನ್ನ ಬಳಿ ಇಟ್ಕೋತೀನಿ, ನೀವೇನ ನಾನು ಕೊಡ್ರಿ ನಾ ತೊಗೋತೀನಿ ಅಂತ ಹೇಳ್ತದೆ, ನೀವೇನ ಕೊಡ್ರಿ ನಾ ತೊಗೋತೀನಿ. ಈ ಥರ ಹೇಳುವಂತಹ ಒಂದು ಯಾವ ಧಾತುಗಳು ಇರ್ತಾವಲ್ಲ, ಯಾವ ಧಾತುಗಳು ಇರ್ತಾವೆ ಇವುಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಆ್ಯನ್ ಅಂತ ಕರಿತೀವಿ. ಈ ಆಕ್ಟೇಟ್ ರೂಟ್ ಫಾಲೋ ಮಾಡ್ಲಿಕ್ಕೆ ಏನು ಎಲೆಕ್ಟ್ರಾನ್ಗಳು ಕೂಡ ತುಂಬ ನಡೀತಲ್ಲ, ಆಕ್ಟೇಟ್ ರೂಟ್ ಫಾಲೋ ಮಾಡೋಕೆ ಎಲೆಕ್ಟ್ರಾನ್ಗಳು ಕೊಡುವುದು ಮತ್ತು ತೆಗೆದುಕೊಳ್ಳೋದು ನಡೀತಲ್ಲ, ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಈ ಅಯಾನುಗಳ ರಚನೆಯಾಗಿ ಅಂತ ಕ್ಯಾಟೈನ್ ಅಯಾನುಗಳಂತ ಸೃಷ್ಟಿ ಆಗುತ್ತೆ ಅಥವಾ ಅಯಾನುಗಳು ನಿರ್ಮಾಣ ಆಗ್ತವೆ. ಹಾಗಿದ್ಮ್ಯಾಗ ಇದು ಯಾವ್ಯಾವ ಎಲೆಕ್ಟ್ರಾನ್ ಬಿಟ್ಕೊಡ್ತಾವೆ ನೋಡ್ರಿ, ಯಾವ ಎಲೆಕ್ಟ್ರಾನ್ ಬಿಟ್ಕೊಡ್ತಾವೆ ಅದ್ರ ಮ್ಯಾಗ ಏನು ಮಾಡ್ತೇವೆ ನಾವು ಧನಾವೇಶ ಅಥವಾ ಪಾಸಿಟಿವ್ ಸಿಂಬಲ್ ಹೊಂದಾವ ಅಂತ ಹೇಳ್ತೀವಿ. ಯಾವ ಎಲೆಕ್ಟ್ರಾನ್ಗಳು ತೋತಾವಲ್ಲ ಇವು ಏನು ಮಾಡ್ತಾವೆ ಇನ್ನೊಬ್ಬರ ಬಳಿ ಏನು ಮಾಡ್ತಾವೆ ಖರೀದಿ ಮಾಡ್ಲತ್ತಾವ, ಇನ್ನೊಬ್ಬರ ಬಳಿಯಿಂದ ತೊಗೊಳತ್ತಾವ. ಅದಕ್ಕೆ ಇದಕ್ಕೆ ಏನು ಮಾಡ್ತೇವೆ ನಾವು ಮೈನಸ್ ಸಿಂಬಲನ್ನು ಬಳಸ್ತೇವೆ ನಾವು ಮೈನಸ್ ಸಿಂಬಲನ್ನು ಬಳಸ್ತೇವೆ. ಈಗ ಏನು ಮಾಡಿದೆವಪ್ಪ ಅಂದ್ರೆ ನಾವು ಸಂಪೂರ್ಣವಾಗಿ ಸವಿವರವಾಗಿ ಏನು ಮಾಡಿದೇವಿ ಈ ವಾಟರ್ ಬಗ್ಗೆ ಅಧ್ಯಯನ ಮಾಡಿದೇವಿ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆದ್ರೆ ನೆಕ್ಸ್ಟ್ ಕ್ವಶನ್ ನಮಗೆ ಏನು ಕೇಳ್ಯಾರಪ್ಪ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಹೊಳಪುಳ್ಳ ಅಲೋಹ ಅಂದ್ರೆ ಯಾವ ನಾನ್ ಮೆಟಲ್ ಏನದ ಬ್ರೈಟ್ ಹೊಂದಿದ, ಯಾವ ನಾನ್ ಮೆಟಲ್ಗೆ ಏನದ ಬ್ರೈಟ್ನೆಸ್ ಅನ್ನು ಹೊಂದಿದ. ಈಗ ಸಪೋಸ್ ನಾನ್ ಮೆಟಲ್ ಬಗ್ಗೆ ನಾವು ಅಧ್ಯಯನ ಮಾಡೋಣ, ಲೋಹ ಮತ್ತು ಅಲೋಹಗಳ ಬಗ್ಗೆ ಅಧ್ಯಯನ ಮಾಡಿ ಡೈರೆಕ್ಟ್ ಈ ಕ್ವಶನ್ ಆನ್ಸರನ್ನು ನೋಡಿದ್ರೆ, ಈ ಕ್ವಶನ್ ನಾವು ಡೈರೆಕ್ಟ್ ಆನ್ಸರ್ ನೋಡಿದ್ರೆ ಹೊಳಪುಳ್ಳ ಅಲೋಹ ಯಾವುದಪ್ಪ ಅಂದ್ರೆ ಹೊಳಪುಳ್ಳ ಅಲೋಹ ಯಾವುದಪ್ಪ ಅಂದ್ರೆ ಈ ಅಯೋಡಿನ್. ಹಾಗಿದ್ಮ್ಯಾಗ ನಾವು ಡೈರೆಕ್ಟ್ ಇದು ಆನ್ಸರ್ ನೋಡಿದಿವಲ್ಲ, ಆನ್ಸರ್ ನೋಡಿದ್ಮ್ಯಾಗ ಸವಿವರವಾಗಿ ಏನು ಮಾಡೋಣ ಇದ್ರ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಫಸ್ಟಿಗೆ ಲೋಹ ಮತ್ತು ಅಲೋಹಗಳ ಬಗ್ಗೆ ನೋಡಿದ್ರೆ ಈ ಭೂಮಿ ಮೇಲೆ ಟೋಟಲ್ ಎಷ್ಟವ 118 ಮೂಲ ವಸ್ತುಗಳು, ಅಂದ್ರೆ ಭೂಮಿ ಮೇಲೆ ಟೋಟಲ್ ಆಗಿ 118 ಧಾತುಗಳು. ಈ 118 ಧಾತುಗಳದಾಗ 92 ನೈಸರ್ಗಿಕವಾಗವ, ಇನ್ನು 26 ಏನವ ಕೃತಕವ. 92 ನೈಸರ್ಗಿಕವಾಗವ, ಇನ್ನು 26 ಏನವ್ರಿ ಕೃತಕವ. 92 ನೈಸರ್ಗಿಕ, 26 ಕೃತಕ. ಇವು ಇಷ್ಟು ಧಾತುಗಳವಲ್ಲ, ಇಷ್ಟು 118 ಧಾತುಗಳದಾಗ ಏನವ 96 ಏನವ ಲೋಹಗಳವ್ರಿ. ಎಷ್ಟು ನಮಗೆ 118 ಧಾತುಗಳದಾಗ 96 ಲೋಹಗಳಿದ್ದಾಗ 22 ಮಾತ್ರ ಅಲೋಹಗಳವ. 96 ಲೋಹಗಳವ, 22 ಮಾತ್ರ ಅಲೋಹಗಳವ. ಈ ರೀತಿ ಇದ್ಮ್ಯಾಗ ಈ 96 ಲೋಹಗಳು 22 ಅಲೋಹಗಳು ಇವುಗಳಲ್ಲಿ ನಾವು ಮತ್ತೆ ಡಿವೈಡ್ ಮಾಡ್ಕೊತಾ ಹೋದ್ವಿ ಅಂತ ತಿಳ್ಕೊರಿ. ಇವುಗಳಲ್ಲಿ ಡಿವೈಡ್ ಮಾಡ್ಕೊತಿದ್ದಾಗ ಈ ಲೋಹಗಳು ಸಾಮಾನ್ಯವಾಗಿ ಏನಾಗ ಆಲ್ಮೋಸ್ಟ್ ಎಲ್ಲ ಘನಸ್ಥಿತಿದಾಗ ಲೋಹಗಳು ಏನು ಮಾಡ್ತಾವ ಯಾವಾಗಲೂ ಘನಸ್ಥಿತಿಯಾಗಿರ್ತಾವ. ಬಟ್ ಈ ಅಲೋಹಗಳೇನವಲ್ರಿ, ಅಲೋಹಗಳೇನವ ಘನ ದ್ರವ ಅನಿಲ ಸ್ಥಿತಿಗಳದಾವ. ಲೋಹಗಳು ಘನ ಸ್ಥಿತಿಯಾಗಿದ್ದಾಗ ಈ ಅಲೋಹಗಳೇನವ ಘನ ದ್ರವ ಅನಿಲ ಈ 3 ಸ್ಥಿತಿಗಳಲ್ಲಿ ಕಂಡುಬರುತ್ತಲ್ದೆ. ಇದ್ರಾಗ ಅಲೋಹಗಳದಾಗ ಸ್ಪೆಸಿಫಿಕ್ ಆಗಿ ನೋಡಿದ್ರೆ ಎಷ್ಟು ಲೋಹಗಳು ಘನದಾಗವ, ಎಷ್ಟು ಲೋಹಗಳು ದ್ರವದಾಗವ, ಎಷ್ಟು ಅಲೋಹಗಳು ದ್ರವದಾಗವ, ಎಷ್ಟು ಅಲೋಹಗಳು ಅನಿಲದಾಗವ. ಈ ಘನದಾಗಿರುವಂಥ ಒಂದು ಅಲೋಹಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 10. ಘನದಲ್ಲಿರುವಂಥದ್ದು ಎಷ್ಟ್ರಿ 10 ಅಣುಗಳು ಏನವ ಘನ ಸ್ಥಿತಿಯಾಗವ. ಇನ್ನು ದ್ರವಗಳದಾಗ ಖಾಲಿ ಒಂದೇ ಒಂದದ. ದ್ರವದಲ್ಲಿರುವಂಥ ಅನಿಲ ಯಾವ್ದಪ್ಪ ದ್ರವದಲ್ಲಿರುವಂಥ ಒಂದು ಅಲೋಹ ಯಾವ್ದಪ್ಪ ಅಂದ್ರೆ ಅದು ಬ್ರೋಮಿನ್. ದ್ರವದಲ್ಲಿರುವಂಥ ಒಂದು ಅಲೋಹ ಯಾವ್ದ್ರಿ ಅದು ಬ್ರೋಮಿನ್. ನೆಕ್ಸ್ಟ್ ಈ ಅನಿಲ ಸ್ಥಿತಿಯಲ್ಲಿ ಟೋಟಲ್ 11 ಅನಿಲ ಸ್ಥಿತಿಯಲ್ಲಿ ಟೋಟಲ್ 11 ಧಾತುಗಳು ಏನಂತ ಈ ಅನಿಲ ಸ್ಥಿತಿಯಲ್ಲಿ ಏನು ಮಾಡ್ಬೋದು ನಾವು ಕಾಣ್ಬೋದು. 11 ಧಾತುಗಳು ಏನಂತ ಈ ಅನಿಲ ಸ್ಥಿತಿಯಲ್ಲಿ ನಾವು ಏನು ಮಾಡ್ಬೋದು ಅನಿಲ ಸ್ಥಿತಿಯಲ್ಲಿ 11 ಧಾತುಗಳು ಅಲೋಹಗಳ ಪಟ್ಟಿಯಲ್ಲಿ ಕಾಣ್ಬೋದು. 11 ಧಾತುಗಳನ್ನು ಅನಿಲ ಸ್ಥಿತಿಯಲ್ಲಿ ಕಾಣ್ಬೋದು. ಈಗ ಏನು ಮಾಡಿದೆ ಲೋಹಗಳು ಸಾಮಾನ್ಯವಾಗಿ ಘನಸ್ಥಿತಿಯಲ್ಲಿ ಇರ್ತಾವ ಅಂತ ಹೇಳಿ ಬಟ್ ಇದಕ್ಕೆ ಅಪವಾದ ಅಂಬತ್ತೆ ಎರಡು ಧಾತುಗಳು. ಇದಕ್ಕೆ ಅಪವಾದ ಅಂಬತ್ತೆ ಏನಂತ 2 ಧಾತುಗಳು. ಅವು ಯಾವ್ಯಾವ ಧಾತುಗಳಪ್ಪ ಅಂದ್ರೆ ಒಂದು ಪಾದರಸ, ಇನ್ನೊಂದು ಗ್ಯಾಲಿಯಂ. ಪಾದರಸ ಮತ್ತು ಗ್ಯಾಲಿಯಂ ಇವೆರಡು ಏನವ ಅಂದ್ರೆ ಇವು ಲೋಹಗಳವ. ಪಾದರಸ ಮತ್ತು ಗ್ಯಾಲಿಯಂ ಲೋಹಗಳಾಗಿದ್ದು ಇವು ಘನ ಸ್ಥಿತಿಯಾಗಲ್ರಿ. ಇವು ಯಾವ ಸ್ಥಿತಿಗವ ದ್ರವ ಸ್ಥಿತಿಗವ. ಇವು ದ್ರವ ಸ್ಥಿತಿ ಅಂದ್ರೆ ನಮಗೆ ಇವು ಲೋಹಗಳು ಎಷ್ಟು ಲೋಹಗಳು ಕೊಟ್ಟರಲ್ಲ ಅಷ್ಟು ಲೋಹಗಳದಾಗ ಈ 96 ಲೋಹಗಳದಾಗ ಇವೆರಡು ಲೋಹಗಳು 96 ಲೋಹದಾಗ ಪಾದರಸ ಮತ್ತು ಗ್ಯಾಲಿಯಮ್ಮ ಇವೆರಡು ಲೋಹಗಳು ಯಾವ ಸ್ಥಿತಿಯಾಗವ ಅಂತ ಹೇಳ್ಬೋದು ನಾವು ಲಿಕ್ವಿಡ್ ಸ್ಟೇಟ್ನಾಗ ಅವ ಅಂತ ಹೇಳ್ಬೋದು. ಯಾವ ಸ್ಥಿತಿಯಾಗವ ಅಂತ ಹೇಳಿದೇವಿ ಲಿಕ್ವಿಡ್ ಸ್ಟೇಟ್ನಾಗ ಅಂತ ಹೇಳಿದೇವಿ. ಇನ್ನೊಂದು ನೆಕ್ಸ್ಟ್ ವ್ಯತ್ಯಾಸ ನೋಡಿದ್ರೆ ಈ ಲೋಹಗಳು ಕಠಿಣ ಸ್ವಭಾವವನ್ನು ಹೊಂದಿವೆ. ಅಂದ್ರೆ ಲೋಹಗಳು ಆಲ್ಮೋಸ್ಟ್ ಗಟ್ಟಿಯಾಗಿರ್ಲಕ್ಕ ಪ್ರಯತ್ನ ಪಡ್ತಾವ, ಗಟ್ಟಿಯಾಗವ ಅಂತ ಹೇಳ್ತಾರೆ. ಲೋಹಗಳಿಂದ ಕಠಿಣ ಸ್ವಭಾವವನ್ನು ಹೊಂದಿವೆ. ಬಟ್ ಇವ್ರೇನು ಹೇಳ್ಯಾರ ಇವು ಅಲೋಹಗಳೇನಲ್ಲ ಈ ಅಲೋಹಗಳೇನಾಗ ಮೃದುವಾಗಿರ್ತಾವ ಅಂತ ಹೇಳ್ಯಾರ. ಬಟ್ ಇವಕ್ಕೆ ಎರಡಕ್ಕೂ ಏನಾದ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ಗಳು ಅಂದ್ರೆ ಕೆಲವೊಂದು ಅಪವಾದಗಳು. ಈ ಅಪವಾದಗಳು ನೋಡೋದಾದ್ರೆ ಆಲ್ರೆಡಿ ನಿಮ್ಗೆ ಏನು ಹೇಳ್ದ ಪಾದರಸ ಮತ್ತು ಗ್ಯಾಲಿಯಂ ಅಂತ ಹೇಳ್ದಲ್ಲ. ಈ ಪಾದರಸ ಮತ್ತು ಗ್ಯಾಲಿಯಂ ಆಲ್ರೆಡಿ ಲಿಕ್ವಿಡ್ ಸ್ಟೇಟ್ ಮೇಲೆ ಅವು ಹೆಂಗೆ ಕಠಿಣ ಸ್ವಭಾವ ಹೊಂದಿರಲ್ಲ. ಇವು ಆಲ್ರೆಡಿ ಲಿಕ್ವಿಡ್ ಸ್ಟೇಟ್ನಾಗ ಯಾವ್ಯಾವ ಪಾದರಸ ಮತ್ತು ಗ್ಯಾಲಿಯಂ ಇವು ಎರಡೇ ಲಿಕ್ವಿಡ್ ಸ್ಟೇಟ್ನ ಹೊಂದಿಲ್ದೆ. ಇದ್ರಾಗ ಇನ್ನೊಂದು ಎರಡವ ಅವು ಯಾವ್ಯಾವಪ್ಪ ಅಂದ್ರೆ ಒಂದು ಸೋಡಿಯಂ ಇತ್ತು,
ವೇಟ್ ಇನ್ನೊಂದು ಎರಡು ಯಾವಪ್ಪ ಅಂದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವೆರಡು ಧಾತುಗಳೇನವಲ್ಲ ಇವೇನಂತ ಮೃದು ಸ್ವಭಾವವನ್ನು ಹೊಂದ, ಇವೇನಂತ ಗಟ್ಟಿಯಾದ ಸ್ವಭಾವವನ್ನು ಹೊಂದಿಲ್ಲ, ಇವೇನಂತ ಮೃದು ಆಗ್ಯಾವ. ಅಂದ್ರೆ ಇವುಗಳನ್ನ ಏನು ಮಾಡೋದು ಚಾಕು ತೊಗೊಂಡು ಕತ್ತರಿಸ್ಬೋದು, ಇವುಗಳನ್ನ ಚಾಕು ಮೂಲಕ ಕೂಡ ಕತ್ತರಿಸ್ಬೋದು. ಅಂದ್ರೆ ಈ 96 ಲೋಹಗಳದಾಗ 4 ಲೋಹಗಳು ಮೃದು ಸ್ವಭಾವವನ್ನು ಹೊಂದ್ಯಾವ, ಕಠಿಣ ಸ್ವಭಾವವನ್ನು ಹೊಂದಿಲ್ಲ. ಯಾವ್ಯಾವು? ಪಾದರಸ, ಗ್ಯಾಲಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಪಾದರಸ, ಗ್ಯಾಲಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಈ ಕ್ವಶನ್ ಅನ್ನು ಮುಂದಿನ ತರಗತಿಯಲ್ಲಿ ನಮ್ಗೆ ಕೇಳ್ಬೋದು, ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ನಮ್ಗೆ ಕೇಳ್ಬೋದು. ಆದ್ದರಿಂದ ಈಗಲೇ ಏನು ಮಾಡಿರಿ, ಪ್ರಿಪೇರ್ ಆಗಿರ್ರಿ. ಇನ್ನು ನಾನು ಮಾಡೋದು ಇನ್ನು ಅಲೋಹಗಳ ಬಗ್ಗೆ ಹೇಳ್ತೇವೆ. ಅಲೋಹಗಳು ಏನಾಗ್ತವೆ? ಸಾಮಾನ್ಯವಾಗಿ ಮೃದು ಸ್ವಭಾವದಾಗಿರ್ತಾವೆ ಅಂತ ಹೇಳಿದ್ವಿ, ಸಾಮಾನ್ಯವಾಗಿ ಮೃದು ಸ್ವಭಾವ ಅಂತ. ಬಟ್ ಇದಕ್ಕೊಂದು ಅಪವಾದ. ಏನು ಅಪವಾದ ಅಂದ್ರೆ ವಜ್ರ ಅತ್ಯಂತ ಕಠಿಣವಾದ ಅಲೋಹ ಅದ್ರಿ. ವಜ್ರ ಏನದ ಅತ್ಯಂತ ಕಠಿಣವಾದ ಅಲೋಹ ಅದ. ಅಂದ್ರೆ ಇದು ಮೃದು ಸ್ವಭಾವದಾಗಿಲ್ಲ, ಅಂದ್ರೆ ಇದು ನಮ್ಮ ಸಾಫ್ಟ್ ಆಗಿಲ್ಲ. ಇದೇನಂದ್ರೆ ಹೈಲಿ ಕ್ರಿಸ್ಟಲೈನ್ ಅದ, ಅಂದ್ರೆ ಹೈಲಿ ಭಾಳ ಗಟ್ಟಿಯಾಗ್ಯದ ಅಂತ ಹೇಳ್ಬೋದು, ಭಾಳ ಗಟ್ಟಿಯಾದ ಅಂತ ಹೇಳ್ಬೋದು. ಇದಕ್ಕೆ ಈ ಅಲೋಹಗಳಿಗೆ ಒಂದು ಅಪವಾದ ಯಾವ್ದ್ರಿ? ಕಠಿಣ ವಸ್ತುಗೆ ಇದಕ್ಕೆ ಯಾವ್ದಪ್ಪ ಅಪವಾದಪ್ಪ ಅಂತಾರೆ? ಇದು ವಜ್ರ. ಇದಕ್ಕೆ ಅಪವಾದ ಯಾವ್ದ್ರಿ? ವಜ್ರ. ಈಗ ನಾವು ಮಾಡ್ತೇವೆ ಎರಡು ಅವುಗಳ ವ್ಯತ್ಯಾಸ ಸವಿವರವಾಗಿ ತಿಳ್ಕೊಂಡೇವಿ. ಅರ್ಥ ಆಗಲ್ದ್ರ ಇನ್ನೊಮ್ಮೆ ನೋಡ್ರಿ, ಕ್ಲಾಸ್ ಬಿಡ್ ಆಗ್ತಾ ಇರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ನೋಡ್ರಿ, ಇನ್ನು ಇವುಗಳೊಂದು ಕರಗುವ ಬಿಂದು. ಈ ಲೋಹಗಳ ಕರಗುವ ಬಿಂದು ಹೆಂಗಿರುತ್ತಪ್ಪ ಅಂದ್ರೆ ಹೈ ಇರ್ತದೆ. ಲೋಹಗಳ ಕರಗುವ ಬಿಂದು ಏನಂತ ಗರಿಷ್ಠ ಇರ್ತದೆ. ಲೋಹಗಳ ಕರಗುವ ಬಿಂದು ಗರಿಷ್ಠ ಇರ್ತದೆ. ಈಗ ಸಪೋಸ್ ಲೋಹಗಳದಾಗ ಏನಂತ ಟಂಗಸ್ಟನ್ ಅಂತ ಒಂದು ಧಾತು ಬರ್ತದೆ. ಈ ಟಂಗಸ್ಟನ್ ಏನಂತ ಅತಿ ಹೆಚ್ಚು ಲೋಹಗಳಲ್ಲಿ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. ಲೋಹಗಳಲ್ಲಿ ಅತಿ ಹೆಚ್ಚು ಕರಗುವ ಬಿಂದು 3300 ಡಿಗ್ರಿ ಸೆಲ್ಸಿಯಸ್ 3300 ಡಿಗ್ರಿ ಸೆಲ್ಸಿಯಸ್ನಷ್ಟು ಕರಗುವ ಬಿಂದುವನ್ನು ಹೊಂದಿದೆ. ಬಟ್ ಇದೇ ಲೋಹಗಳದಾಗ ಇನ್ನೊಂದು ಧಾತು ಬರ್ತದೆ. ಇದೇ ಲೋಹಗಳದಾಗ ಏನಂತ ಇನ್ನೊಂದು ಧಾತು ಬರ್ತದೆ. ಅದು ಯಾವುದಪ್ಪ ಅಂದ್ರೆ ಈ ಪಾದರಸ. ಅದು ಯಾವುದಪ್ಪ ಅಂದ್ರೆ ಈ ಪಾದರಸ. ಈ ಧಾತು ಅದಲ್ಲ, ಈ ಧಾತು ಆಲ್ರೆಡಿ ಇದನ್ನು ಹೇಳಿದ ನಿಮಗೆ ಹಿಂದಿನ ಸ್ಲೈಡ್ನಾಗ ಇದನ್ನ ಲಿಕ್ವಿಡ್ ಸ್ಟೇಟ್ನಾಗ ಅಂತ ಇರ್ತದೆ ಅಂತ ಹೇಳಿದೆ. ಈ ಲಿಕ್ವಿಡ್ ಸ್ಟೇಟ್ನಾಗ ಇರೋದಲ್ಲದೆ ಇದೇನಂತ ಹೈಯೆಸ್ಟ್ ಒಂದು ಮೆಲ್ಟಿಂಗ್ ಪಾಯಿಂಟ್ ಅನ್ನೋದಿಲ್ಲ. ಇದು ಯಾಕೆ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಹೋದಿಲ್ಲ? ಇದರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಪ್ಪ ಅಂದ್ರೆ 38.8 ಡಿಗ್ರಿ ಸೆಲ್ಸಿಯಸ್. ಇದರ ಒಂದು ಮೆಲ್ಟಿಂಗ್ ಪಾಯಿಂಟ್ 38.8 ಡಿಗ್ರಿ ಸೆಲ್ಸಿಯಸ್ ಇದರ ಒಂದು ಮೆಲ್ಟಿಂಗ್ ಪಾಯಿಂಟ್ ಅದ. ಹಾಗಿದ್ಮ್ಯಾಗ ಇದಕ್ಕೊಂದು ಅಪವಾದ ಗೊತ್ತೈತಲ್ಲ ನಮ್ಗೆ. ಲೋಹಗಳ ಹೈಯೆಸ್ಟ್ ಗರಿಷ್ಠ ಬಿದ್ದು ಒಂದು ಕರಗು ಬಿದ್ದು ಅಂದ್ರೆ ಇದೇನಾಗುತ್ತೆ? ಇದು ಅದಲ್ಲ, ಇದಕ್ಕೆ ಏನಂತಾರೆ ಕರಿತಾರೆ, ಇದು ಪಾದರಸ ಅದಲ್ಲ. ಪಾದರಸ -38.8 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನಾಯ್ತು ದ್ರವದ ರೂಪದಲ್ಲಿ ಇರ್ತದ ಅಂತ ನಮ್ಗೆ ಗೊತ್ತಾಯ್ತು. ಅಂದ್ರೆ ಇದು ಕರಗೋ ಬಿಂದು ಭಾಳ ಕಡಿಮೆ ಅದ ಅಂತ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಇದು ಅಲೋಹಗಳ ಕರಗೋ ಬಿಂದು ಏನಾಗುತ್ತೆ ಭಾಳ ಕಡಿಮೆ ಇರ್ತದೆ ಅಂತ ಗೊತ್ತಾಯ್ತು. ಈ ಅಲೋಹಗಳ ಕರಗೋ ಬಿಂದು ಕಡಿಮೆ ಇರ್ತದೆ. ಅಲೋಹಗಳ ಕರಗೋ ಬಿಂದು ಕಡಿಮೆ ಇರ್ತದೆ. ಬಟ್ ಇದಕ್ಕೊಂದು ಅಪವಾದ ಏನಪ್ಪ ಅಂದ್ರೆ ವಜ್ರ. ಈ ವಜ್ರ ಏನಾಗಲ್ಲ, ಕರಗಲ್ರಿ. ವಜ್ರ ನೀವು 5000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಕಾಸಿದ್ರು ಏನಾಗಲ್ಲ, ಇದು ಕರಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕರಗಸಲ್ದು ಏನು ಮಾಡ್ತಾರೆ, ನಾವು ಆಭರಣಗಳು ರೆಡಿ ಮಾಡೋ ಮುಂದೆ ಇದನ್ನ ಏನು ಮಾಡ್ತಾರೆ, ಕತ್ತರಿಸ್ತಾರೆ. ವಜ್ರವನ್ನು ಕತ್ತರಿಸ್ತಾರೆ, ಆದರೂ ಕರಗಿಸಲ್ಲ. ಯಾಕೆ? ಇದು ಅಲೋಹ ಆಗಿದ್ರು ಇದ್ರ ಕಡಿಮೆ ಕರಗೋ ಬಿಂದು ಹೊಂದಿದ್ರು ಕೂಡ ಏನಾಗುತ್ತಾ, ಇದು ಅಪವಾದ ಎಂಬಪ್ಲೆ ಇದಕ್ಕೆ ವಜ್ರ ಒಂದೇನೋ ಹೈಯೆಸ್ಟ್ ಕರಗೋ ಬಿಂದು ಹೊಂದಿದ ಅಂತ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಈ ಉಷ್ಣತಾ ಉತ್ತಮವಾಗಳು. ಇವು ಏನು ಲೋಹಗಳವಲ್ಲ, ಈ ಲೋಹಗಳನ್ನ ಉಷ್ಣತಾ ಉತ್ತಮವಾಗಳು ಅಂತ ಹೇಳ್ಬೋದು. ಅಂದ್ರೆ ಈ ಲೋಹಗಳು ಬರ್ತಾವಲ್ಲ, ಈ ಲೋಹಗಳು ಎಲ್ಲ ಲೋಹಗಳು ಅಂತ ಉಷ್ಣವನ್ನು ಈಸಿಲಿ ಏನಂತ ಟ್ರಾನ್ಸ್ಫರ್ ಮಾಡ್ತಾವ ಅಂತ ಗೊತ್ತಾಯ್ತು. ಇನ್ನು ಅಲೋಹಗಳು ಏನಾಗ ಉಷ್ಣತಾ ದುರ್ಬಲವಾಗಳು ಅಂತ ಗೊತ್ತಾಯ್ತು. ಇದ್ರಾಗೂ ಒಂದು ವಿನಾಯಿತಿ ಅಥವಾ ಅಪವಾದ ಅಂತ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ ಗ್ರಾಫೈಟ್. ಈ ಗ್ರಾಫೈಟ್ ಏನದಲ್ಲ, ಈ ಗ್ರಾಫೈಟ್ ಎಂಬ ಧಾತು ಏನು ಮಾಡ್ತದೆ, ಈ ಗ್ರಾಫೈಟ್ ಮೂಲ ಏನು ಮಾಡ್ತದೆ, ತನ್ನ ಮೂಲಕ ಏನು ಮಾಡ್ತದೆ, ಹೀಟ್ ಕೂಡ ಟ್ರಾನ್ಸ್ಫರ್ ಮಾಡಿ ಈ ಪಾಯಿಂಟಿಗೆ ಏನಂತದ ಅಪವಾದ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ಗಳು ಹೋಗ್ತದೆ. ಈ ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗಿ ಈ ನೆಕ್ಸ್ಟ್ ಸ್ಲೈಡ್ನಾಗ ಈ ಲೋಹಗಳು ಏನಾವಲ್ರಿ, ಈ ಲೋಹಗಳನ್ನ ಉತ್ತಮ ವಿದ್ಯುತ್ ವಾಹಕಗಳು ಆಲ್ಮೋಸ್ಟ್ ಎಲ್ಲ ಲೋಹಗಳು ಉತ್ತಮವಾಗಗಳವ. ಅದರ ಅಲೋಹಗಳಿಂದ ಉತ್ತಮವಾಗಲ್ಲ, ದುರ್ಬಲವಾಗಗಳು. ಅಲೋಹಗಳ ಮೂಲಕ ಲೈಟ್ ಟ್ರಾನ್ಸ್ಫರ್ ಆಗಲ್ಲ. ಬಟ್ ಇದಕ್ಕೂ ಅಪವಾದ. ಏನು ಗ್ರಾಫೈಟ್ ಉಷ್ಣದ ಒಂದು ಉತ್ತಮ ವಾಹಕ ಇತ್ತು, ಅದೇ ಗ್ರಾಫೈಟ್ ಏನಾಗಿದೆ, ಈ ಅಲೋಹಗಳೆಲ್ಲ ಏನಾಗಿದೆ ವಾಹಕತೆಯನ್ನು ಅಲೋಹಗಳಲ್ಲಿ ವಾಹಕತೆಯನ್ನು ತೋರಿಸೋ ಒಂದು ಅಲೋಹದ ಧಾತು ಯಾವುದಪ್ಪ ಅಂತಂದ್ರೆ ಅದು ಯಾವುದ್ರಿ, ಗ್ರಾಫೈಟ್ ಅಂತ ಗೊತ್ತಾಯ್ತು. ಏನಾಗುತ್ತೆ, ಇನ್ನು ನೆಕ್ಸ್ಟ್ ನಾವು ಏನು ಮಾಡ್ತಾರೆ, ಇನ್ನೊಂದು ಕ್ವಶನ್ ಕೇಳ್ತಾರೆ. ಇವು ಲೋಹಗಳೇನಾವಲ್ಲ, ಲೋಹಗಳು ಆಲ್ಮೋಸ್ಟ್ ಅಲ್ಲಿ ಲೋಹಗಳಿಗಿಂತ ಹೊಳಪದ. ಲೋಹಗಳು ಏನು ಮಾಡ್ತಾವೆ, ಹೊಳಿತಾವ್ರಿ. ಲೋಹಗಳು ಹೊಳಿತಾವೆ. ಬಟ್ ಇದು ಏನಾಗುತ್ತೆ, ಆ ಲೋಹಗಳು ಏನಾದ್ರು ಹೊಳೆಯಲ್ಲ. ಲೋಹಗಳು ಹೊಳಿತಾವೆ, ಆ ಲೋಹಗಳು ಹೊಳೆಯಲ್ಲ. ಬಟ್ ಈ ಅಲೋಹಗಳಲ್ಲಿರುವಂಥ 2 ಧಾತುಗಳು, ಅಲೋಹಗಳಲ್ಲಿರುವಂಥ 2 ಎಲಿಮೆಂಟ್ಸ್ಗಳು ಏನು ಮಾಡ್ತಾವೆ, ಹೊಳಿತಾವೆ. ಅವೇ ಯಾವಪ್ಪ ಅಂತ ಒಂದು ಅಯೋಡಿನ್ ಮತ್ತು ವಜ್ರ. ಈ ಅಯೋಡಿನ್ ಮತ್ತು ವಜ್ರ ಇವು 2 ಏನು ಧಾತುಗಳವಲ್ಲ, ಏನು ಮಾಡ್ತಾವೆ, ಅಲೋಹಗಳಾಗಿದ್ರೆ ಏನಾಗುತ್ತೆ, ಹೊಳಿತಾವೆ. ಇನ್ನು ಈ ಲೋಹಗಳೇನಂತ ತನಗೆ ಕೆಲವೊಂದು ಗುಣಗಳನ್ನು ತೋರಿಸ್ತಾವೆ. ಈ ಲೋಹಗಳು ಕೆಲವೊಂದು ಗುಣಗಳು ತೋರಿಸ್ತಾವಲ್ಲ, ಈ ಲೋಹಗಳು ತೋರಿಸುವಂಥ ಕೆಲವೊಂದು ಗುಣಗಳು ಯಾವಪ್ಪ ಅಂದ್ರೆ ಅದು ಒಂದು ತನ್ಯತೆ ಮತ್ತು ಕುಟ್ಯತೆ. ಈ ಲೋಹಗಳು ಏನು ಮಾಡ್ತಾವೆ, ತನ್ಯತೆ ಮತ್ತು ಕುಟ್ಯತೆ ಒಂದು ಗುಣವನ್ನು ತೋರಿಸ್ತಾವೆ. ಅಂದ್ರೆ ತನ್ಯತೆ ಅಂದ್ರೆ ಏನಿಲ್ರಿ, ಇದನ್ನ ಏನು ಮಾಡ್ತಾರೆ, ತಂತಿ ಅಪ್ಲೈ ಮಾಡ್ಬೋದು. ನಾವು ಯಾವುದೇ ವಸ್ತುವನ್ನು ಬಡದಾಗ ಏನಾಗುತ್ತೆ, ಇದನ್ನು ಮಾಡೋದು ತಂತಿ ಅಪ್ಲೈ ಮಾಡ್ಬೋದು. ಈಗ ಸಪೋಸ್
ಈ ಬಂಗಾರ ತಂತಿ ಬಂಗಾರನ ಬಡದು ನಾವೇನು ಮಾಡ್ಬೋದು, ಇದನ್ನು ತಂತಿ ಅಪ್ಲೈ ಮಾಡ್ಬೋದು, ತಂತಿಯಾಗಿ ಇದನ್ನು ಎಳಿಬೋದು. ಅದೇ ರೀತಿ ಕುಟ್ಟೈತೆ ನಾವು ಯಾವುದೇ ವಸ್ತುವನ್ನು ಕುಟ್ಟಿ ಅದನ್ನು ಮೇಲೆ ಹಾಳೆ ರೀತಿ ಮಾಡ್ತೇವಲ್ಲ ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಇದಕ್ಕೆ ಕುಟ್ಟೈತೆ ಅಂತ ಕರಿತೇವೆ. ಈ ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಈ ಸತು ಆಗಿರ್ಬೋದು, ಇವುಗಳೇನಂತ ತನ್ನ ತಮ್ಮ ಕುಟ್ಟೈತೆ ಗುಣಗಳನ್ನು ಅಂತ ಪ್ರದರ್ಶನ ಮಾಡ್ತಾವೆ. ಬಟ್ ಈ ಅಲೋಹಗಳೇನು ಮಾಡಲ್ಲ, ಈ ಗುಣವನ್ನು ತೋರಿಸಲ್ಲ. ಅಲೋಹಗಳೇನು ಮಾಡಲ್ಲ, ಈ ಗುಣವನ್ನು ತೋರಿಸಲ್ಲ. ಈ ಗುಣಗಳನ್ನು ತೋರಿಸಲ್ದೆ ಏನು ಮಾಡ್ತಾವೆ, ಇವುಗಳೇನು ಮಾಡ್ತಾವೆ, ಸಾಮಾನ್ಯವಾದಂಥ ಅಲೋಹಗಳನ್ನು ಕುಟ್ಟಿದೆ ಅಂದ್ರೆ ಇದಂತ ಪುಡಿ ಆಗುತ್ತೆ. ಇವು ತನ್ನತೆ ಮತ್ತು ಕುಟ್ಟೈತೆ ಎರಡು ಗುಣಗಳನ್ನು ತೋರಿಸಲ್ಲ. ಏನು ಮಾಡಿದೆ, ಲೋಹ ಮತ್ತು ಅಲೋಹಗಳಿರುವ ವ್ಯತ್ಯಾಸಗಳನ್ನು ಸವಿವರವಾಗಿ ತಿಳ್ಕೊಂಡಿವಿ. ಅದು ಮುಂದಿನ ಯಾವುದೇ ಎಕ್ಸಾಮ್ ಬಂದರೂ ಹೆಲ್ಪ್ ಆಗಪ್ಲೆ ತಿಳ್ಕೊಂಡಿವೆ. ಹಾಗೇನು ಮೇಡಮ್, ಇದಕ್ಕೆ ಕೆಲವೊಂದು ಲೋಹಗಳು ಸ್ಪೆಸಿಫಿಕೇಶನ್ ಹೊಂದವು, ಕೆಲವೊಂದು ಧಾತುಗಳು ಏನು ಮಾಡೋದು ಸ್ಪೆಸಿಫಿಕೇಶನ್ಗಳು ಹೊಂದವು. ಆ ಧಾತುಗಳು ಯಾವ್ಯಾವು, ಆ ಧಾತುಗಳ ಒಂದು ವಿಶಿಷ್ಟತೆ ಏನು ಮಾಡೋಣ ಇದೇ ತರಗತಿಯಲ್ಲಿ ನೋಡೋಣ. ಹಾಗಿದ್ಮ್ಯಾಗ ಫಸ್ಟಿಗೆ ಏನಪ್ಪ ಅಂದ್ರೆ ವಿಶ್ವದಲ್ಲೇ ಈ ನಮ್ಗೇನು ಪೂರ ವಿಶ್ವದಲ್ಲ, ಈ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚಿರುವಂಥ ಒಂದು ಮೂಲವಸ್ತು ಧಾತು ಯಾವುದಪ್ಪ ಅಂದ್ರೆ ಜಲಜನಕ. ಈ ವಿಶ್ವದಲ್ಲಿ ಅತಿ ಹೆಚ್ಚಿರೋದು ಯಾವ್ದ್ರಿ, ಈ ಜಲಜನಕ. ಅದೇ ರೀತಿ ನಕ್ಷತ್ರಗಳಲ್ಲಿರುವಂಥ ಒಂದು ಮೂಲವಸ್ತು ಅಥವಾ ಎಲಿಮೆಂಟು ಕೂಡ ಯಾವ್ದ್ರಪ್ಪ ಅಂತಂದ್ರೆ ಇದು ಜಲಜನಕನೇ ಅದ. ಇನ್ನು ನಾವು ನೆಕ್ಸ್ಟ್ ನೋಡೋದ್ರ ಈ ಭೂಮಿಯ ವಾತಾವರಣದಲ್ಲಿರುವಂಥ ಮೂಲ ವಸ್ತು ಅಥವಾ ಅತಿ ಹೆಚ್ಚಾಗಿರುವಂಥ ಮೂಲ ವಸ್ತು ಯಾವ್ದ್ರಿ ಅಂದ್ರೆ ಸಾರಜನಕ. ಭೂಮಿಯ ವಾತಾವರಣದಲ್ಲಿ ಯಾವ್ದ್ರಿ ಸಾರಜನಕ ಅದ. ಅದೇ ರೀತಿ ಈ ಭೂಮಿಯ ಒಂದು ಪದರದಲ್ಲ, ಈ ಭೂಮಿಯ ಪದರದಲ್ಲಿರುವಂತಹ ಒಂದು ಅತಿ ಹೆಚ್ಚಿಗೆ ನೋಡಬಹುದಂತ ಮೂಲ ವಸ್ತು ಯಾವ್ದ್ರಪ್ಪ ಅಂದ್ರೆ ಅದು ಅಲ್ಯೂಮಿನಿಯಂ. ಭೂಮಿಯ ಪದರದಲ್ಲಿ ನಾವು ಯಾವ್ದು ಮೂಲ ವಸ್ತು ನೋಡ್ಬೋದ್ರಿ, ಅದೇನಂತ ಅಲ್ಯೂಮಿನಿಯಂ ಒಂದು ಮೂಲ ವಸ್ತುವನ್ನ ನೋಡ್ಬೋದು. ಆದ್ಮೇಲೆ ಈ ವಿಶ್ವದ ನೋಡ್ಕೊಂಡೇವಿ, ಈ ಭೂಮಿ ಮೇಲೆ ನೋಡ್ಕೊಂಡೇವಿ. ಅದೇ ರೀತಿ ನಾವು ಮಾನವ ದೇಹದ ಮೂವ್ ಆಗೋದಾರ. ಈ ಮಾನವ ದೇಹದಲ್ಲಿ ಈಗ ಅತಿ ಹೆಚ್ಚಾಗಿರೋದು ಯಾವ್ದಪ್ಪ ಅಂದ್ರೆ ಆಕ್ಸಿಜನ್. ಮಾನವ ದೇಹದಲ್ಲ, ಈ ಮಾನವ ದೇಹದ ಕೂಡ ಏನಾಯ್ತು ಧಾತುಗಳಿಂದ ಮಾಡಲ್ಪಟ್ಟಿದೆ. ಅಂಥದ್ದು ಧಾತುಗಳದಾಗ ಈ ಮಾನವನ ದೇಹದಲ್ಲಿರುವಂತಹ ಒಂದು ಅತಿ ಹೆಚ್ಚಾಗಿರುವಂತಹ ಮೂಲ ವಸ್ತು ಯಾವ್ದ್ರಿ, ಈ ಆಕ್ಸಿಜನ್ ಅಥವಾ ಆಮ್ಲಜನಕ. ಅದೇ ರೀತಿ ಈ ಮಾನವ ದೇಹದಲ್ಲಿ ಒಂದು ರಕ್ತ ಪಾಸ್ ಆಗ್ತಲ್ಲ, ಈ ರಕ್ತದಲ್ಲಿರುವಂತಹ ಒಂದು ಮೂಲ ವಸ್ತು ಯಾವ್ದ್ರಿ, ಕಬ್ಬಿಣ. ರಕ್ತದಲ್ಲಿರುವಂತಹ ಮೂಲ ವಸ್ತು ಯಾವುದು, ಕಬ್ಬಿಣ. ಇನ್ನು ನೆಕ್ಸ್ಟ್ ಈಗ ಕೆಲವೊಂದನ್ನು ತೂಕದ ಆಧಾರ ಮೇಲೆ ಕೂಡ ಕೆಲವೊಂದು ಮೂಲವಸ್ತುಗಳನ್ನ ನೋಡ್ಬೋದು. ಈಗ ತೂಕದ ಆಧಾರ ಮೇಲೆ ಮೂಲವಸ್ತುಗಳು ನೋಡಿದ್ರೆ ಇಲ್ಲಿ ಹೈಯೆಸ್ಟ್ ಅತಿ ಹೆಚ್ಚು ಭಾರವಾಗಿರುವಂಥ ಮೂಲವಸ್ತು ಯಾವುದಪ್ಪ ಅಥವಾ ಧಾತು ಯಾವುದಪ್ಪ ಅಂದ್ರೆ ಅದು ಪ್ಲೂಟೋನಿಯಂ. ಅತಿ ಹೆಚ್ಚು ಒಂದು ಭಾರವಾದ ಒಂದು ಮೂಲವಸ್ತು ಪ್ಲೂಟೋನಿಯಂ ಅಂತ ಹೇಳ್ಬೋದು. ಅತಿ ಹಗುರವಾಗಿರುವಂಥ ಒಂದು ಮೂಲವಸ್ತು ಯಾವ್ದ್ರಿ, ಜಲಜನಕ ಅಥವಾ ಹೈಡ್ರೋಜನ್. ಅತಿ ಹಗುರವಾಗಿರೋದು ಯಾವ್ದ್ರಿ, ಜಲಜನಕ ಅಥವಾ ಹೈಡ್ರೋಜನ್ ಅಂತ ಹೇಳ್ಬೋದು. ಇನ್ನು ಅತ್ಯಂತ ಹಗುರವಾದ ಲೋಹ ಲಿಥಿಯಂ. ಅತ್ಯಂತ ಹಗುರವಾದ ಲೋಹ ಯಾವ್ದ್ರಿ, ಲಿಥಿಯಂ. ಇದು ನಾವು ಜಲಜನಕ ಅತ್ಯಂತ ಹಗುರವಾದ ಒಂದು ಧಾತು ಅಂತ ಹೇಳಿದೆವು. ಅತ್ಯಂತ ಹಗುರವಾದ ಧಾತು ಯಾವ್ದು ಅಂತ ಹೇಳಿದೇವ್ರಿ, ನಾವು ಏನು ಹೇಳಿದೆವಿ, ಹೀಲಿಯಂ ಅಂತ ಹೇಳಿದೆವು. ಅತ್ಯಂತ ಹಗುರವಾದ ಒಂದು ಧಾತು ಯಾವ್ದು ಅಂತ ಹೇಳಿದೇವ್ರಿ, ಜಲಜನಕ ಅಥವಾ ಹೈಡ್ರೋಜನ್ ಅಂತ ಹೇಳಿದೆವು. ಬಟ್ ಅದೇ ರೀತಿ ಈ ಲೋಹಗಳದಾಗ ಅತ್ಯಂತ ಹಗುರವಾಗಿರುವಂತಹ ಒಂದು ಧಾತು ಯಾವುದು, ಅತ್ಯಂತ ಹಗುರವಾಗಿರುವಂತಹ ಧಾತು ಯಾವ್ದಪ್ಪ ಅಂದ್ರೆ ಅದು ಲಿಥಿಯಂ ಅಂತ ಗೊತ್ತಾಯ್ತು. ಅದು ಯಾವ್ದ್ರಿ, ಲಿಥಿಯಂ ಅಂತ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಸ್ಲೈಡ್ ಹೋದ್ರ ಏನೋ ಧಾತುಗಳು ನೋಡ್ತೇವಲ್ಲ, ಈ ಧಾತುಗಳು ನೋಡಿದಾಗ ಇದರಲ್ಲಿ ಹೈಲಿ ರಿಯಾಕ್ಟಿವ್ ಯಾವುದೇ ಒಂದು ಅಣುಗಳು ಬರಲಿ ಅದ್ರ ಜೊತೆ ಏನು ಮಾಡ್ತೀನಿ, ಬಾಂಡ್ ಕ್ರಿಯೇಟ್ ಮಾಡ್ತೀನಿ, ರಾಸಾಯನಿಕ ಬಂಧವನ್ನು ಏರ್ಪಡಿಸ್ತೀನಿ. ಈ ರೀತಿ ಒಂದು ಹೇಳೋದತ್ತ ಹೈಲಿ ರಿಯಾಕ್ಟಿವ್ ಆಗಿರುವಂಥ ಒಂದು ಧಾತು ಯಾವುದಪ್ಪ ಅಂದ್ರೆ ಅದು ಫ್ಲೋರಿನ್. ಅದು ಯಾವ ಧಾತು ರೀ, ಅದು ಫ್ಲೋರಿನ್. ಇದೇನು ಮಾಡ್ತೀನಿ, ಯಾವುದೇ ಬರಲಿ ನಾನು ಅದ್ರ ಜೊತೆ ಏನು ಮಾಡ್ತೀನಿ, ಬಾಂಡ್ ಕ್ರಿಯೇಟ್ ಮಾಡ್ತೀನಿ, ಅದ್ರ ಜೊತೆ ಏನು ಮಾಡ್ತೀನಿ, ಸಂಯೋಗ ಸಾಮರ್ಥ್ಯವನ್ನು ಏರ್ಪಡಿಸ್ಕೋತೀನಿ ಅಂತ ಹೇಳ್ತಾರೆ. ಯಾವ್ದು ಅದು, ಈ ಫ್ಲೋರಿನ್. ಇನ್ನು ನೆಕ್ಸ್ಟ್ ಇನ್ನೊಂದು ಧಾತು ಬರ್ತದೆ, ಹೈಲಿ ಕರಗೋ ಬಿಂದು. ಇದು ಲೋಹ ರೀ, ಧಾತು ಅಲ್ಲ, ಲೋಹ. ಈ ಲೋಹ ಯಾವ್ದಪ್ಪ ಅಂದ್ರೆ ಅತಿ ಹೆಚ್ಚು ಕರಗೋ ಬಿಂದುವನ್ನು ಹೊಂದಿರುವಂಥ ಲೋಹ ಯಾವ್ದಪ್ಪ ಅಂದ್ರೆ ಈ ಟಂಗಸ್ಟನ್. ಈ ಟಂಗಸ್ಟನ್ ಅನ್ನೋದು ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರುವಂಥ ಒಂದು ಮೆಟಲ್ ಅದು. ಮೆಟಲ್ ಅದ. ಈ ಟಂಗಸ್ಟನ್ ಕರಗೋ ಬಿಂದು ಯಾವ್ದಪ್ಪ ಅಂದ್ರೆ, ಕರಗೋ ಬಿಂದು ಎಷ್ಟಪ್ಪ ಅಂದ್ರೆ 3300 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳೋದು. 3300 ಡಿಗ್ರಿ ಸೆಲ್ಸಿಯಸ್ ಇದೇನಂತ ಟಂಗಸ್ಟನ್ ಒಂದು ಕರಗೋ ಬಿಂದು. ಈ ಟಂಗಸ್ಟನ್ ಏನಂತ ಈ ಹೈಲಿ ಕರಗೋ ಬಿಂದು ಇದಕ್ಕೆ ಏನು ಮಾಡ್ತಾರೆ, ಇದನ್ನ ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ, ವಿದ್ಯುತ್ ಬಲ್ಬ್ಗಳಲ್ಲಿ ಮಾಡ್ತಾರೆ, ಇದನ್ನ ಬಳಸ್ತಾರೆ. ಇನ್ನೂ ಕೆಲವೊಂದು ಲೋಹಗಳವ, ಅದ್ರ ಬಗ್ಗೆ ಕೂಡ ಏನು ಮಾಡೋಣ, ಅದು ಇದೇ ತರಗತಿಯಲ್ಲಿ ಮುಗಿಸ್ಕೊಂಡು ಜಲ್ದಿ. ಈ ದ್ರವ ರೂಪದ ಲೋಹಗಳು, ಈ ದ್ರವ ರೂಪದಲ್ಲಿರುವಂಥ ಲೋಹಗಳು ಆಲ್ರೆಡಿ ಹೇಳಿ, ಪಾದರಸ ಮತ್ತು ಗ್ಯಾಲಿಯಂ ಇದೆ ದ್ರವ ರೂಪದಲ್ಲಿರುವಂಥ ಲೋಹಗಳಾಗ. ಇನ್ನು ನಮಗೆ ಫ್ರೀಲಿ ಸಿಗೋ ಲೋಹಗಳಪ್ಪ ಪ್ಲಾಟಿನಮ್, ಬೆಳ್ಳಿ ಮತ್ತು ಚಿನ್ನ ಅಂತ ಇವು ಫ್ರೀಲಿ ಆಗಿ ಸಿಗ್ತಾವೆ. ಇನ್ನು ನೆಕ್ಸ್ಟ್ ಗಾಲ್ವನೈಸೇಷನ್ ಪ್ರೊಸೆಸ್. ಈ ಗಾಲ್ವನೈಸೇಷನ್ ಪ್ರೊಸೆಸ್ನಲ್ಲಿ ಬಳಸುವಂಥ ಲೋಹ ಯಾವುದಪ್ಪ ಅಂದ್ರೆ ಸತ್ವ ಬಳಸ್ತಾರೋ ಜಿಂಕ್ ಬಳಸ್ತಾರೆ. ಗಾಲ್ವನೈಸೇಷನ್ ಏನು ಮಾಡ್ತಾರೆ, ಸತ್ವತ್ವ ಏನು ಮಾಡ್ತಾರೆ, ಜಿಂಕನ್ನು ಬಳಸ್ತಾರೆ. ಇನ್ನು ನೆಕ್ಸ್ಟ್ ಅತಿ ಹೆಚ್ಚು ಉಷ್ಣದ ವಾಹಕವನ್ನು, ಅತಿ ಹೆಚ್ಚು ಉಷ್ಣತೆಯನ್ನು, ಹೀಟನ್ನು ಟ್ರಾನ್ಸ್ಫರ್ ಮಾಡುವಂಥ ಲೋಹ ಯಾವುದಪ್ಪ ಅಂದ್ರೆ ಅದು ಬೆಳ್ಳಿ. ಅತಿ ಹೆಚ್ಚು ಉಷ್ಣವನ್ನು ಟ್ರಾನ್ಸ್ಫರ್ ಮಾಡೋದು ಬೆಳ್ಳಿ. ಇನ್ನು ನೆಕ್ಸ್ಟ್ ಸ್ಲೈಡ್ನಾಗ ಏನು ಕೊಟ್ಟಾರಪ್ಪ ಅಂದ್ರೆ ಅತ್ಯಂತ ಗಟ್ಟಿಯಾದ ಅಲೋಹ ಯಾವುದು, ಯಾವುದಪ್ಪ ಅಂತಂದ್ರೆ ಅದು ವಜ್ರ. ನಾವು ವಜ್ರ ಅತ್ಯಂತ ಗಟ್ಟಿಯಾದ ಅಲೋಹ, ಇದನ್ನು ಏನು ಈಸಿಲಿ ಬ್ರೇಕ್ ಮಾಡೋದಾಗಲ್ಲ. ಇನ್ನು ಅತ್ಯಂತ ಉತ್ತಮ ವಾಹಕ ಅಲೋಹ ಯಾವುದು ಅಂದ್ರೆ ಹೀಟನ್ನು ಈಸಿಲಿ ಟ್ರಾನ್ಸ್ಫರ್ ಮಾಡುವಂಥ ಒಂದು ನಾನ್ ಮೆಟಲ್ ಯಾವುದಪ್ಪ ಅಂತಂದ್ರೆ ಅದು ಆಲ್ರೆಡಿ ಗ್ರಾಫೈಟ್ ಅಂತ ಹೇಳಿನಿ. ಅದನ್ನು ಏನು ಮಾಡೋಣ ಈ ಸ್ಲೈಡ್ನಾಗ ಕೊಟ್ಟಿದೆ.
ಸುಮಾರು 50-55 ನಿಮಿಷ ತರಗತಿಯ ಕಾಲಾವಧಿಯಲ್ಲಿ ಕೇವಲ ನಾವು 5 ಕ್ವಶನ್ಗಳು ಮಾತ್ರ ಕವರ್ ಮಾಡಲು ಸಾಧ್ಯವಾಯಿತು. ಇದು ಯಾಕಪ್ಪ ಅಂದ್ರೆ ನಾವು ಯಾವುದೇ ಒಂದು ಕಾನ್ಸೆಪ್ಟ್ನಲ್ಲಿ ಕ್ವಶನ್ ಕೇಳಿದ್ರೆ ಆ ಕಾನ್ಸೆಪ್ಟ್ನ 360 ಡಿಗ್ರಿ ಆ್ಯಂಗಲ್ನಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಇರೋದ್ರಿಂದ ಈ ಒಂದು ತರಗತಿಗಳು ಭಾಳ ಲೆಂದಿಯಾಗಿ ಅನಿಸ್ತವೆ. ಆ ರೀತಿ ಲೆಂದಿಯಾಗಿ ಅನಿಸಿದ್ರೂ ಪರವಾಗಿಲ್ಲ, ನಾವು ಯಾವ ರೀತಿ ಕ್ವಶನ್ ಬಂದರೂ ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ಅದನ್ನು ಫೇಸ್ ಮಾಡುವುದನ್ನು ನಾವು ಕಲಿಯಬಹುದು ಸಾಧ್ಯವಾಗಿದೆ. ಆದ್ದರಿಂದ ಈ ರೀತಿಯ ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಕಲಿಕಾ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದರ ಮೂಲಕ ನೋಟಿಫೈ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.